ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನಾ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಜಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರ್ಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಯಸ್ಮಾತ್ ಬ್ರಹ್ಮೇಂದ್ರರುದ್ರಾದಿದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ಲಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತಸಂತಾಪಂ ವಿನಿರ್ಮುಕ್ತತಿ. ವಾಣಿತೆ ಕರವಾಣ್ಯಂಬ ಚರಣೌ ಹೃದಿ ಸರ್ವದಾ ಮಧ್ವಾಕ್ಯಸರಣಿರ್ಭೂಯಾತ್ ಶ್ರೀಮದಾಚಾರ್ಯಭಾವಕ. ಹರಾಯ ಭಜಕಾನಿಷ್ಟಹರಾಯ ಪುರವೈರಿಣೇ ಭವಾಯ ಭವತೆ ಭೂಯಾತ್ ಶಿವಾಯ ಶಿರಸಾ ನಮಃ. ಉಮೇಶಾದ್ಯಾಸುರಾವೋಹಂ ಈಡೇ ಚೇತೋಭಿಮಾನಿನಃ ಯೂಯಂ ಸರ್ವೇ ಪ್ರಕುರುತ ಮನೋ ಮೇ ಮಧ್ವಭಾವಕಂ. ಶ್ರೀಮಧ್ವಃ ಕಲ್ಪವೃಕ್ಷಸ್ತು ಜಯಾರ್ಯಃ ತಾಮಸೋಸ್ಮೃತಃ ಚಿಂತಾಮಣಿಸ್ತು ವ್ಯಾಸಾರ್ಯಃ ಮುನಿತ್ರಯಮುದಾಹೃತಂ. ವಾದಿರಾಜಗುರೂನ್ ವಂದೇ ರಘುತ್ತಮಗುರೂನ್ ತಥಾ ರಾಘವೇಂದ್ರಾನ್ ತಥಾ ಸರ್ವಾನ್ ಸದ್ಗುರೂನ್ ಪ್ರಣತೋಸ್ಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತಾನ್ನಮಸ್ಯೆ ಗುರೂನ್ ಮಮ. ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ. ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ಅವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇ ತಂ ಮಹಾಂತಂ. ಪರಮ ಪವಿತ್ರವಾದಂತಹ ಚಾತುರ್ಮಾಸ್ಯ ಕಾಲ ಇದು. ಈ ಸಮಯದಲ್ಲಿ ವಿಶೇಷವಾಗಿ ಭಗವಂತನ ಆರಾಧನೆಗೆ ಮಹತ್ವವನ್ನು ಶಾಸ್ತ್ರಗಳು ಹೇಳಿವೆ. ಇಡೀ ವರ್ಷಗಳಲ್ಲಿ ಮಾಘ ಮಾಸ ಭಾರಿ ಶ್ರೇಷ್ಠ ಅಂತ ಹೇಳಿದ್ದಾರೆ. ಮಾಘ ಮಾಸಕ್ಕಿಂತ ವೈಶಾಖ ಮಾಸ ಶ್ರೇಷ್ಠ, ವೈಶಾಖ ಮಾಸಕ್ಕಿಂತ ಚಾತುರ್ಮಾಸ್ಯ ಶ್ರೇಷ್ಠ. ಇದು ವಿಶೇಷವಾಗಿ ಮೊದಲ ಚಾತುರ್ಮಾಸ್ಯ, ಮೊದಲ ತಿಂಗಳು ಶಾಖವ್ರತ ಮಾಡ್ತಕ್ಕಂಥ ಪವಿತ್ರವಾದ ಕಾಲ ಇದು. ಈ ಚಾತುರ್ಮಾಸ್ಯದಲ್ಲಿ ಭಾಗವತ ಕೇಳೋದು ಅತಿ ಶ್ರೇಷ್ಠವಾದಂಥ ಕಾರ್ಯ. ಜ್ಞಾನಯಜ್ಞ ಎಲ್ಲ ಕಾಲಕ್ಕೂ ಶ್ರೇಷ್ಠ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕಿಂತ ಪರಮ ಪವಿತ್ರವಾದ ವಸ್ತು ಜಗತ್ತಿನಲ್ಲಿ ಯಾವುದೂ ಇಲ್ಲ ಅಂತ ಹೇಳಿದ್ದಾರೆ. ಅದರಲ್ಲೂ ಕೂಡ ಚಾತುರ್ಮಾಸ್ಯ ಕಾಲದಲ್ಲಂತೂ ದೊಡ್ಡ ಪರ್ವಕಾಲ ಇದು. ಅದಕ್ಕೇ ಬರೀ ಶ್ರವಣ ಮನನ ಧ್ಯಾನ ದೇವರ ಕಡೆಗೆ ಮನಸ್ಸಾಕಲಿಕ್ಕೆ ಹಬ್ಬಗಳ ಸಾಲು ಬರೋದು ಚಾತುರ್ಮಾಸ್ಯದಲ್ಲೇ. ದೀಪಾವಳಿ, ನವರಾತ್ರಿ ಎಲ್ಲ ಬರೋದು ಈಗಲೇ. ಕಾರಣ ಏನು ಅಂದರೆ ಈ ಹಬ್ಬಗಳ ಬಿಟ್ಟು ಬಳೆಗಾಲ ಎಲ್ಲ ಹೊರಗೆ ಹೋಗಾಗಿಲ್ಲ. ಮತ್ತು ಗೊತ್ತಿಲ್ಲ, ತುಂಬ ಜನಕ್ಕೆ ಚಾತುರ್ಮಾಸದಲ್ಲಿ ವಿವಾಹ ಇಲ್ಲ, ಉಪನಯನ ಇಲ್ಲ, ಚೌಲ ಇಲ್ಲ, ಯಾವುದೂ ಇಲ್ಲ, ಪೂಜೆ ಇಲ್ಲ, ಸಂಧ್ಯಾವಂದನೆ ಇಲ್ಲ. ಹಾಗೆಲ್ಲ ತಿಳ್ಕೊಬಾರ್ದು. ಮತ್ತು ಅದು ಯಾವಾಗಲಿರೋದು ಎಂದು ಬಿಡ. ಉಸಿರಾಟ ಹೇಗೋ ಹಾಗೆ ಅದೆಲ್ಲ ಕೂಡ. ಉಸಿರಾಟ ನಿತ್ಯ ಹೇಗೋ ಜ್ಞಾನ. ಉಸಿರು ಅಂದರೆ ವಾಯುದೇವರು ಅಂದರೆ ಜ್ಞಾನ. ಅದು ಉಸಿರಾಟ ಇಲ್ಲದೆ ದೇಹ ಇಲ್ಲ, ಜ್ಞಾನ ಇಲ್ಲದೆ ಜೀವ ಇಲ್ಲ. ಅದಕ್ಕೆ ಜ್ಞಾನಕ್ಕೆ ಪರಮ ಪ್ರಾಶಸ್ತ್ಯ ಕೊಡಬೇಕು ನಾವು. ಅದಕ್ಕೋಸ್ಕರನೇ ಬರೀ ಭಗವಂತ ಮಲಗಿರ್ತಾನಂತೀಗ. ಯಾತಕ್ಕೆ ಮಲಗಿರ್ತಾರೆ? ನಿದ್ದೆ ಮಾಡೋಕ್ಕೆ ಮಲಗೋದಿಲ್ಲ, ಆರಾಮಾಗಿ ಕೇಳಿ ಅಂಥೇಳಿ ಸುಖವಾಗಿ ವಿಶ್ರಾಂತಿ ಅಂತ ಹೇಳ್ತಾರಲ್ಲ ಹಾಗೆ. ಭಗವಂತನಿಗೆ ವಿಶ್ರಾಂತಿ ಬೇಕಿಲ್ಲ, ಆದರೆ ಉಳಿದ ದೇವತೆಗಳು ವಿಶ್ರಾಂತಿ ಬೇಕು.
ಅದಕ್ಕೆ ಚಾತುರ್ಮಾಸ್ಯ ಗೃಹ ಪ್ರವೇಶ ಯಾವುದೂ ಮಾಡೋಂಗಿಲ್ಲ 4 ತಿಂಗಳಲ್ಲಿ. ಮಾಡಿದರೆ ನಿಷಿದ್ಧ ಅದು. ಒಂದು ತುಂಬ ಹೇಳೋದಕ್ಕೆ ಗೊತ್ತಿಲ್ಲ, ಒಂದು ಮಾರ್ಕ್ ಗಮನಿಸಿ. ಚಾತುರ್ಮಾಸ್ಯದಲ್ಲಿ ವಿವಾಹಗಳಾದರೆ ವಿವಾಹ ಉಳಿಯೋದಿಲ್ಲ ಅಂತ ಹೇಳ್ತಾರೆ. ಆಶ್ಚರ್ಯ. ಇತ್ತೀಚೆಗೆ ಯಾವ ಮಾಸದಲ್ಲಿ ನೋಡಿದ್ರೆ ಮದುವೆ ಮಾಡಿಬಿಡ್ತಾರಲ್ಲ, ಅದಕ್ಕೆ ಡೈವರ್ಸು ಬೇಗ ಆಗಿಬಿಡುತ್ತೆ. ಉಳಿಯೋದಿಲ್ಲ, ಅದು ಶಾಸ್ತ್ರದಲ್ಲಿ ಹೇಳಿಬಿಟ್ಟಿದ್ದಾರೆ ಮಾತನ್ನು. ಮದುವೆ ವಿಚ್ಛೇದನ ಆಗುತ್ತೆ, ಇಲ್ಲದೆ ಹೋದರೆ ಇಬ್ಬರಲ್ಲೊಬ್ಬರು ಸಾಯ್ತಾರೆ ಅಂತ ಹೇಳ್ತಾರೆ. ಗೊತ್ತಾ? ಜನಕ್ಕೆ ಗೊತ್ತೇ ಇಲ್ಲ ಅದೆಲ್ಲ ಕೂಡ. ಹೋಗ್ತಾರೆ, ಮುಹೂರ್ತ ಇಟ್ಕೊಂಡು ಮುಗಿಸ್ಬಿಡಿ. ಪಂಚಾಂಗದಲ್ಲೇ ಮುಹೂರ್ತ ಹಾಕಿಬಿಡ್ತಾರೆ. ಭಾರಿ ತಪ್ಪೋದು, ಹಾಗೆಲ್ಲ ಮಾಡಬಾರ್ದು. ಗೃಹ ಪ್ರವೇಶ ಇತ್ಯಾದಿ ಮಾಡಿದರೆ ದೊಡ್ಡ ಅಪಘಾತ ಅಂತ ಹೇಳ್ತಾರೆ. ಅರಿಷ್ಟಗಳ ಸಾಲು ಬರುತ್ತೆ ಅಂತ ಹೇಳ್ತಾರೆ. ಅದನ್ನೆಲ್ಲ ಪಾಲನೆ ಮಾಡಿದಾಗ ನಮಗೆ ಇವತ್ತು ಸಂಡೇ ಹಾಲಿಡೇ ರಿಜಿಸ್ಟ್ರೇಷನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದರೆ ಹಾಗೋ ಹಾಗೆ ಮಾಡಿದ್ದ ಡೇಟ್ ಅದಿದ್ದರೆ ಇನ್ವ್ಯಾಲಿಡ್ ಆಗಿಬಿಡುತ್ತೆ ಅಷ್ಟೇ. ಚಾತುರ್ಮಾಸ್ಯ ಕಾಲ ಕೇವಲ ಭಗವಂತನ ಸೇವೆಗೋಸ್ಕರ ಬಿಡತಕ್ಕಂಥ, ಪೂರ್ತಿಯಾಗಿ ಮೀಸಲಿಡ್ತಕ್ಕಂಥ ಪರ್ವಕಾಲ ಇದೆ. ಅದರಲ್ಲೂ ಜ್ಞಾನಯುಗದಲ್ಲೂ ಕೂಡ ಭಾಗವತ ಭಾರಿ ಶ್ರೇಷ್ಠವಾದದ್ದು. ಕಾರಣ ಇರೋದು ಬ್ರಹ್ಮಸೂತ್ರ ಕೂಡ ಹೈಯೆಸ್ಟ್ ಅದು. ಆದರೆ ಎಲ್ಲರೂ ಅದು ಓದಕ್ಕಾಗೋದಿಲ್ಲ. ಅದೆಲ್ಲ ವೇದಾಧಿಕಾರಿಗಳಿಗೆ ಮಾತ್ರ. ಈ ಭಾಗವತ ಹಾಗಲ್ಲ. ಪ್ರತಿಯೊಬ್ಬ ಮನುಷ್ಯನೂ ಕೂಡ ಯಾವ ಜಾತಿ ಏನೇ ಆಗಿರಲಿ, ಅವರು ಯಾವ ಸ್ಥಿತಿಯಲ್ಲಿ ಬೇಕಾದರೂ ಇರಲಿ, ಕೇಳಲೇಬೇಕಾದ ಗ್ರಂಥ ಅಂದರೆ ಶ್ರೀಮದ್ ಭಾಗವತ ಮಹಾಪುರಾಣ ಅಂತ ಹೇಳಿದ್ದಾರೆ. ಅಂಥ ಭಾಗವತವನ್ನು ಕೇಳೋದು ಒಂದೇ, ಭಗವಂತನ ಬಗ್ಗೆ ತಿಳಿಯೋದು ಒಂದೇ. ದೇವ್ರ ಬಗ್ಗೆ ತುಂಬ ಪ್ರಶ್ನೆ ಮಾಡ್ತಾರೆ ಜನ. ಇವತ್ತು ಫಿಸಿಕ್ಸ್ ತಿಳ್ಕೊಬೇಕಾದ್ರೆ ಒಂದು ವ್ಯವಸ್ಥೆ ಇದೆ, ಮ್ಯಾಥಮೆಟಿಕ್ಸ್ ಒಂದು ವ್ಯವಸ್ಥೆ ಇದೆ, ಮೆಡಿಕಲ್ ಓದಿದರೆ ಡಾಕ್ಟ್ರ್ ಆಗ್ತಾರೆ, ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಭಗವಂತನ ಬಗ್ಗೆ ತಿಳಿಬೇಕು ಅಂತಿದ್ದರೆ ಭಾಗವತ ಓದಬೇಕು, ಭಾಗವತ ಕೇಳಬೇಕು. ಆಲ್ ಅಬೌಟ್ ಗಾಡ್, ಅದು ಭಾಗವತ. ಆಲ್ ಅಬೌಟ್ ಗಾಡ್, ಏನೇನು ಬೇಕು ದೇವರ ಬಗ್ಗೆ, ಏನೇನು ಪ್ರಶ್ನೆ ಕೇಳೋದಕ್ಕೆ ಸಾಧ್ಯ ಇದೆ, ಅದಿಷ್ಟು ಕೂಡ ಒಂದೇ ಕಡೆಗೆ ಉತ್ತರ ಸಿಗುತ್ತ ಜಾಗ ಅಂದರೆ ಶ್ರೀಮದ್ ಭಾಗವತ ಮಹಾಪುರಾಣ ಅಂತ ಹೇಳಿದ್ದಾರೆ. ಅದು ಕೇಳೋದಕ್ಕೆ ಕೂಡ ನಿಯಮ ಮಾಡಿದ್ದಾರೆ. ಸಪ್ತಾಹ ಅಂತ ಇಟ್ಬಿಟ್ಟಿದ್ದಾರೆ. ಸಪ್ತಾಹ 7 ದಿವಸದಲ್ಲೇ ಒಂದು ದೊಡ್ಡ ಕೋರ್ಸ್ 7 ಡೇಸಲ್ಲಿ ಅಷ್ಟೇ. ಭಾರಿ ದೊಡ್ಡ ವಿದ್ಯೆ 7 ಡೇಸಲ್ಲಿ ಹೇಳ್ತಕ್ಕಂಥ ಕಾನ್ಸೆಪ್ಟ್. ಆಮೇಲೆ ಭಾಗವತ ಸಪ್ತಾಹ ಫಸ್ಟ್ ಸಪ್ತಾಹ ಆಯಿತು. ಅವರು ಎಷ್ಟೋ ಸಪ್ತಾಹ ಶುರುವಾಯಿತು. ಇವತ್ತು ಲೌಕಿಕದಲ್ಲೂ ಸಪ್ತಾಹ ಪ್ರೋಗ್ರಾಮ್, ವೀಕ್ಲಿ ಪ್ರೋಗ್ರಾಮ್ ಹಾಕಿಬಿಡ್ತಾರೆ ಎಷ್ಟೋ ಸಲ. ಅದು ಭಾಗವತದ ಇಂಪ್ಯಾಕ್ಟ್ ಆಗಿ ಬಂತು ಕೊನೆಗೆ. ಅಂಥ ಭಾಗವತ ಪುರಾಣದ ಮುಖ್ಯವಾದಂಥ ಆರಂಭದ ಪ್ರಶ್ನೆ ತಿಳ್ಕೊಂಡ್ರೆ ನವಮಸ್ಕಂದ ಶುರುವಾಗಬೇಕೀಗ. ಅಲ್ಲಿ ಏನು ಲಿಂಕ್ ಇದೆ ಅಂತ ಹೇಳ್ತಾರೆ. ನವಮಸ್ಕಂದಕ್ಕೆ ಲಿಂಕ್ ಹೇಗೆ ಬರುತ್ತೆ ಭಾಗವತದಲ್ಲಿ ಅಂತ ಕೇಳಿದರೆ, ಮೊದಲಿಗೆ ಪರೀಕ್ಷಿತ ರಾಜರಿಗೆ ಒಂದು ಶಾಪ ಬಂತು. ಒಬ್ಬ ಋಷಿ ಅಥವಾ ಬೇಟೆಗೆ ಅಂತ ಹೋಗಿದ್ದ ಕಥೆ ಕೇಳಿರ್ತೀರಿ, ಜ್ಞಾಪಿಸ್ಕೋಬೇಕಷ್ಟೆ. ಹೋದ ಕಾಲಕ್ಕೆ ತುಂಬ ಬಾಯಾರಿಕೆ ಆಯಿತು, ಹಸಿವು ಆಯಿತು. ಆಗ ಯಾವ ಜಲಾಶಯ ಅಚಕ್ಷಾಣ, ನೀರು ಏನು ಸಿಗ್ತಾ ಇಲ್ಲ ತನಗೆ ಪಾಪ. ಆಗ ನೋಡಿದ ಮುನಿಯ ಆಶ್ರಮ ಕಾಣಿಸ್ತು, ಖುಷಿಯಿಂದ ಹೊರಟ. ಮುನಿಯ ಆಶ್ರಮ ಅಂದರೆ ಬಾಗಿಲು ಹಾಕಿದರೆ ಅದು ಮಠ ಅಲ್ಲ. ಯಾವಾಗಲೂ ಮಠ ಅಂದರೆ ಛಾತ್ರಾದಿ ನಿಲಯ, ಮುನಿಗಳ ಆಶ್ರಮ ಹಾಗೆ. ಅದರಲ್ಲಿ ಕದ್ದೊಯ್ಲಿಕ್ಕೆ ಇರೋದೇ ಇಲ್ಲ. ಜ್ಞಾನ ಕದಿಯೋ ಪದಾರ್ಥ ಅಲ್ವೇ ಅಲ್ಲ, ಅದರದ್ದು ಯಾವಾಗಲೂ ಓಪನ್ ಇರೋದು. ಖುಷಿಯಿಂದ ಹೋದ. ಮುನಿಗಳು ಇದ್ದರು ಒಳಗಡೆಗೆ. ತುಂಬ ಖುಷಿಯಾಯಿತು. ಹತ್ರ ಹೋಗಿ ಕೇಳಿದ್ರು, ತುಂಬ ಹಸಿವೆ ಆಗ್ತಾಯಿದೆ. ವಿಶುಷ್ಯತ್ ತಾಲು ಹೃದಕಂ ತಥಾಭೂತ ಮಯಾಚತ, ಸ್ವಲ್ಪ ನೀರು ಕೊಡಿ ಅಂತ. ಅಷ್ಟು ಬಾಯಾರಿಕೆ. ಚಕ್ರವರ್ತಿ ಆತ, ಸಾಮಾನ್ಯನಲ್ಲ. ನೀರು ಕೊಡಿ ಅಂತ ಕೇಳಿ, ನೀರಿನ ಮಹತ್ವ ನೋಡಿ ಹೇಗಿದೆ. ಆಗ ಆ ಋಷಿ ನೀರು ಕೊಡೋದಿಲ್ಲ, ಮಾತು ಆಡೋದಿಲ್ಲ, ಕಣ್ಣೆತ್ತಿ ನೋಡೋದೇ ಇಲ್ಲ. ತುಂಬ ಆಶ್ಚರ್ಯ ಆಗ್ತಾಯಿದೆ. ನಾನು ಬಂದಿರೋದು ಚಕ್ರವರ್ತಿ ಬಂದಿರೋದು, ನಾನೇನೇನೋ ಕೇಳ್ತಾ ಇಲ್ಲ, ಬರೀ ನೀರು ಕೇಳ್ತಾ ಇದ್ದೇನೆ, ಕೊಡ್ತಾ ಇಲ್ವಲ್ಲ. ಯಾಕೇನು ಯೋಚನೆ ಮಾಡಿ ಅವರು ಧ್ಯಾನದಲ್ಲಿ ಕೂತು ಅಸಂಪ್ರಜ್ಞಾತ ಸಮಾಧಿ ಸ್ಥಿತಿಯಲ್ಲಿ ಕೂತಾಗ ಬಾಹ್ಯ ಪ್ರಪಂಚ ಎಚ್ಚರ ಇರೋದಿಲ್ಲ. ಅದಕ್ಕೆ ನಾನು ಬಂದಿದ್ದು ಗೊತ್ತಿಲ್ವೋ, ಅಥವಾ ನಾನು ಬಂದಿದ್ದು ನೋಡಿ ಸುಮ್ಮನೆ ಕಣ್ಣು ಮುಚ್ಕೊಂಡಿದ್ದಾನೋ. ವೃಷಾ ಸಮಾಧಿ, ಪರೀಕ್ಷೆ ಮಾಡಬೇಕು ಅಂತ ಹೇಳಿ ಅಲ್ಲಿ ನೋಡಿದ ಒಂದು ಇದಕ್ಕೆ ಪ್ರಾರಬ್ಧ ಅಂತ ಕರೀತಾರೆ. ಒಂದು ಸತ್ತ ಹಾವು ಕಾಣಿಸ್ತೆ, ಬದುಕಿದ ಹಾವಲ್ಲ. ಅದನ್ನು ತನ್ನ ಕೈಲಿ ಮುಟ್ಟಲಿಲ್ಲ, ಧನುಸ್ಸಿನ ತುದಿಯಿಂದ ಎತ್ತಿ ಅವ್ರ ಕೊರಳಲ್ಲಿ ಹಾಕಿದ. ಎಬ್ಬಿಸ್ಲಿಕ್ಕೆ ಉಪಾಯ ಮಾಡಿದ ಅಂತ. ಇದು ಯಾವಾಗಲೂ ಒಳ್ಳೆಯ ಉಪಾಯನೇ. ಯಾರ್ದಾದ್ರು ಮಲಗಿದ್ದಾರೆ, ಸುಳ್ಳೆ ಧ್ಯಾನ ಮಾಡ್ತಾರೆ ಅಂತ ಅನಿಸಿದರೆ ನಮಗೆ ಪರೀಕ್ಷೆ ಮಾಡಬೇಕಾದ್ರೆ ಹಾವು ತಂದು ಹಾಕಬೇಕಾಗಿಲ್ಲ. ಹಾವು ಅಂದರೆ ಸಾಕು ಎದ್ದು ಬಿಡುತ್ತೆ. ಹಾವು ಪದನೇ ಭಾರಿ ಹುಟ್ಟಿಸಿಬಿಡುತ್ತೆ. ಆತ ನಿಜ ಆತ ನೋಡಿ ಅವ್ರಿಗೆ ಕೆಟ್ಟದಾಗಬಾರ್ದು, ಬದುಕಿದ ಹಾವು ಹಾಕಲಿಲ್ಲ. ಪರೀಕ್ಷೆ ಮಾಡಬೇಕು, ಹಾವು ಹಾಕಿದ ಅಷ್ಟೇ. ಅಂದರೆ ಅಷ್ಟೊಂದು ಎಚ್ಚರ ಇಲ್ಲ, ಅಪಾಯ ಉಂಟು ಮಾಡಬಾರ್ದು. ರಬ್ಬರ ಹಾಕಿದ್ರೆ ಹಾಗೆ ಆದರೆ ಆ ಋಷಿ ಆಗಲೂ ಕಣ್ಣು ತೆಗಿಲೇ ಇಲ್ಲ, ಹಾಗೆ ಕೂತಿದ್ದಾರೆ ಆಗಲೇ. ಹಾಗೆ ಯೋಚನೆ ಮಾಡಬೇಕಾಗಿತ್ತ. ಹಾಗಿದ್ದರೆ ನಿಜವಾದ ಸಮಾಧಿ ಅನ್ಕೋಬೇಕೋ ಇಲ್ಲವೋ, ಮಾಡಲಿಲ್ಲ. ಅಲ್ಲಿಂದ ಹೊರಟೇ ಬಿಟ್ಟ. ಆಗ ಮುನಿಯ ಮಗ ಎಲ್ಲೋ ಆಡ್ತಾ ಇದ್ದ, ಕಿವಿಗೆ ಬಿತ್ತು. ನಿಮ್ಮ ಅಪ್ಪರ ಕೊರಳಲ್ಲಿ ಒಬ್ರು ಯಾರೋ ಹಾರ ಹಾಕಿದ್ದಾರೆ ಹಾವಿಂದು ಅಂತ ಹೇಳಿದ ತಕ್ಷಣ ಭಾರಿ ಸಿಟ್ಟು ಬಂತು. ಅಲ್ಲೇ ಶಾಪ ಕೊಡ್ತಾರೆ, ತಕ್ಷಣ ಶಾಪ ಕೊಡ್ತಾರೆ. ಹಿತೋ ಲಂಘಿತ ಮರ್ಯಾದಂ ತಕ್ಷಕ ಸಪ್ತಮೇಹನಿ ದಕ್ಷತಿ ಸ್ವ ಕುಲಾಂಗಾರಂ
ರಾಜಾನಮ್ಮೆ ಪಿತೃದ್ರೋಹಂ. ಎಷ್ಟು ಶಕ್ತಿ ಬ್ರಾಹ್ಮಣರ ಶಕ್ತಿ ನೋಡಿ. ಒಂದು ಕ್ಷಣಕ್ಕೇನೆ ಇವತ್ತು 7ನೇ ದಿವಸಕ್ಕೆ ಸರಿಯಾಗಿ ತಕ್ಷಕ ಅಂತಕ್ಕಂಥ ದೇವಸರ್ಪ ಬಂದು ಆ ರಾಜನನ್ನು ಕಚ್ಚಿ ಕೊಲ್ಲಲಿ, ಬರೀ ಕಚ್ಚಿ ಕೊಲ್ಲಲಿ ಅಂತ ಶಾಪ ಕೊಡ್ತಾರೆ. ಬ್ರಾಹ್ಮಣರ ಶಕ್ತಿ ಇರೋದು ಬಾಯಲ್ಲಿ ಅಂತ ಹೇಳ್ತಾರೆ. ಇದು ನಿಜವಾದ ಅರ್ಥದಲ್ಲಿ ಸೈರ್ ಕೂಡ ಮಾಡಬೇಕಾಗಿಲ್ಲ. ಬಾಯಲ್ಲಿ ಒಳ್ಳೆಯದಾಗಲೇಬೇಕು, ಕೆಟ್ಟದಾಗಲೇಬೇಕು. ಇದು ಬ್ರಾಹ್ಮಣನ ವಿಶೇಷವಾದ ಹಿರಿಮೆ. ನಮಗೆ ಗೊತ್ತೇ, ಬ್ರಾಹ್ಮಣ್ಯ ಕಳ್ಕೊಂಡ್ಬಿಟ್ಟಿದ್ರಿಂದ ಗೊತ್ತಾಗೋದಿಲ್ಲ, ಅಷ್ಟು ಶಕ್ತಿ ಇದೆ. ಆ ಸಮಯಕ್ಕೆ ಪರೀಕ್ಷಿತ ರಾಜನಿಗೆ ಆ ಸುದ್ದಿ ಮುಟ್ಟಿಸಿದರು. ಮುಂದೆ ಕಥೆ ಇದೆ, ಅದೆಲ್ಲ ಬೇಡ. ಆತನ ಕಿವಿ ದಾರಿಯಲ್ಲಿ ಹೋಗ್ತಾರೆ ಅಂದ್ಕೊಂಡೆ, ಎಷ್ಟು ತಪ್ಪು ಮಾಡಿದೆ ನಾನು. ಆ ಮುನಿ ಆಶ್ರಮಕ್ಕೆ ಹೋಗಿ ಆತ ನಿಜವಾಗ್ಲೂ ಧ್ಯಾನ ಮಾಡಿದೆ ಅಂತ ಗೊತ್ತಾಯ್ತು ನನಗೆ. ಅಲ್ಲಿ ಯೋಚನೆ ಮಾಡದೇನೆ ಹಾಗೆ ಬಂದುಬಿಟ್ಟೆ, ತುಂಬ ತಪ್ಪು ಮಾಡಿದೆ. ಈ ತಪ್ಪಿಗೆ ಸಣ್ಣ ಪುಟ್ಟ ಶಿಕ್ಷೆ ಆಗಬಾರ್ದು, ನನಗೆ ಪ್ರಾಣನೇ ಹೋಗಬೇಕು, ಅಷ್ಟು ದುಃಖ ಪಡ್ತಾನೆ ಆತ. ಇವತ್ತು ಗೋವುಗಳಿಗೆ ಬ್ರಾಹ್ಮಣರಿಗೆ ದ್ರೋಹ ಮಾಡಿದರೆ ಅದಕ್ಕಿಂತ ಕೆಟ್ಟ ಕೆಲಸ ಇಲ್ಲ ಅಂತ ಹೇಳ್ತೆ. ಯಾರಿಗೂ ದ್ರೋಹ ಮಾಡಬಾರ್ದು, ಅದನ್ನು ಮರಿಬಾರ್ದು. ಯಾರಿಗೂ ದ್ರೋಹ ಮಾಡೋಕ್ಕೆ ಸಾಧ್ಯ ಇಲ್ಲ, ಮಾಡಿಕೊಡೋದು. ವಿಶೇಷವಾಗಿ ಬ್ರಾಹ್ಮಣರು ಅಂದರೆ ಜ್ಞಾನಿಗಳು ಅಂತ ಅರ್ಥ. ಮುಖ್ಯವಾಗಿ ಗೋವುಗಳು ಏನು ಜಗತ್ತೇ ಗೊತ್ತಿದೆ. ಇವತ್ತು ಅನ್ಯಾಯ ಆಗ್ತಿರೋದು ಇವರಿಬ್ಬರಿಗೆ, ಅತಿ ಹೆಚ್ಚು ಅನ್ಯಾಯ ಆಗೋದು ಇವರಿಬ್ಬರಿಗೆ. ಬ್ರಾಹ್ಮಣರು ಕೇಳೋರೇ ಇಲ್ಲ, ಗೋವುಗಳನ್ನು ಕೊಲ್ತಾರೆ, ಬರಿಗಿರಲ್ಲ, ಕೊಂದು ಹಾಕಿಬಿಡ್ತಾರೆ ಗೋವುಗಳನ್ನು. ಅತಿ ಹೆಚ್ಚು ಪ್ರಾಣಿಗಳನ್ನು ಕೊಂದು ದಿವಸ ತಿಂದಾಕ್ತಾನೆ ಗೋವುಗಳನ್ನು. ಕುಡಿಯೋದು ಗೋವಿನ ಹಾಲನ್ನು, ಕೊಲ್ಲೋದು ಗೋವಿನ. ಎಷ್ಟು ಕೆಟ್ಟ ಯುಗ ಅಂತ ಹೇಳೋದು ಸಾಕ್ಷಿ. ಅದಕ್ಕೆ ಶಾಪ ಕೊಟ್ಟರು. ಅದರ ಫಲ ನಾನಿನ್ನು ಬದುಕಲೇಬಾರದು. ಇದು ಯಾವ ಹೋಮ ಮಾಡಿಕೊಂಡ್ರು ಪ್ರಾಯಶ್ಚಿತ್ತ, ಕೆಲವು ಪಾಪಗಳಿಗೆ ಹೋಮ ಹವನ ಪ್ರಾಯಶ್ಚಿತ್ತ ಇದೆ. ಅದು ಇವಕ್ಕೆ ಯಾವ ಪ್ರಾಯಶ್ಚಿತ್ತನೂ ಇಲ್ಲ. ನಾನು ಸಾಯಲೇಬೇಕು ದೇವರೇ ಅನ್ಕೊತಿರ್ತಾನೆ. ಅಷ್ಟೊತ್ತಿ ವಿಷಯ ಗೊತ್ತಾಯಿತು, ಇಲ್ಲ ನನಗೆ ಶಾಪ ಬಂದಿದೆ ಅಂತ ಹೇಳಿದ ತಕ್ಷಣ ಅದು ಖುಷಿ ಪಡ್ತಾನೆ. ಗೊತ್ತಾಯ್ತಾ, ಖುಷಿ ಪಡ್ತಾನೆ. ಅದಕ್ಕೆ ಈ ಪಾಪ ಇಲ್ಲೇ ಕಾಡ್ಕೊಂಡ್ರೆ ಮುಂದೆ ಕಾಡೋದಿಲ್ಲ. ಲೋನ್ ಆದಷ್ಟು ಬೇಗ ತೀರಿಸಿಬಿಡ್ಬೇಕಲ್ಲ, ಹಾಗೆ ಇದು ಇಂಟ್ರೆಸ್ಟ್ ಸಮೇತ ಕಾಡುತ್ತವೆ. ಎಷ್ಟೊತ್ತು ಅಸಲಿಂತ ಇಂಟ್ರೆಸ್ಟೇ ಜಾಸ್ತಿ ಆಗಿಬಿಟ್ಟೆ. ಯೋಚನೆ ಮಾಡಬೇಕು. ಪಾಪ ಕಳ್ಕೊಳ್ಳೋದಕ್ಕೆ ಖುಷಿ ಅಂತ ಕೇಳಿದರೆ ಪುಣ್ಯ ಕಳ್ಕೊಳ್ಬಾರ್ದು, ಪಾಪ ಉಳಿಸ್ಕೋಬಾರ್ದು. ನಾವು ಪಾಪ ಫುಲ್ ಉಳಿಸ್ಕೋತೇವೆ, ಪುಣ್ಯ ಫುಲ್ ಕಳ್ಕೊಂಡ್ಬಿಡ್ತೇವೆ. ಉಲ್ಟಾ ಪಲ್ಟಾ. ಯಾಕೆ ಪುಣ್ಯನಿಗೆ ಫಲ ಕೇಳ್ತೇವಲ್ಲ, ಪುಣ್ಯ ಹೋಗ್ಬಿಡುತ್ತೆ ಅಲ್ಲಿಗೆ. ಪಾಪ ಯಾರು ಬಂದು ಹೇಳ್ಕೊಡೋದಿಲ್ಲ, ಪ್ರಾಯಶ್ಚಿತ್ತನೂ ಮಾಡ್ಕೊಡೋದಿಲ್ಲ. ಆದ್ದರಿಂದ ಹಾಗೆ ಬೆಳೀತಾ ಹೋಗುತ್ತೆ, ಡಂಪ್ ಆಗಿಬಿಡುತ್ತೆ. ಅದು ಜನ್ಮ ಜನ್ಮಕ್ಕೆ ಕಾಡುತ್ತೆ, ನೆನಪಿರಬೇಕು. ಖುಷಿಪಟ್ಟ ಅಂತ ತನ್ನ ಬಗ್ಗೆ ಪಟ್ಟಾಭಿಷೇಕ ಮಾಡಿ ಗಂಗಾ ನದಿಯ ಮಧ್ಯದಲ್ಲಿ ಒಂದು ಪ್ರವಚನ ಮಂದಿರದ ಫಸ್ಟ್ ಕಾನ್ಸೆಪ್ಟ್ ಬಂದಿದ್ದಾಗ, ಪ್ರವಚನ ದೊಡ್ಡ ರಾಜ ಕಟ್ಟಿಸಿದ, ಚಕ್ರವರ್ತಿ ಕಟ್ಟಿಸಿದ ಪ್ರವಚನ ಮಂದಿರ, ಅಲ್ಲಿ ಕೂತ್ಕೊಳ್ತಾನೆ. ಆಗ ಶುಕಾಚಾರ್ಯರು ಬರ್ತಾರೆ ಅಲ್ಲಿಗೆ. ತನ್ನ ಪ್ರಶ್ನೆ ಕೇಳ್ತಾನಾಗ ಸ್ವಾಮಿ, ಪುರುಷಸ್ಯೇಹ ಯತ್ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ. ಹುಟ್ಟಿದ ಮೇಲೆ ಸತ್ತೇ ಸಾಯ್ತಾನೆ ಮನುಷ್ಯ, ಅದ್ರ ಬಗ್ಗೆ ಯಾರಿಗೂ ಡೌಟ್ ಇಲ್ಲ, ಸತ್ತೇ ಸಾಯ್ತಾನೆ. ಡೌಟ್ ಇರೋ ಯಾವಾಗ ಸಾಯ್ತಾನೆ ಅಷ್ಟೇ ಹೊರತು ಸಾಯ್ತಾರೋ ಬದುಕ್ತಾರೋ ಅಂತ ಯಾರಿಗೂ ಸಂಶಯ ಬಂದಿಲ್ಲ. ಅಷ್ಟರೊಳಗೆ ಏನು ಮಾಡಬೇಕು ಅಂತ ಕೇಳ್ತಾರೆ. ಅಷ್ಟರೊಳಗೆ ಏನು ಮಾಡಬೇಕು, ಪರೀಕ್ಷೆಗಿಂತ ಮುಂಚೆ ಹೇಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ಹೇಳ್ತಾರಲ್ಲ, ಹಾಗೆ ಸಾವಿಗಿಂತ ಮುಂಚೆ ಹೇಗೆ ತಯಾರಾಗಬೇಕು ಆ ಯೋಚನೆ ಯಾರಿಗೂ ಇಲ್ಲೇ ಇಲ್ಲ. ಇವತ್ತು ಎಲ್ಲ ಮಾಡ್ತಾನೆ, ಆದರೆ ಸಾವಿ ಏನು ವ್ಯವಸ್ಥೆ ಮಾಡಿ ಯೋಚನೆ ಮಾಡಿ ಎಲ್ಲ ಟಿಕೆಟೇ ತೊಗೊಳ್ಳದೆ ಪ್ರಶ್ನೆ ಹೋದ್ರೆ ಹಾಗೆ ಎಲ್ಲ ಇದೆ, ಟಿಕೆಟೇ ಇಲ್ಲ. ಸಿಕ್ಕಾಬಿಟ್ಟೆ ಲಗೇಜ್ ಬೇರೆ, ವಾಪಸ್ ಹೋಗೋದು ಕಷ್ಟ ಸ್ಥಿತಿಯಲ್ಲಿದ್ದಾರೆ. ಇದು ಭಾಗವತದ ಕಲಿಬೇಕಾದ ಮೊದಲ ಪಾಠ. ಸಾಯೋದಕ್ಕಿಂತ ಪುರುಷಸ್ಯೇಹ ಯತ್ ಕಾರ್ಯಂ ಮ್ರಿಯಮಾಣಸ್ಯ ಸರ್ವದಾ ಶ್ರೋತವ್ಯ ಕೀರ್ತಿತವ್ಯಶ್ಚ. ನಾವು ಏನು ಕೇಳಬೇಕು, ಏನು ನೋಡಬೇಕು, ಏನು ಮಾಡಬೇಕು, ಯಾತಕ್ಕೆ ಮತ್ತೊಮ್ಮೆ ಹುಟ್ಟಿ ಬರಬಾರ್ದು. ಇದು ನಮ್ಮ ಗುರಿ ಆಗಬೇಕು. ಪರೀಕ್ಷೆ ಕೂತೋಲ್ಲಿ ಮತ್ತೆ ಬಂದು ರಿಪೀಟರ್ ಆದರೆ ಫೇಲ್ ಅಂತಲೇ ಅರ್ಥ. ಒಂದು ಸರ್ತಿ ಪಾಸ್ ಹೇಗೆ ಮಾಡಬೇಕೋ ದೇವರು ನಮಗೆ ಇದು ಭೂಲೋಕ ಪರೀಕ್ಷಾ ಕೇಂದ್ರ ಇದ್ದ ಹಾಗೆ. ಇದರಲ್ಲಿ ಮತ್ತೊಮ್ಮೆ ಹುಟ್ಟಿ ಬಂದರೆ ನಾವು ಸಾಧನೆ ಸರಿ ಮಾಡಿಲ್ಲ ಅಂತ ಅರ್ಥ. ಹುಟ್ಟಿ ಬರಬಾರ್ದು ಅಂದರೆ ಏನು ಮಾಡಬೇಕು ಅಂತ ಪ್ರಶ್ನೆ ಕೇಳ್ತಾರೆ. ಅದೇ ಭಾಗವತದ ವಿಶೇಷ ಅಂದರೆ ಹಾಗೆ. ಎಲ್ಲರಿಗೂ ಭಾಗವತ ಯಾತಕ್ಕೆ ಬೇಕು ಅಂದರೆ ಎಲ್ಲರೂ ಸಾಯೋರೇ ಆದ್ದರಿಂದ ಭಾಗವತ ಕೇಳಲೇಬೇಕು. ಹಾಗಲ್ಲ ಭಾಗವತ ಕೇಳಿ ಅಂದರೆ ಸಾಯ್ತೇವೆ ಅಂತಾರೆ. ಹಾಗಾಗಿ ಉಲ್ಟಾ ಬಟ್ಟಾಗಿಬಿಟ್ಟು ಭಾಗವತ ಕೇಳಿದರೆ ಸಾವಿನ ಹೇಗೆ ಗೆಲ್ಲಬೇಕು ಗೊತ್ತಾಗುತ್ತೆ. ಇನ್ನೂ ಶಾಸ್ತ್ರದಲ್ಲಿ ಹೇಳಿದ್ದಾರೆ, ಮನುಷ್ಯ ಹೇಗೆ ಬದುಕಬೇಕು ಅಂದರೆ ಹೇಗೆ ಸಾಯಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಅಂತ ಹೇಳ್ತಾರೆ. ಸಾವಿಗೆ ಪ್ರಿಪ್ರೇಷನ್ನೇ ಲೈಫ್ ಅಂದರೆ. ಮತ್ತು ಇಡೀ ವರ್ಷದ ತಯಾರಿ ಆತಕ್ಕೆ ಒಂದು ದಿವಸದ ಪರೀಕ್ಷೆಗೋಸ್ಕರ ಇಡೀ ವರ್ಷ ಹೇಗೆ ಓದ್ತಾನೋ ಭಗವಂತ ಗಂಟೆಗಟ್ಟಲೆ ಪರೀಕ್ಷೆ ಮಾಡೋದಿಲ್ಲ, ದಿನಗಟ್ಟಲೆ ಮಾಡೋದಿಲ್ಲ. ಅಂತ್ಯಕಾಲ ಫ್ರ್ಯಾಕ್ಷನ್ ಆಫ್ ಎ ಸೆಕೆಂಡ್. ಏನಂತ ಏನಾದ್ರೆ ಅವನ ಬದುಕು ತೀರ್ಮಾನ ಆಗುತ್ತೆ ಅಂತ ಹೇಳ್ತಾರೆ. ಜನ್ಮಲಾಭ ಅದಕ್ಕೆ ಉತ್ತರವಾಗಿ ಬಂದಿದ್ದೆ ಭಾಗವತ ಪುರಾಣ. ಇಡೀ ಭಾಗವತವನ್ನು ಹೇಳ್ತಾರೆ. ಅದನ್ನು ಕೇಳ್ತಾ ಹೋದರೆ ಪ್ರತಿ ಕಥೆಯಲ್ಲೂ ಕೂಡ ನಾವು ಹೇಗೆ ಬದುಕಬೇಕು ಅಂತ ಹೇಳ್ಕೊಡುತ್ತೆ. ಇದೇ ಭಾಗವತದ ಲಕ್ಷಣ. ಭಾಗವತ ಕೇಳ್ತಾ ಹೋದರೆ ನಮ್ಮ ಬದುಕು ಹೇಗಿರಬೇಕು, ಹೇಗಿದ್ದರೆ ನಿಜವಾದ ಬದುಕಾಗತ್ತೆ, ಅದು ಮತ್ತೊಮ್ಮೆ ಹುಟ್ಟಿ ಬರದ ಸಾವಿಗೆ ಕಾರಣ ಆಗುತ್ತೆ ಮುಂದೆ ತಿಳಿಸ್ತಾರೆ. ಮುಂದೆ ಅನೇಕ ವಿಷಯ, ದ್ವಿತೀಯ ಸ್ಕಂದ, ತೃತೀಯ, ಚತುರ್ಥ, ಪಂಚಮ, ಷಷ್ಠ, ಸಪ್ತ, ಅಷ್ಟಮ, ಅಷ್ಟು ಸ್ಕಂದ ಮುಗಿದೋಗಿದೆ ಅಂತ ತಿಳ್ಕೊಂಡು ಬಿಡಬೇಕೀಗ.
ಈಗ ನವಮಸ್ಕಂದ ಪ್ರಾರಂಭವಾಗತ್ತೆ. ಆತ ಪ್ರಶ್ನೆ ಮಾಡ್ತಾನೆ ಪರೀಕ್ಷಿತ್ ರಾಜ. ನವಮಸ್ಕಂದದ ವಿಶೇಷತೆ ಎಂದರೆ ರಾಜ ಮಹಾರಾಜರ ಕಥೆ ಇದು. ಧ್ರುವ ಪ್ರಹ್ಲಾದರ ಕಥೆಯೆಲ್ಲ ಕೇಳಿರ್ತೇವೆ ಈಗಾಗಲೇ. ಬರೀ ರಾಜ ಮಹಾರಾಜರ ಕಥೆನೇ ಹೇಳಕ್ಕೆ ಹೊರಟ ಸ್ಕಂದ ನವಮಸ್ಕಂದ. ಕಥಿತೋ ವಂಶ ವಿಸ್ತಾರ ಭವತಾ ಸೋಮಸೂರ್ಯಯೋ. ಅದರಲ್ಲಿ ರಾಜಭರಿತನಗಳು ಇಡೀ ನಮ್ಮ ಇವತ್ತೆಲ್ಲ ನಾವು ಕಾಂಗ್ರೆಸ್ಸು ಬಿ ಜೆ ಪಿ ಅಂತ ಕೇಳ್ತೇವಲ್ಲ, ಅವರೊಮ್ಮೆ ಇವರೊಮ್ಮೆ ಅಂತೇಳಿ. ಹಿಂದೆ ಹಾಗಲ್ಲ. ಸೂರ್ಯವಂಶ ಚಂದ್ರವಂಶದ ರಾಜ್ಯಭಾರ ಮಾಡ್ತಾಯಿದ್ರು. ಸೂರ್ಯವಂಶದ ರಾಜರು, ಚಂದ್ರವಂಶದ ರಾಜರು, ಇಡೀ ನಮ್ಮ ಜಗತ್ತನ್ನು ಆಳ್ತಾ ಬಂದಂಥ ದೊಡ್ಡ ರಾಜವಂಶಗಳೆರಡೂ ಕೂಡ. ಅವರಲ್ಲಿ ಮುಖ್ಯಸ್ಥರ ಕಥೆಗಳು ಅಲ್ಲಿ ನವಮಸ್ಕಂದ ಕೇಳೋದು ಸಾವಿರಾರು ಹೆಸರುಗಳು, ಸಾವಿರಾರು ಕಥೆಗಳು. ಅದರಲ್ಲಿ ಇರೋದು 5 ದಿವಸ. ಅದರೊಳಗೆ ನಾಳೆ ಜಯತೀರ್ಥರ ಆರಾಧನೆ ನಾಡಿದ್ದಿರೋ ದಿವಸ, ಅವ್ರ ಬಗ್ಗೆ ಸ್ವಲ್ಪ ಹೇಳಬೇಕಾಗತ್ತೆ. ಅದರಲ್ಲಿ ಸ್ವಲ್ಪ ಟೈಮ್ ಹೋಗಿಬಿಡುತ್ತೆ. ಆದರೆ ಮುಖ್ಯವಾಗಿ ನಾವು ಅತ್ಯಂತ ಮುಖ್ಯವಾದಂಥ ಕೆಲವು ಕಥೆಗಳನ್ನು ಕೇಳೋದಕ್ಕೆ ಹೊರಟ್ರೆ ನಾವು ಹೇಗಿದ್ದೇವೆ, ಹೇಗಿರಬೇಕು ಎಂಬುದನ್ನು ತಿಳ್ಕೊಂಡ್ರೆ ಅದು ಭಾಗವತವಾಗುತ್ತೆ. ಅದರಲ್ಲಿ ಮೊಟ್ಟ ಮೊದಲ ರಾಜನ ಕಥೆ ಸೂರ್ಯವಂಶದ ರಾಜ, ಆಮೇಲೆ ಚಂದ್ರವಂಶದ ರಾಜರುಗಳು. ಸೂರ್ಯವಂಶದ ರಾಜರಲ್ಲಿ ಮೊದಲು ಸೂರ್ಯ ಹುಟ್ಟುವುದು ಹೇಗೆ? ಕಶ್ಯಪ ಮುನಿಗಳ ಮಗನಾಗಿ. ಕಶ್ಯಪ ಯಾರ ಮಗ ಅಂಥೇಳಿದರೆ ಮರೀಚಿ ಮುನಿಗಳ ಮಗ. ಮರೀಚಿಗಳು ಬ್ರಹ್ಮದೇವರ ಮಕ್ಕಳು. ಬ್ರಹ್ಮದೇವರು ಭಗವಂತ ನಾರಾಯಣನ ಮಗ ಅವರು. ಈ ರೀತಿ ವಂಶ ಬಂದಿರೋದು. ಅಂಥ ವಂಶದಲ್ಲಿ ಈ ವಿವಸ್ವಾನ್ ಸೂರ್ಯ ಹುಟ್ಟಿದ್ದಾನೆ. ಸೂರ್ಯನಿಗೆ ಸಂಜ್ಞಾದೇವಿ ಹೆಂಡತಿ. ಸಂಜ್ಞಾದೇವಿಯ ಮಗನೇ ಈ ವೈವಸ್ವತ. ವಿವಸ್ವಾನ್ ಸೂರ್ಯನ ಮಗ ಮನು, ಆತ ವೈವಸ್ವತ ಮನು ಅಂತ ಹೆಸರು. ಪ್ರತಿನಿತ್ಯ ಸಂಕಲ್ಪ ಎಲ್ಲಿ ಹೇಳಿದ್ರು ಮಾಡ್ತೀರಿ, ಸಂಧ್ಯಾವಂದನೆ ಮಾಡೋರಿಗೆ ಗೊತ್ತಿರ್ತದೆ. ವೈವಸ್ವತ ಮನ್ವಂತರೇ ಅಂತ ಹೇಳಿದೆ. ಯಾವ ರಾಜಮಹಾರಾಜರ ಹೆಸರು ಹೇಳೋದಿಲ್ಲ ನಾವೀಗ. ಈ ಮನ್ವಂತರದ ರಾಜ ವೈವಸ್ವತ ಮನು. ಆತನ ಆಳ್ವಿಕೆಯಲ್ಲಿ ನಾವಿರೋದು. ಈಗ ಮುಖ್ಯ ರಾಜ ಆತನೇನೆ ಮನು. 14 ಮನ್ವಂತರಗಳು, ಈ 7ನೇ ಮನ್ವಂತರ. ಇದರಲ್ಲಿ ವೈವಸ್ವತ ಮನು ಪತಿಯಾಗಿದ್ದ. ಆತ ಸಂಜ್ಞಾದೇವಿಯ ಮಗನೇ ವೈವಸ್ವತ ಮನು. ಆತನ ಪೂರ್ತಿಯಾಗಿ ಸೂರ್ಯನ ಮಕ್ಕಳಲ್ಲಿ ವೈವಸ್ವತ ಮನು ಇದ್ದಾನೆ, ಅಶ್ವಿನಿ ದೇವತೆಗಳಿದ್ದಾರೆ, ಯಮುನಾ ನದಿ ಇದೆ, ಜೊತೆಗೆ ಶನಿ ಕೂಡ ಸೂರ್ಯನ ಮಗನೇ. ಶನೇಶ್ವರ ಕೇಳ್ತೇವೆ, ಭಾರಿ ಹೆದರ್ತಾರೆ ಶನೇಶ್ವರನ ಕಂಡ್ರೆ. ಆ ಶನಿ ಸೂರ್ಯನ ಮಗ. ಇನ್ನೊಬ್ಬ ಹೆಂಡತಿಯ ಮಗ ಸಂಜ್ಞಾದೇವಿಯ ಮಕ್ಕಳಿಬ್ಬರಾದರೆ ಛಾಯಾದೇವಿಯ ಮಗ ಆತ. ಅದು ಕಥೆ ಬೇರೆ ಮುಂದೆ ಬರುತ್ತೆ. ಇಷ್ಟೆಲ್ಲ ಇದ್ದಾಗ ವಯೋಸ್ವತವನ್ನು ಹುಟ್ಟಿದ. ಇದು ಸಾಮಾನ್ಯನಲ್ಲ. ಅದನ್ನು ಅಷ್ಟಮಸ್ಕಂದದ ಕೊನೆಗೆ ಹೇಳಿದ್ದಾರೆ. ಅಷ್ಟಮಸ್ಕಂದದ ಕೊನೆಗೆ ಯಾರು ವಯೋಸ್ವತವನ್ನು ಅಂದರೆ ಭಗವಂತನ ಮತ್ಸ್ಯ ರೂಪವನ್ನು ಆರಾಧನೆ ಮಾಡಿ ಸಿದ್ಧಿ ಪಡೆದಂಥ ಮಹಾನುಭಾವ. ಆತ ಇದ್ದಿದ್ದು ದಕ್ಷಿಣ ಭಾರತದಲ್ಲಿದ್ದಿತ್ತು. ಇದು ನಮ್ಮ ದಕ್ಷಿಣ ಭಾರತದ ಕಥೆ. ಅದು ಕೂಡ ತಾಮ್ರಪರ್ಣಿ ನದಿಯ ತೀರ, ಕೃತಮಾಲಾ ನದಿ ಅಂತ ಅದಕ್ಕೆ ಹೆಸರು. ಕೃತಮಾಲಾ ಅದರ ತಿರುನಲ್ ಮೇಲೆ ಆ ಕಡೆ ಹರಿಯುತ್ತೆ. ಅದು ತಾಮ್ರಪರ್ಣಿ ನದಿಯ ವಿಶೇಷತೆ ಅಂದರೆ ಅದರಲ್ಲಿರ್ತಕ್ಕಂಥ ಒಂದು ಕಪ್ಪೆ ಚಿಪ್ಪಿನಲ್ಲಿ ಸ್ವಾತಿ ಮಳೆಯ ಹನಿ ಬಿದ್ದರೆ ಅದು ಮುತ್ತಾಗುತ್ತೆ ಅಂತ ಹೇಳ್ತಾರೆ. ಎಲ್ಲೆಲ್ಲ ಬಿದ್ದರೆ ಮುತ್ತಾಗುತ್ತೆ, ಅಲ್ಲಿ ಮಾತ್ರ ಆಗೋದು. ತಾಮ್ರಪರ್ಣಿ ಸರಿತ್ತೋಯಂ ಸೇವನೀಯಂ ಮುಮುಕ್ಷುಭಿ ವಾದಿರಾಜ ಸ್ವಾಮಿಗಳು ತೀರ್ಥ ಪ್ರಬಂಧದಲ್ಲಿ ಬರೀತಾರೆ. ಅಲ್ಲಿ ಮಾತ್ರ ನೀರು, ಕಪ್ಪೆ ಚಿಪ್ಪಿನಲ್ಲಿ ಬಿದ್ದ ನೀರು ಹಾಗೆ ಆಮೇಲೆ ಮುತ್ತಾಗಿರುತ್ತೆ ಅಂತ ಹೇಳ್ತಾರೆ. ಎಷ್ಟು ಆಶ್ಚರ್ಯ! ಅಂಥ ವಿಚಿತ್ರ ಮಹಿಮೆಯ ನದಿ ಅದು. ಅದರಲ್ಲಿ ಆತ ಒಮ್ಮೆ ಸ್ನಾನಕ್ಕೆ ಹೋಗಿದ್ದ ರಾಜ, ಸತ್ಯವ್ರತ ಅಂತ ರಾಜನ ಹೆಸರು. ಅದು ಮೀನು ನೋಡಿದ ತಕ್ಷಣ ಆತನ ಕರುಣೆ ಬಂತು. ಪಾಪ ಅದು ಹೀಗೆ ಹಿಡ್ಕೊಂಡಿದ್ದ ಅರ್ಘ್ಯ ಕೊಡೋಕ್ಕೋಸ್ಕರ. ಚಿಕ್ಕ ಮೀನಿನ ಮರಿ, ಚಿಕ್ಕದು. ಮಾತಾಡಿತು ರಾಜ, ಬಿಡಬೇಡ, ನನ್ನ ದೊಡ್ಡ ಪ್ರಾಣಿ ತಿಂದು ಹಾಕಿಬಿಡುತ್ತೆ, ದಯವಿಟ್ಟು ಅದನ್ನು ಕಾಪಾಡು ಅಂತ ಹೇಳಿದ ತಕ್ಷಣ ಇದು ನಮ್ಮ ಜನಕ್ಕೆ ಗೊತ್ತಿಲ್ಲ. ಸರ್ವಭೂತ ದಯಾ ಪುಷ್ಪಂ, ನೊಂದವರಿಗೆ ಸಹಾಯ ಮಾಡೋಕ್ಕೆ ಹೋಗ್ತಾರಲ್ಲ, ಅದಕ್ಕಿಂತ ದೊಡ್ಡ ತಪಸ್ಸಿಲ್ಲ ಅಂತ ಹೇಳ್ತಾರೆ. ಯಾವ ಕಾಡಿಗೆ ಹೋಗಿ ತಪಸ್ಸು ಮಾಡಬೇಕಾಗಿಲ್ಲ, ಕೂತಲ್ಲೇ ತಪಸ್ಸು ಮಾಡ್ಬೋದು. ಕಷ್ಟದಲ್ಲಿವರು ನಮ್ಮಿಂದ ಅದು ಸಹಾಯ ಮಾಡಿಬಿಟ್ರೆ ದೊಡ್ಡ ತಪಸ್ಸಾಗುತ್ತೆ. ಕಮಂಡ ಹಾಕ್ಕೊಂಡ. ಬೆಳಗ್ಗೆದ್ದು ನೋಡ್ತಾರೆ, ಕಬ್ಬು ದೊಡ್ಡ ತುಂಬ ಹೋಗಿಬಿಟ್ಟಿದೆ. ಅಷ್ಟು ದೊಡ್ಡದು ಬೆಳೆದು ಬಿಟ್ಟಿದೆ. ಆಶ್ಚರ್ಯ ಆಯಿತು. ನನಗೆ ಇಕ್ಕಟ್ಟಾಗುತ್ತೆ, ಬಾರೆ ದೊಡ್ಡ ಜಾಗ ಕೊಡು ಅಂತ. ದೊಡ್ಡ ತೊಟ್ಟಿಯಲ್ಲಿ ಹಾಕಿದೆ, ಮರುಸ್ಬಿಟ್ಟು ಅದು ಫುಲ್ಲಾಗಿದೆ. ದೊಡ್ಡ ಬಾವಿಯಲ್ಲಿ ಹಾಕಿದೆ, ಅದು ಫುಲ್ಲಾಯಿತು. ನೋಡಿ ಆಶ್ಚರ್ಯ ಆಯ್ತು. ಬೆಳೆದ್ರೆ ಅಷ್ಟು ದೊಡ್ಡದು ಬೆಳೀತಾ ಇದೆ. ನನಗೆ ಇಕ್ಕಟ್ಟಾಗ್ತಾಯಿದೆ ಅಂತ ಹೇಳಿದ ತಕ್ಷಣ ಆತ ಬಿಡ್ಲಕ್ಕೆ ಹೋದ ನದಿಗೆ. ತಕ್ಷಣ ಅದು ಮಾತಾಡುತ್ತೆ, ರಾಜ ಬಿಡಬೇಡ, ಎಷ್ಟೋ ಪ್ರಾಣಿ ತಿಂದಾಕಿಬಿಟ್ರೆ ಕಷ್ಟ ಆದರೆ ಯೋಚನೆ ಮಾಡ್ತಾನೆ. ನೀನೇ ಯಾರೋ ತಿಂದಾಕಿದ್ದೀಯಲ್ಲ, ನಿನ್ಯಾರು ತಿಂತಾರೆ ಅಂದ್ಕೊಂಡು ನೋಡ್ತಾನೆ. ಆಗ ಭಗವಂತ ಹೇಳ್ತಾನೆ, ಅದು ಮತ್ಸ್ಯರೂಪಿ ಭಗವಂತ ಆತ, ಬರೀ ಮೀನಲ್ಲ, ಮತ್ಸ್ಯರೂಪಿ ಭಗವಂತ. ಆಗ ಹೇಳ್ತಾರೆ, ನಾನು ಯಾತಕ್ಕೆ ಬಂದೆ ಗೊತ್ತಾ, ನನ್ನ ಭಕ್ತ ನೀನು.
7ನೇ ದಿವಸ ಸರಿಯಾಗಿ ಪ್ರಳಯ ಆಗುತ್ತೆ ನೋಡಿ, ಕಾಲ ಸರಿಯಾಗಿ ಪ್ರಳಯ ಆಗುತ್ತೆ. ನೀನು ಉಳಿಯಬೇಕು, ಮುಂದಿನ ಜನ್ಮದಲ್ಲಿ ನೀನು ಮನ್ವಾಗಿ ಹುಟ್ಟಬೇಕು, ಮನ್ವಂತ ಅಧಿಪತಿಯಾಗಬೇಕು. ಅದಕ್ಕೆ ನೀನು ರಕ್ಷಣೆ ಕೊಡೋಕ್ಕೋಸ್ಕರ ಹೀಗೆ ಕಾಣಿಸ್ಕೊಂಡೆ ಅಂತ ಭಗವಂತ ಹೇಳ್ತಾನೆ. ಮುಂದೆ ಹಾಗೆ ನಡೆದು ಹೋಗಿಬಿಡುತ್ತೆ. ಆತ ಪ್ರಳಯ ಕಾಲ ಅಂದರೆ ಸಣ್ಣ ಪುಟ್ಟದ್ದಲ್ಲ, ಅದು ಮನ್ವಂತರ ಪ್ರಳಯ ಅಂತ ಕರೀತಾರೆ. ಮನ್ವಂತರ ಪ್ರಳಯೇ ಮತ್ಸ್ಯರೂಪಿ ಯುಗೋಪ, ಇಡೀ ಮನುವನ್ನು ಕಾಪಾಡ್ತಾ ಕೊನೆಗೆ ಅಲ್ಲಿ ಉಪದೇಶವನ್ನು ಮಾಡ್ತಾನೆ. ಮತ್ಸ್ಯ ಪುರಾಣ ಅಂತ ಅದಕ್ಕೆ ಹೆಸರು. ಮತ್ಸ್ಯರೂಪಿ ಪರಮಾತ್ಮ ಉಪದೇಶ ಮಾಡಿದ್ದಕ್ಕೆ ಮತ್ಸ್ಯ ಪುರಾಣ ಅಂತ ಹೆಸರಾಗತ್ತೆ. ಆ ರೀತಿ ಭಗವದ್ ಆರಾಧನೆ ಮಾಡಿದ ಸತ್ಯವ್ರತನೇ ಈಗ ವಯೋಸ್ವತ ಮನುವಾಗಿ ಹುಟ್ಟಿದ್ದಾನೆ. ಆತನ ಬ್ಯಾಕ್ಗ್ರೌಂಡ್ ಇದು. ಇವತ್ತು ಯಾವ ವ್ಯಕ್ತಿ ಹಿಂದಿನ ಕತೆ ಯಾತಕ್ಕೆ ಕೇಳ್ತಾರೆ ಅಂದರೆ, ರೆಸ್ಯೂಮ್ ಕೇಳ್ತಾರಲ್ಲ ಹಾಗೆ, ಕೆಲಸ ಕೊಡೋಕೆ ಏನೇನು ಮಾಡಿದ್ದಾನೆ ಎಲ್ಲ ಕೇಳೋ ಹಾಗೆ ಹಿಂದಿನ ಜನ್ಮ ಎಲ್ಲ ತಿಳ್ಕೊಂಡಿರಬೇಕು. ಇದು ಇಂಥ ಸಾಧನೆ ಮಾಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆಗ ಹುಟ್ಟಿದ ಆ ಮನುಗಳ ಕೆಲಸ ಪ್ರಜಾವೃದ್ಧಿ ಮಾಡ್ತಾ ಹೋಗೋದು, ರಕ್ಷಣೆ ಕೊಡೋದು, ಎರಡೆರಡಾಗಬೇಕು. ಅನ್ನ ಬಟ್ಟೆ ಕೊಟ್ಟರೆ ರಕ್ಷಣೆ ಆಗುತ್ತೆ ಅನ್ನೋದು ಇವತ್ತಿನ ಕಾನ್ಸೆಪ್ಟು. ಅದು ತಪ್ಪಲ್ಲ. ಅದಕ್ಕಿಂತ ಮುಂಚೆ ಜ್ಞಾನ ಕೊಡಬೇಕು. ಅದು ಸರ್ಕಾರ ದೊಡ್ಡ ಜವಾಬ್ದಾರಿ, ಜ್ಞಾನ ಕೊಡೋದು. ನಾವು ರೋಟಿ ಕಪಡ ಅವ್ರ ಮಕ್ಕ ನಷ್ಟ ಕೇಳಿರ್ತೇವೆ ಅಷ್ಟೇ ಹೊರತು ಜ್ಞಾನ ಕೇಳಿರೋದಿಲ್ಲ. ಅಷ್ಟು ಜ್ಞಾನ ಒಂದು ಕೊಟ್ಟರೆ ಅವನೇ ರೋಟಿ ಕಪಡ ಎಲ್ಲ ಮಾಡ್ಕೊಂಡ್ಬಿಡ್ತಾನೆ ಅವನೇ. ಇಲ್ಲವರು ಕೊನೆವರೆಗೂ ಕೊಡ್ತಾನೆ ಇರಬೇಕು ಹೊರತು ಅವನೇ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ನಮ್ಮ ಶಾಸ್ತ್ರದ ಪರಿಕಲ್ಪನೆ ರಾಜ್ಯಭಾರ ಮಾಡೋದ್ರೆ ಉತ್ತಮ ಜ್ಞಾನ ಕೊಡೋದು ಅಂತೇಳಿ ಆತ ಯೋಚನೆ ಮಾಡ್ತಾನೆ. ಸಂತತಿ ಬೆಳೆಸಬೇಕು. ಅವ್ರಿಗೆ ಮಕ್ಕಳಾಗೋದು ಕಷ್ಟ ಆಯಿತು ಅಂತ ತಿಳ್ಕೊಳ್ಳೋಕೆ ಹೋಗಬೇಡಿ. ಅವ್ರ ಮಕ್ಕಳನ್ನು ಪಡಿಬೇಕಾದ್ರೆ ದೊಡ್ಡ ತಪಸ್ಸು ಮಾಡ್ತಾಯಿದ್ದೆ. ಕಾರಣ ಏನು ಅಂದರೆ, ಅಂತ್ಯಂಥ ಮಗ ಹುಟ್ಟಬಾರ್ದು. ಆಫೀಸಿಗೆ ಅಂತ್ಯಂಥವ್ರು ಅಪಾಯಿಂಟ್ ಮಾಡ್ಕೊಳ್ಳೋದಿಲ್ಲ. ಸೆಲೆಕ್ಷನ್ ಕರೆದು ಕನ್ಫರ್ಮ್ ಮಾಡಿ, ಟೆಸ್ಟ್ ಮಾಡಿ, ಇಂಟರ್ವ್ಯೂ ಮಾಡಿ ಸೆಲೆಕ್ಟ್ ಮಾಡ್ತಾರೆ. ಅದಕ್ಕೆ 1-2 ಪೋಸ್ಟ್ಗೆ ಸಾವಿರಾರು ಅಪ್ಲಿಕೇಶನ್ ಬಂದಿದೆ. ಮುಂದೆ ಕಂಪ್ನಿ ಬೆಳಿಬೇಕದು, ಆಫೀಸ್ ಬೆಳಿಬೇಕು, ಜನಕ್ಕೆ ಉಪಯೋಗ ಆಗಬೇಕು. ಮನೆ ಅಂದರೆ ಆಫೀಸ್ ಇದ್ದಾಗ ಗೊತ್ತಾಯ್ತಾ. ನಮ್ಮ ಮಕ್ಕಳು ಮನೆಗೆ ಹಿತ ಮಾಡೋ ಜನ ಎಲ್ಲಿ ಇವತ್ತು ಅಂಥ ಕಾಲ ಬಂದಿದೆ. ಸಮಾಜಕ್ಕೆ ಅವರು ಕೊಡುಗೆ ಕೊಡಬೇಕು, ಭಗವಂತನ ಸೇವೆ ಆಗಬೇಕು, ಮನೆ ಉದ್ಧಾರ ಆಗಬೇಕು, ಸಮಾಜ ಬದುಕಬೇಕು. 3 ಕಮಿಟೆಡ್ ನಾವು. ದೇಹ ಕೊಟ್ಟವನು ಭಗವಂತ, ಅವನಿಗೆ ಋಣಿಗಳಾಗಿರಬೇಕು. ದೇಶಕ್ಕೆ ಋಣಿಗಳು ಅಂತ ನಮಗೆ ಅರ್ಥ ಆಗುತ್ತೆ. ನಮ್ಮ ದೇಶ ಅಂಥೇಳಿ ದೇವರು ನಮ್ಮನ್ನು ಉಳಿಸಿರೋದಾದರೆ ಫಸ್ಟ್ ಲಾಯಲ್ಟಿ ಭಗವಂತನಿಗೆ, ಸೆಕೆಂಡ್ ಸಮಾಜಕ್ಕೆ. ಸಮಾಜದಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಕಾಡಲ್ಲಿದ್ದರೆ ಮೃಗಗಳು ತಿನ್ನುತ್ತೆ, ಕಾಡರು ಹೊಡೆದು ಹಾಕ್ತಾರೆ. ಅಕ್ಕಪಕ್ಕದ ಮನೆಯವರಿದ್ದಾರೆ ಅಂತ ನಾವು ಬದುಕಿದ್ದೇವೆ. ಅವ್ರಿಗೆ ಇನ್ನೊಬ್ಬ ಮನೆಯವರು, ಅದಕ್ಕೆ ನಮ್ಮ ಕೊಡುಗೆ ಸಲ್ಲಬೇಕು, ನಮ್ಮ ಸೇವೆ ಸಲ್ಲಬೇಕು, ಮನೆ ಉದ್ಧಾರ ಆಗಬೇಕು. 3 ಕೆಲಸ ಮಾಡಬೇಕು. ಇವತ್ತು ಯಾವುದೂ ಇಲ್ಲ, ನಾನು ಉದ್ಧಾರ ಆಗಬೇಕು ಅಷ್ಟೇ ಆಗಿಬಿಡುತ್ತೆ. ಕೊನೆಗೆ ನಾನು ಉದ್ಧಾರ ಆಗೋದೇ ಇಲ್ಲ. ನಾನಂದ್ರೆ ನೋ ಅಂತಿದೆಯಲ್ಲ, ಸಮಾಜನ ಹೊಡೆಯೋದೆಲ್ಲ, ಅವನು ಹೊಡೆಯೋದೆಲ್ಲ, ಯಾರು ಹೊಡೆಯೋದೇ ಇಲ್ಲ. ಇವತ್ತು ಬದುಕು ಭಾಳ ನಮ್ಮ ಸೇವೆಗೋಸ್ಕರ ಬದುಕು. ಸರ್ಕಾರಿ ನೌಕರಿಯನ್ನು ಸರ್ವಿಸ್ ಅಂತ ಕರೀತಾರೆ. ಇವತ್ತು ನಮ್ಮ ದೇಹವೇ ಸರ್ವಿಸ್ಗೋಸ್ಕರ ಉಪಯೋಗ ಆಗಬೇಕು. ಅದಕ್ಕೋಸ್ಕರವಾಗಿಯೇ ಒಳ್ಳೆಯ ಮಕ್ಕ ಹುಟ್ಟಬೇಕು ಅಂತೇಳಿ ಒಂದು ಯಾಗವನ್ನು ಮಾಡ್ತಾರೆ. ಅದಕ್ಕೋಸ್ಕರನೇ ದೊಡ್ಡ ತಪಸ್ಸು ಮಾಡ್ತಾರೆ. ಸಾಮಾನ್ಯ ತಪಸ್ಸು ಮಾಡ್ತಾರೆ, ದೊಡ್ಡ ತಪಸ್ಸು ಮಾಡ್ತಾಯಿದ್ರು ಅವರು. ಅವರು ಮಿತ್ರಾವರುಣ ದೇವತಾಕವಾದ ಒಂದು ಯಾಗವನ್ನು ಮಾಡ್ತಾರೆ. ಮಿತ್ರಾವರುಣ ದೇವತೆಗಳಾದಂಥ ಒಂದು ಯಾಗ. ಯಾಗದ ಫಲ ಏನು ಗೊತ್ತಾ? ಗಂಡು ಮಗು ಹುಟ್ಟಲೇಬೇಕು ಅಂತ ಯಾಗ, ಗ್ಯಾರಂಟಿ. ಇದು ಶಾಸ್ತ್ರದ ಬಗ್ಗೆ ತುಂಬ ಜನ ಗೊತ್ತಿಲ್ಲ. ಮತ್ತು ರಾಯರಂಥವ್ರು ತೋರಿಸಿದ್ದಾರೆ, ಎಂಥ ಪವಾಡ ಮಾಡಿ ತೋರಿಸ್ತಾರೆ ಅವರೆಲ್ಲ. ಒಂದು ಕೊರಡು, ಅದರ ಮೇಲೆ ನೀರು ಹಾಕಿದರೆ ಅದು ಹಾಗೆ ಬೆಳಿಬೇಕು. ಅದು ಗಾರ್ಡನ್ನಲ್ಲಿ ಎಷ್ಟು ಕಷ್ಟಪಟ್ಟರು ಕೂಡ ಬೆಳೆಸೋಕ್ಕಾಗೋದಿಲ್ಲ. ಹೇಗಂದ್ರೆ ಸಾಕು ಬೆಳಿಬೇಕು ಅಂತ ಸಿದ್ಧಿ ಎಷ್ಟು ತೋರಿಸಿದ್ದಾರೆ ರಾಯರ ಲೆಕ್ಕನೇ ಇಲ್ಲ. ಅಂಥ ಒಂದು ವೇದದಲ್ಲಿ ಅಷ್ಟು ವಿಶೇಷವಾದ ಪರಿಜ್ಞಾನ ಹೊಂದಿದ ಸಿದ್ಧ ಪುರುಷರು ಅವರೆಲ್ಲ ಕೂಡ. ಆತನ ಗುರುಗಳು ವಸಿಷ್ಠ ಮುನಿಗಳು ವಯೋಸ್ವತ ಮನುವಿಗೆ ಯಾಗ ಮಾಡ್ತಾ ಇದ್ದಾನೆ. ಇನ್ನೇನು ಪೂರ್ಣಾಹುತಿ ಹಾಕಬೇಕು, ಮಗು ಹುಟ್ಟಲಿ ಅಂತ ಹೇಳಿಬಿಟ್ಟು. ಆಗ ರಾಜನ ಹೆಂಡತಿ ಬರ್ತಾಳೆ. ಹೆಂಡತಿ ಒಂದು ಮುಖ್ಯ ಹೋತೃವಿಗೆ ಹೋಮ ಮಾಡ್ಲಿಕ್ಕೆ ಹಾಕ್ತಾರಲ್ಲ, ಅದು ಬಂದು ಕೇಳಿದ್ದಾಳೆ, ಸ್ವಾಮಿ ನನಗೆ ಗಂಡು ಮಗು ಬೇಡ, ಹೆಣ್ಣು ಮಗು ಬೇಕು ಅಂತ ಕೇಳ್ತಾಳೆ. ಹೆಂಗಸರು ಭಾರಿ ಖುಷಿ ಪಡಬೇಕು. ಹೆಣ್ಣು ಮಗು ಬೇಕು ಅಂತ ಕೇಳಿ ತಪಸ್ಸೇನೂ ಸಿಗೋದಿಲ್ಲ, ಒಳ್ಳೆಯ ತಪಸ್ಸು. ಹೆಣ್ಣು ಮಗು ಬೇಕು ಅಂತ ಕೇಳ್ತಾಳೆ. ಅದಕ್ಕೆ ಆಶ್ಚರ್ಯ ಆಗುತ್ತೆ. ಆಯಿತು ಅಮ್ಮ, ಅವ್ರೇನು ತಿಳ್ಕೊಂಡ್ರು ಪಾಪ, ಗಂಡ ಹೆಂಡತಿ ಇಬ್ಬರು ಸೇರಿ ತೀರ್ಮಾನ ಮಾಡಿರಬೇಕು ಅಂತ ತಿಳ್ಕೊಂಡ್ಬಿಟ್ಟು ಹಾಗೆ ಮಾಡಿಬಿಟ್ಟು. ಅದಕ್ಕೆ ಸಂಕಲ್ಪ ಎಷ್ಟು ಮುಖ್ಯ ಅಂತ ಗೊತ್ತಾಯ್ತು ಅಲ್ಲಿಗೆ. ಸಂಕಲ್ಪ ಏನು ಮಾಡ್ತೇವೋ ಅದಕ್ಕೆ ತಕ್ಕಂತೆ ಫಲ ಕೊಡುತ್ತೆ ವೇದ ಮಂತ್ರಗಳೆಲ್ಲ. ತಕ್ಷಣ ತೊಗೊಂಡು ಹಾಕಿಬಿಡ್ತಾರೆ. ಹೆಣ್ಮಗು ಹುಟ್ಟುಬಿಡುತ್ತೆ, ಬಂದು ಗರ್ಭಿಣಿ ಆಗ್ತಾಳೆ, ಹೆಣ್ಮಗು ಹುಟ್ಟುಬಿಡುತ್ತೆ. ರಾಜರಿಗೆ ಭಾಳ ಆಶ್ಚರ್ಯವಾಯಿತು ಮನುವಿಗೆ. ಏನಿದೆ ಆಶ್ಚರ್ಯ? ವಶಿಷ್ಠರನ್ನೇ ಕೇಳ್ತಾನೆ, ಸ್ವಾಮಿ ಏನು ಅನ್ಯಾಯ ಇದು? ಮನುಷ್ಯರು ಅನ್ಯಾಯ ಮಾಡೋದು ನಮಗೆ ಗೊತ್ತಿದೆ, ವೇದ ಮಂತ್ರ ಅನ್ಯಾಯ ಮಾಡೋದಿಲ್ಲ. ಯಾಕೆಂದರೆ ಅಪೌರುಷೇಯತ್ವಾತ್ ವೇದಸ್ಯ, ವೇದ ಅನಾದಿನಿತ್ಯವಾದಂತಹ ಅಪೂರ್ವ ವಾಂಗ್ಮಯ ಅನ್ನುವಂಥ, ಅದರಲ್ಲಿ ಹೇಳಿದ್ದ ಅಕ್ಷರ ಸತ್ಯ ಆಗಬೇಕು. ಯಾಕೆ ಹೀಗಾಯಿತು? ನನಗೆ ಗಂಡು ಮಗು ಬೇಕಾಗಿತ್ತಲ್ಲ ಅಂತ ಕೇಳ್ತಾನೆ. ಆಗ ಅವರು ಸ್ವಲ್ಪ ಧ್ಯಾನ ಮಾಡ್ತಾರೆ, ಹೇಳ್ತಾರೆ, ಇಲ್ಲ, ತಪ್ಪು ನಮ್ಮಿಂದ ಆಗಿಲ್ಲ,
ನಿನ್ನ ಹೆಂಡತಿಯಿಂದ ಆಯಿತು ಅಂತ ಹೇಳಿದ. ನಿನ್ನ ಪತ್ನಿ ಹಾಗೆ ಕೇಳಿದ್ದಕ್ಕೆ ಮಾಡಿದ್ದೇವೆ ಹೊರತು ನಾವು ಹಾಗೆ ಮಾಡಿದ್ದಲ್ಲ ಅಂತ ಹೇಳಿದ ತಕ್ಷಣ ನನಗೆ ಅದೆಲ್ಲ ಇಲ್ಲ, ನನ್ನ ಗಂಡು ಮಗುವೇ ಆಗಬೇಕು, ಆ ಥರ ಹಠ, ಗಂಡು ಮಗುವೇ ಆಗಬೇಕು. ಆಯಿತು ಅಂಥೇಳಿ ಆ ಥರ ಪರ ತಪಸ್ಸು ಮಾಡ್ತಾರೋ. ವಶಿಷ್ಠರು ತಪಸ್ಸು ಮಾಡಿದಾಗ ಭಗವಂತ ಪ್ರತ್ಯಕ್ಷನಾಗ್ತಾನೆ. ಏನು ಬೇಕು ಅಂತ ಕೇಳಿದರೆ, ನಮ್ಮ ರಾಜನ ಗಂಡು ಮಗು ಬೇಕು, ಅದು ಗಂಡಾಗಬೇಕು ಅಂತ ಕೇಳ್ತಾರೆ. ಇನ್ನೊಂದು ಗಂಡು ಮಗು ಅದೇ ಗಂಡಾಗಬೇಕು ಹಠ, ಇನ್ನೊಂದು ಗಂಡು ಮಗ ಆಮೇಲೆ ಈಗಲೇ ಆಗಬೇಕು, ತಥಾಸ್ತು ಅಂತ ಹೇಳ್ತಾನೆ. ಗಂಡು ಮಗ ಆಗಿಬಿಡುತ್ತೆ. ಹೆಣ್ಣು ಮಗುವಾಗಿದ್ದಾಗ ಅದು ಹೆಸರಿಟ್ಟು ಇಳ ಅಂತ ಹೆಸರಿಟ್ಟಿದ್ದು, ಇಳ ಅಂತ ಹೆಸರು. ಗಂಡು ಮಗುವೆ ಪರಿವರ್ತನೆ ಆದಾಗ ಸುದ್ಯುಮ್ನ ಅಂತ ಹೆಸರಾಯಿತು. ಸುದ್ಯುಮ್ನ ಸ್ವಲ್ಪ ದಿವಸ ನಡೀತು, ಚೆನ್ನಾಗಿ ಬೆಳೆದ, ಏನು ಯೋಚನೆಯೇ ಇಲ್ಲ. ರಾಜನಿಗೆ ಭಾರಿ ಖುಷಿಯಾಗೋಯ್ತು. ಮುಂದೆ ದೊಡ್ಡವನು ಬೆಳೆದ, ಕುಮಾರನಾದ, ಅಸ್ತ್ರಶಾಸ್ತ್ರ ವಿದ್ಯೆ ಪಾರಂಗತನಾದ. ತನ್ನ ಒಂದು ಪರಿವಾರದ ಸಮೇತ ಒಂದು ಸಲ ಬೇಟೆಗೆ ಅಂತ ಹೊರಟ. ತುಂಬ ದೂರ ಹೊರಟ. ಅವ್ರ ಬೇಟೆಯ ಉದ್ದೇಶ ಆಹಾರ ತಿನ್ನೋದಕ್ಕಲ್ಲ, ಕ್ರೂರ ಮೃಗಗಳನ್ನು ಕೊಂದು ಋಷಿಮುನಿಗಳ ತಪಸ್ಸಿಗೆ ಅನುಕೂಲ ಮಾಡಿಕೊಡೋದಕ್ಕೋಸ್ಕರ ಹೋಗ್ತಾರೆ. ಆ ಹೋದ ಕಾಲಕ್ಕೆ ಭಾರಿ ಆಶ್ಚರ್ಯ ನಡೆದೋಯ್ತು. ಸರಿಯಾಗೇ ಇತ್ತು, ಸ್ವಲ್ಪ ದಿವಸ ಲಾಂಗ್ ಟೂರ್ ಅದು ಬಂತು. ಒಂದು ಸರ್ತಿ ಎಲ್ಲರೂ ಹೋಗ್ತಾ ಇದ್ದಾರೆ, ಒಂದು ಜಾಗಕ್ಕೆ ಕಾಲಿಟ್ಟ, ಮತ್ತೆ ಪವಾಡ ನಡೆದೋಯ್ತು. ಎಲ್ಲ ಹೆಂಗಸರಾಗಿಬಿಟ್ರು. ಮತ್ತೆ ಅವನು ಹೆಂಗಸು, ಚೆಂದ ಬಂದ ಆನೆ, ಕುದುರೆ, ಜೊತೆಗೆ ಮಂತ್ರಿ ಎಲ್ಲರೂ ಹೆಂಗಸರೇ, ಒಬ್ಬ ಗಂಡಸಿಲ್ಲ ಅಂದ್ರೊಳಗೆ. ಶಾಕ್ ಆಯ್ತದು, ಇದೇನಿದು ಅಂತ ಯೋಚನೆ ಮಾಡಿ ಮನೆಯವ್ರಿಗೆ ವಾಪಸ್ ನಾಚಿಕೆ ಆಯಿತು, ಹೋಗಲಿ ಅಲ್ಲೇ ಉಳ್ಕೊಬಿಟ್ಟ ಅವನು. ಆಗ ಮಗ ಮತ್ತೆ ಗುರುಗಳನ್ನು ಕೇಳಿದ, ಗುರುಗಳೇ ಇಲ್ಲೇ ನನ್ನ ಮಗ ನೋಡಿ, ಪುರೋಹಿತ ಹೇಗಿರಬೇಕು ಅಂದರೆ ಹೇಗಿರಬೇಕು, ಹೋಗಿ ಮಾಡಿ ಹೋಗ್ಬಿಡ್ತಾರೆ ಆ ಕಡೆಗೆ. ರಿಸಲ್ಟ್ ನೋಡಬೇಕು. ಆಪ್ರೇಷನ್ ಮಾಡಿದ ಮೇಲೆ ಪೋಸ್ಟ್ ಆಪರೇಟಿವ್ ಟ್ರೀಟ್ಮೆಂಟ್ ಅಂತ ಕರೆಯೋದಿಲ್ಲ, ಆ ರೀತಿ ಮಾಡಬೇಕು. ಹೋಗಿ ಕರೆಸಿರ್ತಾರೆ, ಯಾವುದೋ ಉದ್ದೇಶ ಮಾಡಿರ್ತಾರೆ, ಆಮೇಲೆ ಏನಾಯ್ತು ನಿನ್ನ ಕೆಲಸ ಅಂತ ಕೇಳಬೇಕು. ಕೇಳೋದಿಲ್ಲ, ಆಗಿರೋದಂತ ಗ್ಯಾರಂಟಿ ಆಗಿರುತ್ತೆ ಅಷ್ಟೇ. ಅದು ಶಾಸ್ತ್ರ ಅಲ್ಲ, ಕೆಲಸ ಆಗಲೇಬೇಕದು. ಅಂಥ ಶಕ್ತಿ ಇದ್ದಿದ್ದಕ್ಕೆ ಇವತ್ತು ನಮ್ಮ ಸನಾತನ ಧರ್ಮ ಅಂದ್ರೆ ಅದು. ನಾವು ಸರ್ಕಾರದ ಕಾಂಟ್ಯಾಕ್ಟ್ ಮಾಡಿ ಕೆಲಸ ಹೇಗೆ ಮಾಡ್ಕೋತೇವೋ ಲೌಕಿಕ ಕೆಲಸನ, ಹಾಗೆ ದೇವತೆಗಳನ್ನು ಕಾಂಟ್ಯಾಕ್ಟ್ ಮಾಡಿ ಫಲ ತಗೊಳ್ಳೋದು ನಮ್ಮ ಶಾಸ್ತ್ರದ ದೊಡ್ಡ ಸಾಧನೆ. ಬೇರೆ ಯಾರಿಗೂ ಗೊತ್ತಿಲ್ಲದ ಸಂಗತಿ ನಡೆದೋಗುತ್ತಾ ಇದೆ ಇಲ್ಲಿ. ಹೇಳ್ತಾರೆ, ಇಲ್ಲ ನಿನ್ನ ಮಗ ಮತ್ತೆ ಮಗಳಾಗಿ ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಅವ್ರ ದಿವ್ಯ ದೃಷ್ಟಿ ಅವರು ಅಲ್ಲಿ ಕೂತ್ಕೊಂಡೇ ಹೇಳ್ತಾರೆ ಏನಾಗುತ್ತೆ ಅಂತ. ನಿನ್ನ ಮಗ ಮತ್ತೆ ಹೆಣ್ಣಾಗಿ ಬಿಟ್ಟಿದ್ದಾನೆ, ಯಾತಕ್ಕೆ ಅಂತ ಕೇಳ್ತಾರೆ. ಅವ್ರು ಹೇಳ್ತಾರೆ, ಪರೀಕ್ಷದ ರಾಜನೇ ಕೇಳ್ತಾನೆ, ಸ್ವಾಮಿ ಯಾತಕ್ಕೆ ಹೀಗಾಯಿತು ಅಂತ ಕೇಳಿದರೆ ದೊಡ್ಡ ಕಥೆ, ಬ್ಯಾಕ್ಗ್ರೌಂಡ್ ಇದೆ. ಮತ್ತು ನೀವು ಭಾಗವತ, ಭಾರತ, ರಾಮಾಯಣಗಳನ್ನು ಬೇರೆ ಯಾವ ದೃಷ್ಟಿಯಿಂದ ಕೇಳಬೇಡಿ. ಅದರಲ್ಲಿರ್ತಕ್ಕಂಥ ಒಂದು ರೋಚಕತೆ ಯಾವ ಕಥೆ ಕಾಲದಲ್ಲೂ ಸಿಗೋದಿಲ್ಲ. ಜಗತ್ತಿನ ಯಾವ ಇತಿಹಾಸದಲ್ಲೂ ಕೂಡ ಭಾರತ, ರಾಮಾಯಣ, ಭಾಗವತಾದಿಗಳ ಕಥೆಗಳಿದೆಯಲ್ಲ, ಅಂಥ ಇಂಟ್ರೆಸ್ಟಿಂಗ್ ಸ್ಟೋರಿ ಮತ್ತೊಂದು ಸಿಗೋದಿಲ್ಲ. ಇದಕ್ಕೆ ಪ್ಯಾರಲ್ ಇಲ್ಲೇ ಇಲ್ಲ ಅಂಥ ಕಥೆ ಇದು. ಒಂದೇ ಸತ್ಯ ನಡೆದ ಕಥೆ ಇದು. ಈ ರೀತಿ ಮತ್ತೆ ಮತ್ತೆ ಆಗಿಲ್ಲ. ಯಾವ ಕಥೆಗಳು ಪ್ರೋಟೋಟೈಪ್ ಇರೋದಿಲ್ಲ, ಹೊಸದಾಗಿರುತ್ತೆ. ಮತ್ತು ಪ್ರತಿಯೊಂದರಲ್ಲೂ ಹೊಸ ಮೆಸೇಜ್ ಇರುತ್ತೆ. ಇನ್ನೊಂದು ಆಶ್ಚರ್ಯ. ಆಗ ಅವ್ರು ಕೇಳ್ತಾರೆ, ಋಷಿಗಳ ಸಾಮರ್ಥ್ಯ ನೋಡ್ತಾ ಹೋಗ್ಬೇಕು ನೀವು, ಎಷ್ಟು ಸಾಮರ್ಥ್ಯ ಅವ್ರದ್ದು. ಅವರು ವಿಚಿತ್ರವಾದ ಕುಮಾರವನ ಅಂತ ಹೆಸರು, ಆ ಜಾಗ ಕುಮಾರವನ ಅಂತ ಕರೀತಾರೆ. ಅಲ್ಲಿ ಪಾರ್ವತಿ ಪರಮೇಶ್ವರರು ಇಬ್ಬರು ಕೂಡ ಏಕಾಂತಲ್ಲಿರ್ತಕ್ಕಂಥ ಜಾಗ ಅದು. ಬೇರೆ ಯಾರಿಗೂ ಪ್ರವೇಶ ಇಲ್ಲ. ಅದಕ್ಕೋಸ್ಕರ ಯಾರಿಗೂ ಗೊತ್ತಿತ್ತು, ಯಾರೂ ಹೋಗ್ತಿರಲಿಲ್ಲ. ಗೊತ್ತಿಲ್ಲದವ್ರಿಗೆ ಹೋಗಿಬಿಟ್ರು. ಒಂದು ಸತಿ ಋಷಿಮುನಿಗಳು ಯಾರೋ ಬಂದರಲ್ಲಿಗೆ ಏಕಾಂತಕ್ಕೆ ಅವ್ರಿಗೆ ಭಂಗ ಬಂತು. ಆಗ ರುದ್ರದೇವರೊಂದು ಮಾತು ಹೇಳಿದರು, ಇನ್ಮೇಲೆ ಯಾರೇ ಗಂಡಸರು ಬಂದರೂ ತಕ್ಷಣ ಹೆಂಗಸಾಗಲಿ ಅಂತ ಹೇಳಿಬಿಟ್ರು. ಯಾರೇ ಗಂಡಸರು ಬಂದರೂ ತಕ್ಷಣ ಹೆಂಗಸಾಗಬೇಕು. ರುದ್ರದೇವ್ರ ಮಾತು ಕೇಳಬೇಕಾ? ಅವತ್ತಿಂದ ಯಾರು ಹೋಗ್ತಾನೆ ಇರಲಿಲ್ಲ. ಚಾಪುದಿಷ್ಟು ಗೊತ್ತಿರುತ್ತಾರೆ, ಸುದ್ದಿ ಬಂದ ತಕ್ಷಣ ಬಿಟ್ಟು ಬಿಡ್ತಾರಲ್ಲ ಹೋಗೋದು. ಹಾಗೆ ಇವರಿಗೆ ಗೊತ್ತಿರಲಿಲ್ಲ, ಇವರು ರಾಜಕುಮಾರರಿಗೆ ಹೀಗಾಗಿದೆ ಅಂತ ಹೇಳಿದರು. ಆಗ ಕೇಳಿದ ಆತ, ನನಗೆ ಅದೆಲ್ಲ ಗೊತ್ತಿಲ್ಲ, ಗಂಡು ಆಗಲೇಬೇಕು, ಮತ್ತೆ ಒಂದೇ ಹಠ ಗಂಡಾಗಬೇಕು. ತಕ್ಷಣ ಆಯಿತು ಅಂತ ಮತ್ತೆ ತಪಸ್ಸು ಮಾಡಿದರು ಅವರು. ಎಂಥ ಪುರೋಹಿತರ ಲೆಕ್ಕ ಹಾಕಿ. ವಶಿಷ್ಠರು ಸಾಮಾನ್ಯರಲ್ಲ. ಮತ್ತೆ ರುದ್ರದೇವರೇ ಪ್ರತ್ಯಕ್ಷರಾದರು. ಶಾಪ ಕೊಟ್ಟವ್ರ ಕುರಿತೇ ತಪಸ್ಸು ಮಾಡಿದ್ದಕ್ಕೆ ರುದ್ರದೇವರೇ ಪ್ರತ್ಯಕ್ಷರಾದರು. ಏನು ಬೇಕು ಅಂತ ಕೇಳಿದಾಗ, ಹೀಗಾಗಿದೆ, ನನಗೆ ಮತ್ತೆ ಗಂಡಾಗಬೇಕು. ನಮ್ಮ ರಾಜ ಕೇಳ್ತಿದ್ದಾನೆ, ಸ್ವಾಮಿ ದಯವಿಟ್ಟು ನೀವು ಶಾಪ ಇದೆ ಬದಲಾಯಿಸಿಕೊಡಿ ಅಂತಾರೆ. ಅವ್ರು ಹೇಳ್ತಾರೆ, ನೋಡು ರಾಜ, ಸ್ವಾಮಿ ವಶಿಷ್ಠರೇ, ಭಾರಿ ದೊಡ್ಡವರು ನೀವು, ನಿಮಗೆ ಅನುಗ್ರಹ ಮಾಡಬೇಕು ನಾನೀಗ. ಆದರೆ ನಾನು ಶಾಪ ಕೊಟ್ಟಿದ್ದೇನೆ, ಪೂರ್ತಿ ವಾಪಸ್ ತೊಗೊಂಡ್ರೆ ಶಾಪಕ್ಕೆ ಬೆಲೆ ಇಲ್ಲ ಅಂತಾಗುತ್ತೆ. ನಾನು ತೊಗೊಳೋದಿಲ್ಲ ಅಂತ ಹೇಳ್ಬಿಟ್ರೆ ನಿಮ್ಮ ತಪಸ್ಸೆ ಬೆಲೆ ಇಲ್ಲ ಅಂತಾಗುತ್ತೆ. ಅದು ಎರಡು ಮ್ಯಾಚ್ ಮಾಡೋಣ. ಒಂದು ಕೆಲಸ ಮಾಡ್ತೇನೆ, ಅವ್ನು 1 ತಿಂಗಳು ಗಂಡು 1 ತಿಂಗಳು ಹೆಣ್ಣಾಗಿರಲಿ ಅಂತ ಹೇಳ್ಬಿಡ್ತಾನೆ. ಇಂಥ ಕತೆ ಎಲ್ಲೂ ಇಲ್ಲ, ಒಂದೇ ಕತೆ. 1 ತಿಂಗಳು ಗಂಡು 1 ತಿಂಗಳು ಹೆಣ್ಣು, ಆ ರೀತಿ ಇರಬೇಕು. ಆಯಿತು, ಒಪ್ಕೊಂಡ. ಹೇಳಿದ ಎಲ್ಲ ಬಿಡೋದಕ್ಕಿಂತ ಆಸೆ ಎಲ್ಲ ಒಪ್ಕೊಂಡ. ಗಂಡಾಗಿದ್ದಾಗ ರಾಜ್ಯಭಾರ ಮಾಡ್ತಾಯಿದ್ದ, ಹೆಣ್ಣಾಗಿದ್ದಾಗ ಅವನು ಔಟ್ ಆಫ್ ಸ್ಟೇಷನ್, ನಾಟ್ ರೀಚಬಲ್, ಮತ್ತೆ ಸಿಗ್ತಿದ್ದ. ಆಮೇಲೆ ಇಲ್ಲಿ 1 ತಿಂಗಳು ಪಾರ್ಟ್ ಟೈಮ್ ರಾಜ ಆದಾಗತ್ತೆ, ಫುಲ್ ಟೈಮ್ ರಾಜ ಆಗಲಿಲ್ಲ. ಈ ಕಥೆ ಎಷ್ಟು ಸ್ವಾರಸ್ಯ ಇದೆ ಗೊತ್ತಾ? ಅದು ಗಂಡಾಗಿದ್ದಾಗ
ಹೆಣ್ಣನ್ನು ಮದುವೆಯಾಗಿ ಮಕ್ಕಳನ್ನು ಪಡೀತಾನೆ. ಹೆಣ್ಣಾಗಿದ್ದಾಗ ಗಂಡಿನಿಂದ ಅಲ್ಲೂ ಮಕ್ಕಳನ್ನು ಪಡೀತಾರೆ. ಭಾಳ ಆಶ್ಚರ್ಯ. ಹೆಣ್ಣಾಗಿದ್ದು ಮಕ್ಕಳನ್ನು ಪಡೆದು ಗಂಡಾಗಿದ್ದು ಮಕ್ಕಳು ಪಡೆದು ವಿಚಿತ್ರವಾದ ಒಂದೇ ಒಂದು ಕಥೆ ಇದು, ಒಂದೇ, ಇನ್ನೆಲ್ಲೂ ಸಿಗೋದಿಲ್ಲ. ಮತ್ತೆ ಒಂದು ದಿವಸ ಹೆಣ್ಣಾಗಿದ್ದಾಗ ಎಲ್ಲೋ ಒಂದು ಏಕಾಂತದಲ್ಲಿ ಇರ್ತಿದ್ದೆ, ಯಾರ ಕಡೆಗೆ ಕಾಣಿಸ್ತಿದ್ದಿಲ್ಲ. ಸಾಮಾನ್ಯನಲ್ಲ. ಶಶಾಂಕ ಪುತ್ರಾದಭವತ್ ಪುರೂರವಾಹ ತಸ್ಯಾಯುರಾಯು ನಹುಷೋಯ ಯಾತಿ ತಸ್ಯಾಸ ಪತ್ನಿ ಯುಗಲಂ ಸುತಾಶ್ಚ ಪಂಚಾಭವನ್ ವಿಷ್ಣು ಪದೈಕ ಭಕ್ತಾ. ಬುಧ ಹೋಗ್ತಾ ಇದ್ದಾರೆ. ಆತ ಯಾರು? ಚಂದ್ರನ ಮಗ ಬುಧ. ಆತ ಆಕಾಶದಲ್ಲಿ ಹೋಗ್ತಾ ಇದ್ದ. ಇವಳು ನೋಡಿದ, ಮೆಚ್ಚಿದ, ಮದುವೆ ಆಗಿಬಿಟ್ಟ. ಒಂದು ತಿಂಗಳಿತ್ತಲ್ಲ, ಮಕ್ಕಳಾದರು. ಅತ್ಯುತ್ತ ಮಗ ಹುಟ್ಟಲಿಲ್ಲ. ಪುರೂರವನ ಮಗಳು ಹುಟ್ಟುತ್ತಾನೆ. ಐಲ ಅಂತ ಆತನ ಹೆಸರು. ದೊಡ್ಡ ರಾಜ ಅವನು, ಭಾರಿ ದೊಡ್ಡ ಹೆಸರು ಮಾಡೋದವನು ಅಂತ ಮಗ ಹುಟ್ಟುತ್ತಾನೆ. ಗಂಡಾಗಿದ್ದಾಗ ಮಕ್ಕಳು, ಹೆಣ್ಣಾಗಿದ್ದಾಗ ಮಕ್ಕಳು. ಈ ರೀತಿ ಇದ್ದಾಗ ಜನಗಳಿಗೆ ಸ್ವಲ್ಪ ಬೇಸರ ಆಯಿತು. ಯಾತಕ್ಕೆ? ಪಾರ್ಟ್ ಟೈಮ್ ರಾಜ ನಮಗೆ ಬೇಡ, ಫುಲ್ ಟೈಮ್ ರಾಜ ಬೇಕು ಅಂತ ಮತ್ತೆ ರಾಜನ ಕೇಳಿ ವಯೋಸ್ವತಮನು ಆತನ ಕೇಳ್ತಾರೆ. ಸ್ವಾಮಿ, ನಾನು ಸರಿ ಹೋಗಲಿಲ್ಲ, ಪೂರ್ಣ ಪ್ರಮಾಣದ ರಾಜ ಬೇಕು ಅಂತ ಕೇಳಿದ ತಕ್ಷಣ ಅವರಾಗಲಿ ಅಂತೇಳಿ ಮತ್ತೆ ತಪಸ್ಸು ಮಾಡ್ತಾರೆ. ತಪಸ್ಸಿಲ್ಲದೆ ಯಾವ ಕೆಲಸನೂ ಮಾಡೋದಿಲ್ಲ. ನಾವು ಎಲ್ಲ ಕೆಲಸ ತಪಸ್ಸಿಲ್ಲದೆ ಮಾಡೋದು ಇವತ್ತು. ಆ ಪ್ರತಿಯೊಂದು ಕೆಲಸಕ್ಕೂ ತಪಸ್ಸು ಮಾಡಿದಾಗ ಮಾತ್ರ ಸರಿಯಾದ ಸಿದ್ಧಿ ಬರುತ್ತೆ ಅಂತ ಹೇಳ್ತಾರೆ. ಯಜ್ಞೋ ದಾನಂ ತಪಶ್ಚೈವ ಪಾವನಾನಿ ಮನೀಷಿಣಾಂ. ಭಗವದ್ಗೀತೆಯಲ್ಲಿ ಭಗವಂತ ಕೊಟ್ಟ ಸಂದೇಶ. ಏನೇ ಕೆಲಸ ಮಾಡಬೇಕಾದ್ರೂ ಮೂರನ್ನು ಮಾಡಿ ಒಳ್ಳೆಯ ಫಲ ಸಿಗುತ್ತೆ. ಯಜ್ಞ, ದಾನ, ತಪಸ್ಸು. ಮೂರು ಆಪ್ಷನಲ್ಲ, ಕಂಪಲ್ಸರಿ ಇದು. ಪ್ರತಿನಿತ್ಯರೂ ದಾನ, ಪ್ರತಿನಿತ್ಯ ತಪಸ್ಸು, ಪ್ರತಿನಿತ್ಯರೂ ಯಜ್ಞ ಮಾಡಲೇಬೇಕು ಅಂತ ಹೇಳ್ತಾರೆ. ಯಾವ ಯಜ್ಞ ಮಾಡಬೇಕು? ಅಗ್ನಿಕಾರ್ಯ ಯಜ್ಞ, ವೈಷ್ಣದೇವಾದಿಗಳ ಯಜ್ಞ, ಮನೆಯಲ್ಲಿ ಮಾಡೋ ಯಜ್ಞಗಳು ಗೃಹಸ್ಥರದು. ಎಲ್ಲ ಮನೆಯೂ ಖಾಲಿಯಾಗಿದೆ, ಯಾರೂ ಮಾಡ್ತಾನೇ ಇಲ್ಲ. ಮಾಡಿದರೆ ನಿಜವಾದ ಯಜ್ಞ ಅದು. ದಾನ ಅಂದರೆ ಎಂದೋ ಕೊಡೋದಲ್ಲ, ನಿತ್ಯ ಕೊಡಬೇಕು. ಅದು ವಿಧಿವಿಧಾನಗಳಿದೆ, ಯಥಾಶಕ್ತಿ ಬೇರೆ ಇದೆ. ದಾನ ಅಂಥೇಳಿ ಅತಿ ಹೆಚ್ಚು ಮಾಡೋಂಗಿಲ್ಲ, ಮಾಡದೇ ಇರೋ ಹಾಗೂ ಇಲ್ಲ, ಬ್ಯಾಲೆನ್ಸ್ ಮಾಡಬೇಕು. ಅತಿ ಬಡವನೂ ದಾನ ಮಾಡಬೇಕು, ಭಾರಿ ಶ್ರೀಮಂತನೂ ದಾನ ಮಾಡಬೇಕು. ಪ್ರಪೋರ್ಷನಲ್ ಟ್ಯಾಕ್ಸ್ ಕೊಡ್ತಾರಲ್ಲ ಹಾಗೆ, ಟ್ಯಾಕ್ಸ್ ಕೊಡಬೇಕು. ಅವರು ಅರ್ನಿಂಗ್ ಹೇಗೋ ಹಾಕಿ ಕೊಡ್ತಾರೆ, ಮಾಡಲೇಬೇಕು. ಅದಕ್ಕೆ ಮತ್ತೆ ತಪಸ್ಸು ಮಾಡಿದಾಗ 10 ಮಕ್ಕಳು ಹುಟ್ಟುತ್ತಾರೆ. ಅದರಲ್ಲಿ ಹಿರಿಯರಾದ ಇಕ್ಷ್ವಾಕು ರಾಜ ಹುಟ್ಟುತ್ತಾರೆ. ಆ ವಂಶದಲ್ಲಿ ರಾಮದೇವರು ಅವತಾರ ಮಾಡಿದ್ದು ಆ ವಂಶದಲ್ಲಿ. ಎಂಥ ತಪಸ್ಸಿನ ಫಲ ನೋಡಿದರೆ ಹೇಗಿದೆ? ತಪಸ್ಸಿನ ಫಲ ಹೇಗಿರ್ತದೆ? ಹಾಗೆ ಇದ್ದರೆ ಹೇಗಿರ್ತಾರೆ? ದೇಶೋದ್ಧಾರ ಮಾಡೋ ಮಕ್ಕಳು, ಮನೆಯೇ ಹಾಳು ಮಾಡೋ ಮಕ್ಕಳು ಹುಡ್ತಾರೆ ಇವತ್ತಿನ ದಿವಸ. ಅಪ್ಪ ಅಮ್ಮನಿಗೆ ಸೆಕ್ಯೂರಿಟಿ ಇಲ್ಲ, ಹಾಗಿದೆ. ಅವರಿವರಿಗೆಲ್ಲ ತಂದೆ ತಾಯಿನೇ ಕ್ಯಾರಿ ಅಂತ ಕೇಳೋರಿಲ್ಲ. ಅನಾಥರಿದ್ದಾಗಿರ್ತಾರೆ ಗೊತ್ತಾ ನಿಮಗೆ? ಅನೇಕ ದೊಡ್ಡ ದೊಡ್ಡವರು, ವಯಸ್ಸಾದವರು ಯಾರ ಕೈಲಿ ಅಡುಗೆ ಮಾಡಿಸಿ ಊಟ ಮಾಡ್ತಾರೆ ಗೊತ್ತಾ ನಿಮಗೆ? ಮಕ್ಕಳು ಇದಾದ ಎಲ್ಲ ಔಟ್ ಆಫ್ ರೀಚ್, ಅವರು ಔಟ್ ಆಫ್ ಕಂಟ್ರಿ. ಕೆಲಸದವ್ರು ಅಡುಗೆ ಮಾಡಿ ಹಾಕ್ತಾರೆ ಗೊತ್ತಾ ನಿಮಗೆ? ಅವರಿಗೆ ಅಡುಗೆನೂ ಮಾಡ್ತಾರೆ, ಆಮೇಲೆ ಪ್ರಾಣನೂ ತೆಗಿತಾರೆ ದುಡ್ಡು ನೋಡಿಕೊಂಡು. ಅಂಥವರು ಇದ್ದಾರೆ. ಅವ್ರಿಗೆ ಎಷ್ಟು ಸೀನ ಸ್ಥಿತಿ ಇದು ಬಂತು. ಅವ್ರು ಎಲ್ಲದಕ್ಕೂ ತಂದೆ ತಾಯಿಗಳು ಅಂತೇಳಿದರೆ ದೇಹ ಕೊಟ್ಟವ್ರು ಫಸ್ಟ್ ಆಪ್ಷನ್. ಅದು ಕೆಲಸ ಕೊಟ್ಟವ್ರಿಗೆ ಎಷ್ಟು ಲಾಯಲ್ಟಿ ಕೊಡೋದಾದರೆ ದೇಹ ಕೊಟ್ಟವ್ರಿಗೆ ಎಷ್ಟು ಲಾಯಲ್ಟಿ ಕೊಡಬೇಕಾಗಿದೆ. ದೇಹ ಇದೆ ಅಂತ ತಾನೇ ಕೆಲಸ ಸಿಗೋದು ಅವರಿಗೆ. ಆ ದೇಹನೇ ಕೊಟ್ಟವ್ರು ಇವತ್ತು ಕ್ಯಾರಿ ಅಂತ ಕೇಳೋರಿಲ್ಲ. ಎಲ್ಲೋ ಮನೆ ಪೇಪರಲ್ಲಿ ನೋಡಿರಬೇಕು, ಯಾರೋ ಒಬ್ಬನು ಸತ್ತೋದಾಗ, ಪಾಪ ವಯಸ್ಸಾದ ಮುದುಕ ಸತ್ತೋದ್ರೆ ಮಕ್ಕಳಿಗೆ ಫಾರಿಲ್ದಿರೋ ಮಕ್ಕಳಿಗೆ ತಿಳಿಸಿದರೆ ಮಗಳು ಹೇಳಿಲ್ಲಂತ. ಇದೇನು ಮಾಡಬೇಕು? ಬಾಡಿ ಬಿಸಾಕಿಬಿಡಿ ಅಂತ ಹೇಳಿದ್ರು. ಬಿಸಾಕಿಬಿಡಿ. ಹುಟ್ಟಿದಾಗ ಇವಳು ಬಿಸಾಕಿದ್ರೆ ಅವನು ಈಗ ಜನ ಹುಟ್ಟಿದ್ರೆ ಏನು ಪ್ರಯೋಜನ ಇದರಿಂದ? ಸ್ವಲ್ಪ ಕೆಲಸದವರು ಆ ರೀತಿ ಕೊನೆಗೆ ಯಾರೋ ಅನಾಥರ ಸಂಸ್ಕಾರ ಮಾಡಿದ್ದಾರೋ ಬರಲಿಲ್ಲ ಅವರು. ಇವರಿಗಿರೋ ವ್ಯಾಲ್ಯೂಸ್ ಅವರಿಗಿಲ್ಲ ಅಂತ ತಿಳ್ಕೊಂಡ್ರೆ ಏನು ಓದು ತೊಗೊಂಡು ಏನು ಮಾಡ್ತೀರಿ? ಬದುಕಿಗೆ ಅರ್ಥ ಏನು? ಪ್ರಾಣಿಗಳು ಹಾಗೆ ಮಾಡಿ ನೆನಪಿಟ್ಕೊಳ್ಳಿ, ಪ್ರಾಣಿಗಳು ಹಾಗೆಲ್ಲ ಮಾಡೋದಿಲ್ಲ. ನಾಯಿಗಳು ಗೊತ್ತಲ್ಲ ನಿಮಗೆ? ಯಜಮಾನ ಸತ್ತ ನಾಯಿಗಳಿವೆ ಜೊತೆಗೆ. ನಾಯಿಗಿಂತ ಹೋಪ್ಲೆಸ್ ಆಗಲಿಲ್ಲ ಲೈಫ್. ಇದಕ್ಕೆ ಎಂಥ ಮೂರ್ಖರಿದ್ದಾರೆ ಇವರು. ಏನು ಓದಿದ್ದಾರೆ ಹಾಗಿದ್ದರೆ? ಈಗ ಭಾಗವತ ನೋಡಬೇಕು. ಇಂಥ ತಪಸ್ಸು ಮಾಡಿದಾಗ ಒಳ್ಳೆ ಮಕ್ಕಳು. ರಾಯರಿಗೆ ಅವರ ತಂದೆ ತಾಯಿಗಳು ತಿರುಪತಿಗೆ ಹೋಗಿ ಸೇವೆ ಮಾಡಿದರು, ತಿಮ್ಮಣ್ಣ ಭಟ್ಟ ದಂಪತಿಗಳು. ಎಂಥ ಮಗ ಹುಟ್ಟಿದ್ರು ಯೋಚನೆ ಮಾಡಿ. ಅವರು ವೃಂದಾವನ ಪ್ರವೇಶ ಮಾಡಿ 353 ವರ್ಷ ಆಗ್ತಾಯಿದೆ. ಎಷ್ಟು ಕೋಟಿ ಜನ ಬದುಕಿದ್ದಾರೆ ಒಬ್ಬರಿಂದ. ಕೋಟಿ ಜನ ಬದುಕಿರೋ ಒಬ್ಬ ಗುರುಗಳು ಅಂದರೆ ರಾಘವೇಂದ್ರ ಸ್ವಾಮಿಗಳು. ಕೋಟಿ ಜನ ಬದುಕಿಸ್ತಾ ಇದ್ದಾರೆ. ಏನು ಮ್ಯಾಜಿಕ್ ಅದು! ಅದನ್ನು ನೋಡಿ ನಾವು ಕಲಿಬೋದು. ನಮ್ಮ ಮನೆಯಾದರೂ ಬದುಕಿಸ್ಲಿ ಎಂದು ಯೋಚನೆ ಮಾಡಬೇಕು. ಮನೆ ಪಟ್ಟ ಒಂದು ಮನೆ ಉಳಿಸ್ಬಾರ್ದ? ಮನೆತನ ಉಳಿಸ್ಬಾರ್ದ? ಅಯ್ಯೋ ಇಲ್ಲ. ಈ ತಪಸ್ಸು ಯಾತಕ್ಕೆ ಮಾಡಬೇಕು ಅರ್ಥ ಆಗುತ್ತೆ. ಇಕ್ಷ್ವಾಕು ಎಂಥ ರಾಜ ಇಕ್ಷ್ವಾಕು ಗೊತ್ತಾತ. ರಾಮದೇವರಂತ ಭಗವಂತ ಅವತಾರ ಮಾಡ್ತಾನೆ ಅಂದರೆ ಏನು ಪುಣ್ಯ ಮಾಡಿರ್ಬೇಕು ಅವರೆಲ್ಲ. ಏನು ಸುಕೃತವ ಮಾಡಿದವಳು ಯಶೋಧಿ ಅಂತ ಹೇಳೋದಿಲ್ಲ. ಏನು ಸುಕೃತವ, ಇಂಥ ಸುಕೃತದ ಫಲ ಇದು. ಮತ್ಸ್ಯಾವತಾರದ ಭಗವಂತನ ಸಾಕ್ಷಾತ್ಕಾರ ಮಾಡಿದ್ದರ ಫಲವಾಗಿ ಅಂಥ ದೊಡ್ಡ ವ್ಯಕ್ತಿ ಮನೆಯಲ್ಲಿ ಹುಟ್ಟಿದ್ದಾನೆ ಅಂದರೆ ಭಗವಂತ ಬಂದಿದ್ದಾನೆ. ಏನು ಯೋಚನೆ ಮಾಡಬೇಕು? ರಾಯರ ಮನೆ ಕರ್ಕೊಂಡ್ಬರ್ತಾರೆ ಪಾದಪೂಜೆಗೆ ಅಂದರೆ ಖುಷಿಯಾಗಲ್ಲ? ರಾಯರ ಪಾದಕ್ಕೆ ಎಷ್ಟು ಖುಷಿಯಾಗುತ್ತೆ ನಮಗೆ. ಭಗವಂತ ವಂಶದಲ್ಲೇ ಬರ್ತಾ ಎಷ್ಟು ಆನಂದ ಆಗಬೇಕು ಯೋಚನೆ ಮಾಡಿ.
ಇದು ಸಿದ್ಧಿಯ ಫಲ. ಇದು ನಿಜವಾದ ಅರ್ಥದಲ್ಲಿ ತಪಸ್ಸಿನ ಮಕ್ಕಳು ಎಂಥ ಮಕ್ಕಳು ಹುಡ್ತಾರೆ ಎಂಬುದಕ್ಕೆ ಸಾಕ್ಷಿಯಾಯಿತು. ಎಲ್ಲರ ಕಥೆ ಹೇಳ್ತಾರೆ. ಈಗ ಇಕ್ಷ್ವಾಕನ ಕಥೆ, ಪ್ರತಿಯೊಬ್ಬರು ಕಥೆ ಹೇಳ್ತಾರೆ. ಅಷ್ಟೆಲ್ಲ ಕಥೆ ಹೇಳಿದರೆ ಮೊದಲನೇ ಅಧ್ಯಾಯನೇ ಮುಗಿಯೋದಿಲ್ಲ. ಅದರಲ್ಲಿ ಮೊದಲನೇ ಅಧ್ಯಾಯ ಅಷ್ಟು ದೊಡ್ಡದದು. ಅದರಲ್ಲಿ 10 ಮಕ್ಕಳಿದ್ದಾರಲ್ಲ, ಪ್ರತಿಯೊಬ್ಬರು ಕಥೆನೂ ಹೇಳ್ತಾರೆ. ಒಂದು ಕಥೆ ನೋಡಿ ಹೇಗಿದೆ. ವೃಷಧ್ರ ಅಂತ ಒಬ್ಬ, ಇಕ್ಷ್ವಾಕು ಹಿರಿಯ, ವೃಷಧ್ರ ಅಂತ ಒಬ್ಬ ಬರ್ತಾನೆ. ಅವನು ಗುರುಗಳ ಹತ್ರ ಪಾಠಕ್ಕೆ ಅಂತ ಕಳಿಸ್ತಾರೆ ಅವನನ್ನು. ಹಿಂದಿನ ಕಾಲಕ್ಕೆ ಎಲ್ಲರೂ ಓದಬೇಕಾಗಿತ್ತು, ಅಧ್ಯಯನ ಮಾಡದೇ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಗುರುಕುಲ ವಾಸನೇ ಮಾಡಬೇಕು ಅವರು. ಗುರುಕುಲ ವಾಸ ಅಂದ್ರೇನು? ರೆಸಿಡೆನ್ಷಿಯಲ್ ಸ್ಕೂಲ್ ಅಂತೀವಲ್ಲ, ಹಾಗೆ ವಸತಿ ಶಾಲೆಗಳವೆಲ್ಲ ಪಾರ್ಟ್ ಟೈಮ್. ನಾವೆಲ್ಲ ಓದೋದು ಪಾರ್ಟ್ ಟೈಮ್ ಹೊರತು ಸ್ಕೂಲಕ್ಕಾಗಿ 24 hours ಇರೋದಿಲ್ಲ. ಇದು ಹಾಗೇ ಇರಬೇಕು. ಅವರು ವಶಿಷ್ಠರ ಹತ್ರ ಇದ್ದಾರೆ. ಅವರು ಕಾಲದ ವಿದ್ಯಾಭ್ಯಾಸ ಪದ್ಧತಿ ಹೇಗಿತ್ತು ಅಂದರೆ, ಗುರುಗಳ ಸೇವೆ ಮಾಡಿನೇ ಓದಬೇಕೇ ಹೊರತು ಹಾಗೆ ಓದಾಗಿಲ್ಲ. ಸೇವೆ ಅಂದರೇನು? ಅವ್ರು ಹೇಳಿದ ಕೆಲಸ ಮಾಡಬೇಕು. ಅವರು ರಾಜಕುಮಾರ ಆಗಲಿ ಯಾರೇ ಆಗಲಿ ರೂಲ್ಸ್ ಪ್ರಕಾರ ಹಾಗೆ ಇರಬೇಕು. ಅದಕ್ಕೋಸ್ಕರ ಏನು ಕೆಲಸ ಕೊಟ್ಟರು ಅಂದರೆ, ವಿಚಿತ್ರ ಕೆಲಸ ಕೊಡ್ತಾ ಇರ್ತಾರೋ. ಉಪನಿಷದ ಕಥೆಯಲ್ಲಿ ಹೇಳ್ತಾರೆ, ಒಬ್ಬ ಹುಡುಗ ಬಂದ ಓದಕ್ಕೋಸ್ಕರ. ಅವನಿಗೆ ಹೇಳಿದರು 100 ಗೋವುಗಳನ್ನು ಕೊಟ್ಟರು. 100 ಗೋವುಗಳನ್ನು, ಎಲ್ಲ ಬಡಕಲು ಗೋವುಗಳು. ನೀನು ತೊಗೊಂಡು ಹೋಗಿಬಿಡ್ಬೇಕು ಇದಿಷ್ಟು ಕೂಡ. ಯಾವಾಗ ವಾಪಸ್ ಬರಬೇಕು ಅಂತ ನೀನು 400 ಆಗಬೇಕು. ಅವು ಬದುಕಿದ್ರೆ ಸಾಕು. ಅಂಥ ಗೋವುಗಳನ್ನು ಕೊಟ್ಟು 400 ಆಗಬೇಕು. ಆಗಬಾ ಅಂತ ಹೇಳಿದ್ರೆ ಎಷ್ಟು ವರ್ಷ ಬೇಕಾಗುತ್ತೆ. ಮಾಡಿದವನು ಅವನು ಬಂದು ಹಾಗೆ ಬರಲಿಲ್ಲ, ಅಪರೋಕ್ಷ ಜ್ಞಾನೇ ವಾಪಸ್ ಬರ್ತಾನೆ. ಇವತ್ತು ಆ ಕ್ವಾಲಿಟಿ ವಿದ್ಯೆ ನಮ್ಮಲ್ಲಿ ಯಾತಕ್ಕಿಲ್ಲ ಅಂದರೆ, ಓದೋದೇ ಪದ್ಧತಿನೇ ಬದಲಾಗಿಬಿಟ್ಟಿದೆ. ಅದು ಸರಿಯಲ್ಲ. ಅದರ ಫಲ ಹೀಗಿದೆ. ಗೋವು ಕಾಯಬೇಕು. ಅವನು ಗೋವು ಕಾಯಬೇಕು ಅಂದರೆ ಪಾರ್ಟ್ ಟೈಮ್ ಅಲ್ಲೇ ಮಲಗಬೇಕು, ರಾತ್ರಿ ಅಲ್ಲೇ ಇರಬೇಕು. 24 hours ಗೋ ಸೇವೆ ಮಾಡಬೇಕು. ಯಾರು ಗೋ ಸೇವೆ ಮಾಡ್ತಾರೋ ಅವರು ಮುಂದೆ ದೊಡ್ಡ ಜ್ಞಾನಿಗಳಾಗ್ತಾರೆ ಅಂತ ಅರ್ಥ. ಇವತ್ತು ಗೋವನ್ನೇ ಸೇವನೆ ಮಾಡ್ತಾರಲ್ಲ, ಏನಾಗ್ತದೆ ಗೊತ್ತಾಗುತ್ತೆ. ಗೋವನ್ನೇ ತಿಂದು ಹಾಕ್ತಾರೆ. ಎಷ್ಟೋ ಬೇರೆ ದೇಶಗಳಲ್ಲಿ ತುಂಬ ಜನ ಹೇಳ್ತಾರೆ, ಅಲ್ಲಿ ನಿಮಗೆ ಗೋವು ಸಂಪರ್ಕ ಇಲ್ಲದೋ, ಮಾಂಸ ಇಲ್ಲದೋ ಪದಾರ್ಥ ಸಿಗೋದೇ ಭಾರಿ ಕಷ್ಟ ಅಂತ ಹೇಳ್ತಾರೆ. ನಿತ್ಯದ ಫುಡ್ ಇದ್ದಾಗ ತುಂಬ ಜನಕ್ಕೆ ಎಷ್ಟು ಯೋಚನೆ ಮಾಡಬೇಕು. ಎಷ್ಟು ನಾವು ಕುಡಿಯೋದು ನಾಯಿ ಹಾಲಲ್ಲ, ಸಾಕೋದು ನಾಯಿನ. ಕುಡಿಯೋದು ಗೋವಿನ ಹಾಲು. ಗೋವಿನ ಕೊಂದು ಹಾಕ್ತಾರೆ ಮನೇಲಿ. ಗೋ ಅಂದರೆ ಗೋ ಅಂತಲೇ ಅರ್ಥ. ಮನೆ ಬಿಟ್ಟು ಹೋಗಿಬಿಡ್ಬೇಕಂತ. ಹಾಲು ಬೇಕು, ಗೋವು ಬೇಡ. ಎಷ್ಟು ಉಲ್ಟಾ ಪಲ್ಟ. ಇದ್ರ ಕಾಮನ್ ಸೆನ್ಸ್ ಇದ್ರೂ ಗೊತ್ತಾಗ್ತದೆ ನಾವು ಯಾವುದಕ್ಕೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತೇಳಿ. ನಾಯಿನ ಓಡಿಸ್ಬೇಕು ಅಲ್ಲ, ಗೋವಿನ ಸಾಕದೇ ಇರಬಾರ್ದು. ಅದು ಮೇನ್ ಅಂದರೆ ಗೋವು ಇರಬೇಕು ಮನೆಯಲ್ಲಿ. ಗೋವು ಓಡಾಡಿದ ಜಾಗನೇ ಪವಿತ್ರ. ಗೃಹ ಪ್ರವೇಶ ಮಾಡಬೇಕಾದ್ರೆ ಗೋವಿನ ಒಳಗೆ ಕರ್ಕೊಂಡು ಹೋಗ್ತಾರೋ ಎಲ್ಲ ಎಂಥ ಕೆಟ್ಟ ವೈರಸ್ ಸತ್ತೋಗುತ್ತೆ ಅಂತ ಹೇಳ್ತಾರೆ. ಮಕ್ಕಳಿಗೆ ಜ್ವರ ಬಂದ ಕಾಲಕ್ಕೆ ಗೋವಿನ ಬಾಲದಿಂದ ಹೀಗೆ ಅಂದುಬಿಟ್ರೆ ವೈರಸ್ ಎಲ್ಲ ಸತ್ತೋಗ್ಬಿಟ್ಟು ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳ್ತಾರೆ. ಅಷ್ಟು ಸಿದ್ಧಿ ಇದೆ ಗೋವುಗಳಿಗೆ. ಆದರೆ A to Z ಅತ್ಯಂತ ಅಮೃತಪ್ರಾಯವಾದ ವಸ್ತು ಅಂದರೆ ಗೋವದು. ಅದನ್ನು ಕಾಯೋ ಯೋಗ ಬರಬೇಕು, ಅಲ್ಲೇ ಇರಬೇಕು. ಒಂದು ಪ್ರಸಂಗ ಹೇಳ್ತೇನೆ. ಯಾರೋ ಪರದೇಶದಲ್ಲಿ ಇದ್ದವ್ರಿಗೆ ಕ್ಯಾನ್ಸರ್ ಆಗಿದೆ, ಗೊತ್ತಾಯ್ತು. ಕ್ಯಾನ್ಸರ್ ಭಾರಿ ಹೈ 4 stage ಕ್ಯಾನ್ಸರ್. ಉಳಿಯೋ ಚಾನ್ಸೇ ಇಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಇಂಥದ್ದೆಲ್ಲ ಕೇಳಿದ್ದಾನೆ. ಇಂಡಿಯಾಕ್ಕೆ ಬಂದಿದ್ದಾನೆ ವ್ಯಕ್ತಿ. ಬಂದ್ಬಿಟ್ಟು ದೊಡ್ಡ ಗೋಶಾಲೆ ಮಾಡಿ ಅಲ್ಲೇ ಇರೋದು. ಹಗಲು ರಾತ್ರಿ ಅಲ್ಲೇ ಇರೋದು. ಅದ್ರ ಗಾಡಿ ಇದು ಅಲ್ಲೇ ಮಲಗೋದು. ಪೂರ್ತಿ ಕ್ಯೂರಾಗಿ ದೊಡ್ಡ ನ್ಯೂಸ್ ಬಂದಿದ್ದು, ಪೇಪರಲ್ಲಿ ಹೊರಡಬೇಕು. ಫುಲ್ ಪೇಜ್ ಕೊಟ್ಟಿದ್ದು. ರೋಗ ಪೂರ್ತಿ ವಾಸಿಯಾಗೋಗ್ಬಿಟ್ಟು. ಗೋವಿನಲ್ಲಿ ಓಡಾಡೋದ ಜಾಗನೇ ಪವಿತ್ರ. ಕೆಟ್ಟ ವಸ್ತು ಬರ್ಲಿಕ್ಕೆ ಸಾಧ್ಯತೆಯೇ ಇಲ್ಲ. ಗೋವಿನ ಹಾಲು ಕುಡಿಯೋದಿದೆಯಲ್ಲ, ಅದು ಅಮೃತ ಅಂತ ಕರೀತಾರೆ. ಕಾಮಧೇನು ಹುಟ್ಟಿದಲ್ಲ. ದೇಶಿ ಗೋವುಗಳೆಲ್ಲ ಕಾಮಧೇನು ವಂಶಸ್ತ್ರ. ಅವೆಲ್ಲ ಕೂಡ ದೇಶಿ ಗೋವಿದೆಯಲ್ಲ. ಈಗ ಹೈಬ್ರಿಡ್ ಗೋವುಗಳು ಉಪಯೋಗ ಇಲ್ಲ. ದೇಶಿ ಗೋವಿನ ಹಾಲು ಅಂದರೆ ಅಮೃತ ಇದ್ದಾಗಲೇ. ಅದು ಕೊಡೋದು ಭಾರಿ ಕಡಿಮೆ. ಯಾರೋ ಹೋದಾಗ ತೋರಿಸಿದ್ರು ಒಬ್ಬ ಸ್ವಾಮಿಗಳು. ಇಷ್ಟಿದೆ ಗೋವು. ಎಷ್ಟು ಗೊತ್ತಾ ಬೆಲೆ ಅದಕ್ಕೆ? ನಾವು 10 ರೂಪಾಯಿ ಗೋದಾನ ಮಾಡಿಬಿಡ್ತೀವಿ. ಕೆಲವು 500 ರೂಪಾಯಿ ಗೋದಾನ ಮಾಡೋರು ಇದ್ದಾರೆ ಪಾಪ. 100 ರೂಪಾಯಿ ಮಾಡೋರು ಇದ್ದಾರೆ, ಮಾಡದೇ ಇರೋರು ಇದ್ದಾರೆ. 7 ಲಕ್ಷ ರೂಪಾಯಿ ಇದ್ದ. 7 ಲಕ್ಷ ರೂಪಾಯಿ ಕೊಡೋ ಹಾಲು ಅರ್ಧ ಲೋಟ ಅಷ್ಟೇ. ಬಟ್ ಹೇಗಿರುತ್ತೆ ಅದ್ರ ಟೇಸ್ಟು, ಅದರ ಎಫೆಕ್ಟ್ ಅಂದರೆ ನೀವು ಎಂಥ ರೋಗನೂ ವಾಸಿಯಾಗಬೇಕಂತ. ಇದು ಅದನ್ನೆಲ್ಲ ಕಳ್ಕೊಬಿಟ್ಟು ಎಲ್ಲ ಡಾಕ್ಟ್ರೇ ದುಡ್ಡು ಕೊಡ್ತಿದ್ದೇವೆ ಅಷ್ಟೇ. ಗೋವಿನ ಸಾಕೋ ದುಡ್ಡೆಲ್ಲ ಅಲ್ಲಿಗೆ ಹೋಗುತ್ತೆ. ರೋಗನೂ ಹೋಗೋದಿಲ್ಲ, ದುಡ್ಡು ಬರೋದಿಲ್ಲ. ನ್ಯಾಚುರಲ್ ಭಗವಂತ ಇಟ್ಟಿರೋ ವ್ಯವಸ್ಥೆ. ಗೋ ಸೇವೆ ಪಾಲನೆ ಮಾಡಬೇಕು. ಮಾಡ್ತಾ ಕೂತಿದ್ದಾರೆ. ಮಳೆಗಾಲ ಹೇಗೋ ಮಳೆಗಾಲದಲ್ಲೇ ನಾವಿರೋದೀಗ. ಮಧ್ಯರಾತ್ರಿಯ ಸಮಯ, ದೀಪ ಇಲ್ಲ, ಅಮಾವಾಸ್ಯೆ ದಿವಸ, ಮೋಡ ಇದೆ, ಗಾಢಾಂಧಕಾರ. ಪಾಲು ಕೂತ್ಕೊಂಡ್ಬಿಟ್ಟಿದ್ದಾರೆ ಬಾಗಿಲಲ್ಲಿ. ನೀನು ಒಳಗೆ ಯಾರೂ ಹೋಗಬಾರ್ದು. ಪ್ರಾಣಿಗಳ ಅಪಾಯ ಇದೆ, ಮನುಷ್ಯರ ಅಪಾಯ ಇದೆ. ಆಗ ಒಂದು ಹುಲಿ ಪ್ರವೇಶ ಮಾಡುತ್ತಾನೆ. ಹುಲಿ ಎಂಟರ್ ಆಗಿಬಿಟ್ಟು ಒಂದು ಗೋವಿನ ಅಟ್ಯಾಕ್ ಮಾಡುತ್ತೆ. ಗೋ ಜೋರಾಗಿ ಕೂಗುತ್ತೆ, ಅಂಬಾ ಅಂತ ಕೂಗುತ್ತೆ ಗೋ. ತಕ್ಷಣ ಆಯ್ತು, ಅಲರ್ಟ್ ಆಗ್ತಾನೆ. ಹೇಳಿ ಕೇಳಿ ರಾಜನ ಮಗ ಕೇಳಬೇಕಾ? ಖಡ್ಗ ಹಿಡ್ಕೊಂಡು ಕೂತಿರ್ತಾನೆ. ಆ ಧ್ವನಿ ಬಂದ ಕಡೆಗೆ ಹೋಗ್ತಾನೆ. ಹುಲಿ ಹೊಡಿಬೇಕು, ಜೋರಾಗಿ ಹೊಡಿತಾನೆ. ತುಂಡಾಗಿ ಬೀಳುತ್ತೆ. ಬೆಳಗ್ಗೆ ನೋಡ್ತಾನೆ, ಅದು ಹುಲಿ ಅಲ್ಲ, ಗೋವೇ ಸತ್ತೋಗ್ಬಿಟ್ಟು.
ಹುಲಿ ಕಿವಿ ಕಟ್ಟಾಗಿರುತ್ತೆ. ಹುಲಿ ಓಡೋಗ್ಬಿಡುತ್ತೆ, ದೂರ ಹೋಗಿ ಏನು ಮಾಡುತ್ತೆ, ಇದು ಸತ್ತು ಹೋಗಿಬಿಡುತ್ತೆ. ಬೆಳಿಗ್ಗೆ ನೋಡ್ತಾನೆ, ಎಷ್ಟು ದುಃಖ ಆಗುತ್ತೆ ಅವನಿಗೆ. ಕಾಯ್ತಿರೋದು ಗೋವನ್ನು ಇಂಗ್ಲಿ, ಉಳಿದವ್ರ ಕೇಸ್ ಬಿಚ್ಚಾಕ್ಬಿಟ್ಟು ಬಡ್ಸು ಸತ್ತರ ಬಿಚ್ಚಾಕ್ಬಿಡ್ತಾರೆ, ಅದು ದೊಡ್ಡ ವಿಚಾರ ಅಲ್ಲ. ಆದರೆ ಸೀದಾ ಗುರುಗಳ ಹತ್ರ ಹೋಗ್ತಾನೆ. ಪಾಪ ಸ್ವಾಮಿ ನನ್ನ ತಪ್ಪಾಯಿತು ಅಂತ ಹೇಳ್ತಾನೆ. ತಪ್ಪಾಯಿತು ಹೇಳಿದ ತಕ್ಷಣ ಅವ್ರು ಹೇಳ್ತಾರೆ, ದೊಡ್ಡ ತಪ್ಪು ಮಾಡಿದ್ದಿ, ಇದಕ್ಕೆ ಅಂತಿಂಥ ಶಾಪ ಇಲ್ಲ, ಅಂತಿಂಥ ಶಿಕ್ಷೆ ಸಾಲದು, ಇದಕ್ಕೆ ಇದು ಏನು ಕೊಟ್ಟರು ತೊಗೋತೇನೆ ಅಂತ ಹೇಳ್ತಾರೆ. ಏನು ಶಿಕ್ಷೆ ಕೊಟ್ಟರು ಅನುಭವಿಸ್ತೇನೆ, ಈ ಪಾಪ ಹೋಗಬೇಕು ಅಂತ ಕೇಳ್ತಾರೆ. ಒಂದು ಗೋವಿನ ಮೇಲೆ ನಾವು ಸೇವೆ ಮಾಡಿದರೆ ಅದರ ಮೈ ಮೇಲೆ ಎಷ್ಟು ರೋಮಗಳಿರುತ್ತಲ್ಲ, ಒಂದೊಂದು ರೋಮಕ್ಕೆ 1000 ವರ್ಷದಂತೆ ಸ್ವರ್ಗಲೋಕದಲ್ಲಿರ್ತಾರೆ. ಎಷ್ಟು ರೋಮ ಇರುತ್ತೆ ಯೋಚನೆ ಮಾಡಿ. ಕೆಟ್ಟದ್ದು ಮಾಡಿದರೆ ಒಂದೊಂದು ರೋಮಕ್ಕೆ 1000 ವರ್ಷದಂತೆ ನರಕದಲ್ಲಿರ್ತಾನೆ. ಉಲ್ಟಾ ಪಲ್ಟಾ. ಅದಕ್ಕೆ ಪಾಪ ಕಳ್ಕೊಂಡ್ಬಿಡ್ಬೇಕು. ಅದೇನು ನೋಯಿಂಗ್ಲಿ ಮಾಡಿದ್ದಲ್ಲ, ಅಜ್ಞಾತ ಪಾಪಕ್ಕೆ ಶಿಕ್ಷೆ ಕೊಡ್ತಾರೆ. ಜ್ಞಾತ ಪಾಪ ಎಷ್ಟೇ ಯೋಚನೆ ಮಾಡಿ. ಆಗ ಅವರು ಆಗಲಿ ಅಂತ ಹೇಳಿ, ನೀನೇನು ಇನ್ಮೇಲೆ ಕ್ಷತ್ರಿಯ ಅಲ್ಲ ಅಂತ ಹೇಳಿಬಿಡ್ತಾರೆ. ಕ್ಷತ್ರಿಯ ಅಲ್ಲ ನೀನೀಗ, ನಿನಗೀಗ ರಾಜ್ಯ ಸಿಗೋದಿಲ್ಲ, ನೆನಪಿರಲಿ, ರಾಜ್ಯ ಸಿಗೋದಿಲ್ಲ, ರಾಜ್ಯಕ್ಕೆ ಅನಧಿಕಾರಿ ನೀನು. ಮದುವೆ ಆಗಬಾರ್ದು, ಜೀವನ ಪೂರ್ತಿ ಊರು ಹೊರಗೆ ವಾಸ ಮಾಡಬೇಕು, ತಪಸ್ಸು ಮಾಡ್ಕೊಂಡಿರ್ಬೇಕಷ್ಟೇ, ಯಾವ ಭೋಗನೂ ಇಲ್ಲ. ಆ ರೀತಿ ಇದ್ದರೆ ಮಾತ್ರ ನೀನು ಪಾಪ ಕಳ್ಕೊತಿ ಅಂತ. ಆಗಲಿ ಅಂತ ಹೇಳ್ತಾನೆ. ಅದೇ ರೀತಿ ಬದುಕ್ತಾನೆ. ವೃಷ ಅಂದರೆ ಎತ್ತು, ಹಸು. ಅದಕ್ಕೋಸ್ಕರ ಪ್ರಾಣನೇ ಕೊಳ್ಳಕ್ಕೆ ತಯಾರಾಗ್ತಾನೆ. ಪೂರ್ತಿ ಹಾಗೆ ಬದುಕ್ತಾನೆ. ಕೊನೆಗೊಂದು ದಿವಸ ಆಯುಷ್ಯ ಮುಗಿಯುತ್ತೆ, ಹೋಗ್ತಾನೆ. ಸೀದಾ ಅವನು ಬ್ರಹ್ಮಲೋಕಕ್ಕೆ ಹೋಗ್ತಾರೆ. ಅದ್ರ ಪಾಪ ಕಳ್ಕೊಂಡ್ಬಿಟ್ಟಲ್ಲ, ಪಾಪ ಕಳ್ಕೊಂಡಿದ್ದೊಂದು ಪಶ್ಚಾತ್ತಾಪಪಟ್ಟು ಎಲ್ಲ ಸೇರಿಬಿಟ್ಟು ಗೋಸೇವನೆ ಮಾಡಿದ ಪುಣ್ಯ ಅಷ್ಟು ದಿವಸ ಮಾಡಿದ್ನಲ್ಲ, ಆ ಪುಣ್ಯನೂ ಸೇರಿಬಿಟ್ಟು ಬ್ರಹ್ಮಲೋಕಕ್ಕೆ ಹೋಗಿ ಸದ್ಗತಿ ಹೊರಟೋಗ್ತಾನೆ. ಇಲ್ಲಿ ಹೋಗಿ ಎಂಥ ಅನರ್ಥ ಆಗ್ತಿತ್ತು ಆತನಿಗೆ. ರಾಜಕುಮಾರ, ABCD ಮನುಷ್ಯ ಅಲ್ಲ ಅವನು. ಅಂಥವನು ಇಂಥ ತ್ಯಾಗ ಮಾಡ್ತಾರೆ ಅಂದರೆ ಗೋವಿಗಳಿಗೋಸ್ಕರ ಎಷ್ಟು ಹುಷಾರಾಗಿ ಬದುಕಬೇಕು ನಾವು. ಗೋವನ್ನು ಉಳಿಸೋ ಪ್ರಯತ್ನ ಪಡಬೇಕು. ಬೆಂಗಳೂರಿನಂಥ ಮನೆಯಲ್ಲಿ 20, 30, 40, 30 ಯಾರು ಮನೆಗೆ ಗೋ ಸಾಕ್ಲಿಕ್ಕೆ ಸಾಕಾಗುತ್ತೆ. ಪುಣ್ಯ ನಮ್ಮದು. ಇವತ್ತು ಎಷ್ಟೋ ಜನ ಸ್ವಾಮಿಗಳು ನಮ್ಮವರೇ ತುಂಬ ಗೋಶಾಲೆ ಮಾಡ್ಕೊಂಡಿದ್ದಾರೆ. ಅಲ್ಲೆಲ್ಲ ಹೋಗಿ ನಮ್ಮ ಕೈಲಾದಷ್ಟು ಕೊಟ್ಟರೆ ಎಷ್ಟು ಉಪಯೋಗ ಆಗುತ್ತೆ. ದಿವಸಕ್ಕೊಂದು ಹುಂಡಿಗೆ ಒಂದಿಷ್ಟು ಹಾಕಿಬಿಟ್ಟು ವರ್ಷ ಆದ ತಕ್ಷಣ ಕೊಟ್ಟರೆ ಎಷ್ಟು ಗೋ ಬದುಕುತ್ತೆ ಗೊತ್ತಾ. ಎಷ್ಟೋ ಜನ ಸ್ವಾಮಿಗಳು ಸಾಕ್ತಾ ಇರೋ ಗೋವುಗಳೆಲ್ಲ ಹಾಲು ಕೊಡೋದೇ ಹೊಸಗಳೆಲ್ಲ. ಈ ಕಸಾಯಿಖಾನೆಗೆ ಹೋಗಿ ಇದನ್ನು ಹಿಡಿಸಿ ಪಾಪ ಹಿಡಿತಂದು ಜೋಪಾನ ಮಾಡ್ತಿರ್ತಾರೆ. ಎಷ್ಟೋ ದಿನ ಕೈ ಕಾಲಿರೋದಿಲ್ಲ, ಏನಿರೋದಿಲ್ಲ. ಸಂರಕ್ಷಣೆ ಮಾಡೋ ವ್ಯವಸ್ಥೆ ಒಬ್ಬರು ಹೇಗೆ ಮಾಡೋಕ್ಕಾಗುತ್ತೆ ಯೋಚನೆ ಮಾಡಿ. ಪ್ರತಿಯೊಬ್ಬರು ಹಾಗೆ ಮಾಡಬೇಕು. ಅದಕ್ಕೆ ನಾವು ಪದ್ಧತಿ ಮಾಡಿದ್ದಾರೆ. ಪ್ರತಿಯೊಬ್ಬರು ಕನಿಷ್ಠ 3 ಗೋದಾನ ಮಾಡಬೇಕು. ಒಬ್ಬ ಪರ್ ಹೆಡ್ 3 ಗೋದಾನ ಮಾಡಬೇಕು. ಒಂದು ಗೋದಾನ ಸುಖ ಮರಣಕ್ಕೆ ಅಂತ ಹೇಳ್ತಾರೆ, ಒಳ್ಳೆಯ ಸಾವು ಬರಲಿ ಅಂತೇಳಿ. ಎಷ್ಟೋ ಜನ ರೋಗ ಒಂದು ಒದ್ದಾಡ್ತಿರ್ತಾರಲ್ಲ, ಅಯ್ಯೋ ಪಾಪ ಬದುಕೋಕ್ಕೂ ಸಾಧ್ಯ ಇಲ್ಲ, ಸತ್ತಾರೋ ಸಾಯಬಾರ್ದು ಅನ್ಕೋತೀವಲ್ಲ, ಸುಲಭ ಸಾಯಲಿಕ್ಕೆ ಬರೋದಿಲ್ಲ. ಯಾರು ಗೋದಾನ ಮಾಡಿರ್ತಾರೋ ಅವ್ರಿಗೆ ಅನಾಯಾಸೇನ ಮರಣಂ ಅಂತ ಹೇಳ್ತಾರೆ. ಸುಖವಾದ ಸಾವು ಬರುತ್ತೆ. ಆದ್ದರಿಂದ ಹ್ಯಾಪಿ ರಿಟೈರ್ಮೆಂಟ್ ಆದರೆ ಪೆನ್ಷನ್ ಸೆಟ್ಲ್ ಆಗುತ್ತೆ. ಆ ಟೈಪ್ ಹ್ಯಾಪಿಯಾಗಿ ಬದುಕಬೇಕು ಅಂತ, ಸಾಯಬೇಕು ಅಂತಿದ್ದರೆ ಗೋದಾನ ಮಾಡಲೇಬೇಕು ಅಂತ. ಆಮೇಲೆ ವರ್ಷಕ್ಕೆ 6 ತಿಂಗಳ ಮುಂಚೆ ಬರುತ್ತಲ್ಲ, 6 ತಿಂಗಳ ಮುಂಚೆ ವೈತರಣಿ ದಾಟಬೇಕಲ್ಲ. ಆ ಮಕ್ಕಳು ಮಾಡಬೇಕು ಕೆಲಸ. ಮಕ್ಕಳು ಇವತ್ತೇನು ಎದುರಿಗೆ ಇರೋ ಚಾನ್ಸಸ್ ಕಡಿಮೆ ಆದ್ದರಿಂದ ಅವ್ರು ಮಾಡಿ ಹಿಟ್ಟಿನ ಗೋದಾನ ಮಾಡ್ತಾರಷ್ಟೇ. ಆದರೆ ಯಾವ ವೈತರಣಿ ದಾಟಕ್ಕಾಗೋದಿಲ್ಲ. ಅದರಿಂದ ನಿಜವಾದ ಗೋದಾನನ ತಾನೇ ಮಾಡ್ಕೊಂಬಿಡೋದು ಭಾರಿ ಕ್ಷೇಮ. ವರ್ಷಕ್ಕೆ ಮತ್ತೊಮ್ಮೆ ಮಾಡ್ಬೋದು. ವರ್ಷ ಆದಮೇಲೆ ಇಷ್ಟು ಮಾಡಿದರೆ ಅವನ ಜೀವನದಲ್ಲಿ ಎಷ್ಟೋ ಕಷ್ಟಗಳು ಪರಿಹಾರ ಆಗುತ್ತೆ. ಅವನಿಗೆ ದಾರಿದ್ರ್ಯ ಬರೋದಿಲ್ಲ, ರೋಗಗಳು ಬರೋದಿಲ್ಲ, ದುರ್ಮರಣ ಬರೋದಿಲ್ಲ. ಇವೆಲ್ಲ ಒಂದು ಹಾರ್ಟ್ ಅಟ್ಯಾಕಲ್ಲಿ ಎಷ್ಟೇ ಖರ್ಚು ಮಾಡ್ತೀರಿ ಗೊತ್ತಾ? 4 ಲಕ್ಷ 10 ಲಕ್ಷ ಖರ್ಚು ಮಾಡ್ತಾರೆ. ಗೋವುಗಳೆಲ್ಲ 5,000 1,000 ಯಾವ ಲೆಕ್ಕ. ಒಂದು ಗೋವನ್ನು ದತ್ತು ತೊಗೊಂಡು ಕಾಪಾಡ್ಬೋದು ನಾವು, ಗೊತ್ತಾಯ್ತಾ? ನಮ್ಮೊಂದು ಸಂಪಾದನೆಯ ಒಂದು ಪಾಲು ಗೋವುಗಳಿಗೆ ಮೀಸಲಿಟ್ಬಿಟ್ರೆ ಅದು ನಮ್ಮ ಒಳ್ಳೆಯದಕ್ಕೋಸ್ಕರ ಅದು ಬದುಕನ್ನು ಮೀಸಲಿಡುತ್ತೆ, ಗೊತ್ತಾಯ್ತಾ? ಒಂದು ನೆನಪಿರಲಿ ನಿಮಗೆ. ಯಾವ ದೇವಸ್ಥಾನಕ್ಕೆ ಬೇಕಾದ್ರೆ ಹೋಗಿ ಒಬ್ಬ 4 ದೇವತೆಗಳು ಇರ್ಬೋದು, ಒಬ್ಬೊಬ್ಬರು ಇರ್ಬೋದು, ಜಾಸ್ತಿ ಇರೋದಿಲ್ಲ. ಒಂದು ಪ್ರಾಣಿಯ ಒಳಗೆ, ಒಂದು ಸ್ಥಳದೊಳಗೆ 33 ಕೋಟಿ ದೇವತೆಗಳಿದ್ದಾರೆ ಅಂದರೆ ಅದು ಹಸುವಿನಲ್ಲಿ ಮಾತ್ರ ಇರೋದು. ಮನೆ ಮುಂದೆ ಹಸು ಬಂತು ಅಂದರೆ ಅಷ್ಟು ದೇವತೆಗಳು ಬಂದಾಗ ಲೆಕ್ಕ ಮನೆ ಮುಂದೆ. ಅದೇನು ಭಾರಿ ಕೇಳೋದಿಲ್ಲ. ಸ್ವಲ್ಪ ನೀವೇನು ಅಕ್ಕಿ ಬೆಲ್ಲ ಕೊಟ್ಟರು ಸಾಕು, ಸ್ವಲ್ಪ ನೀರು ಕೊಟ್ಟರು ಸಾಕು, ಹೋಗಿಬಿಡ. ಎಷ್ಟು ಪುಣ್ಯ ಬರುತ್ತೆ ಯೋಚನೆ ಮಾಡಿ. ಅಲ್ಲಿ ಓಡಿಸ್ತಾರೆ ಇವನು, ಅದು ಕೋಲು ತೊಗೊಂಡು ಓಡಿಸ್ಬಿಡ್ತಾರೆ ಮತ್ತೆ ಬರೋದಂತೆ. ನಾಯಿ ಬಂದು ಒಳಗಿಟ್ಕೊಂಡ್ಬಿಡ್ತಾರೆ. ಇದು ಕಾಲ ತುಂಬ ತಪ್ಪು. ಇವತ್ತು ನಿಜವಾಗಲೂ ಕೂಡ ನಾಯಿನೇನು ಮಾಡ್ತಿರೋ ವಿಚಾರ ಬೇರೆ, ಗೋವಿನ ಮಾತ್ರ ಸರಿಯಾಗಿ ಕಾಪಾಡಬೇಕು. ಇಲ್ಲದೆ ಹೋದರೆ ಭಾಳ ತಪ್ಪಾಗುತ್ತೆ. ಇವತ್ತು ಇಲ್ಲದೆ ನಾಯಿ ಹಾಲೆ ಕಾಫಿ ಹಾಕೊಂಡು ಕುಡಿಯೋದು ನೋಡಂತೆ, ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಇವತ್ತು VIP ಟ್ರೀಟ್ಮೆಂಟ್ ಸಿಗಬೇಕು ಅಂದರೆ ನಾಯಿಯಾಗಿ ಹುಟ್ಟಬೇಕಷ್ಟೆ. ಬಹುಶಃ ಫುಲ್ ಅದಕ್ಕೆ ಸಪ್ರೇಟ್ ಎಲ್ಲ ಪ್ರತಿಯೊಂದು ಎಕ್ಸ್ಕ್ಲೂಸಿವ್ಲಿ ಮಾಡ್ತಾರೆ. ತಂದೆ ತಾಯಿನ ಬಿಸಾಕಿರ್ತಾರೆ, ಆಗಿರ್ತಾರೆ. ಇನ್ನು ಗೋವಿನ ಯಾರು ಕೇಳ್ತಾರೆ? ಈ ಮಹಿಮೆ ಕೇಳಿದರೆ ಭಾಗವತದ ಒಂದೇ ಒಂದು ಕಥೆ ನಮ್ಮನ್ನು ಹೊಸ ರೀತಿಯ ಪ್ರಪಂಚಕ್ಕೆ ಒಯ್ಯುತ್ತೆ.
ಆ ಒಂದು ಬದುಕು ನಮ್ಮನ್ನು ಹೇಗೆ ಉದ್ಧಾರ ಮಾಡುತ್ತೆ ಯೋಚನೆ ಮಾಡಿ. ನಮಗೆ ಇವತ್ತು ಹಸುಗಳು ಕಾಣೋದೇ ಇಲ್ಲ, ಎತ್ತುಗಳಂತೂ ಹೋಗೇ ಬಿಡ್ತು. ಈ ಟ್ರ್ಯಾಕ್ಟರ್ ಎಲ್ಲ ಬಂದಮೇಲೆ ಎತ್ತುಗಳೇ ಇಲ್ಲ ಈಗ. ಅದು ಓಡಾಡಿದ ಜಾಗ ಪ್ಯೂರಿಫೈ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾರೆ. ಗೋಧೂಳಿ ಲಗ್ನ ಅಂತ ಕರೀತಾರೆ. ಹಸುಗಳು ಮನೆಯಿಂದ ಹೊರಗೆ ಹೋಗೋದು, ವಾಪಸ್ ಬರೋದು. ಆ ಗೋಧೂಳಿ ಲಗ್ನ ಪರಮ ಪವಿತ್ರವಾದ ಕಾಲ ಅದು. ಏನು ಜಾತಿ ಏನೂ ಉಂಡಬಾರ್ದಾಗ ಪುಣ್ಯ ಕೆಲಸಕ್ಕೆ ನಂಬರ್ 1 ಅದು. ಆ ರೀತಿ ಇರುತ್ತೆ. ಅದ್ರ ಮಹಿಮೆ ಹೇಳೋರು ಇಲ್ಲ, ಕೇಳೋರು ಇಲ್ಲ. ಪ್ರತಿಯೊಬ್ಬರು ಅದನ್ನು ಪಾರ್ಟ್ ಆಫ್ ದರ್ ಲೈಫ್ ಮಾಡ್ಕೋಬೇಕು. ಮಠಮಾನ್ಯಗಳು ಹಾಗೆ ಮಾಡಬೇಕು. ಪ್ರತಿ ಮಠಮಾನ್ಯಗಳು ಕೂಡ ರಾಯರು ಬರ ಹಸ್ತೋದ ರಾಯರು ಸೇವೆ ಮಾಡಿದ್ದೇ ಗೋ ಸೇವೆ ಮಾಡಿದ ಮಹಾನುಭಾವರು. ಒಂದು ಶಾಸ್ತ್ರ ಗೋವುಗಳು, ಇನ್ನು ಜೀವ ಗೋವುಗಳು. ಅವ್ರ ಹೆಸರಲ್ಲಿ ಗೋದಾನ ಮಾಡಿ ಎಷ್ಟು ಖುಷಿ ಆಗುತ್ತೆ ರಾಯರಿಗೆ ಗೊತ್ತಾ. ಸನ್ನಿಧಾನ ಭಾರಿ ಜಾಸ್ತಿ ಆಗಿಬಿಡುತ್ತೆ. ರಾಯರು ಖುಷಿ ಪಡ್ತಾರೆ. ರಾಯರು ಅವರ ಮಾಟೋ ಅದೆಲ್ಲ ಕೂಡ ಗೋ ಸಂರಕ್ಷಣೆ ಆಗಬೇಕು ಅಂತೇಳಿ. ಅದೆಲ್ಲ ಎಚ್ಚರ ಬರಬೇಕಾದ್ರೆ ಭಾಗವತಾದಿಗಳನ್ನು ಕೇಳಬೇಕು. ಇನ್ನೊಬ್ಬನ ಕಥೆ ಆಯಿತು, ಮತ್ತೊಬ್ಬನ ಕಥೆ ಇದೆ. ಭಾರಿ ವಿಚಿತ್ರ ಕಥೆ ಅದು. ಆತ ಇನ್ನೊಬ್ಬ ಮಗ ಶರ್ಯಾತಿ ಅಂತ ಆತನ ಹೆಸರು. ಶರ್ಯಾತಿ ರಾಜ ಮಗನಿಂದ ಹೆಸರು ಮಾಡಿದವನಲ್ಲ ಆತ, ಮಗಳಿಂದ ಹೆಸರು ಮಾಡಿದ ರಾಜ ಆತ. ಎಂಥ ಮಗಳಿದ್ದ ಆತನಿಗೆ ಅಂತ ಹೇಳ್ತಾರೆ. ಸುಕನ್ಯಾ ಆತನ ಮಗಳು. ಸುಕನ್ಯಾ ಅಂತ ಎಲ್ಲರೂ ಹೆಸರು ಕೇಳಿರ್ತಾರೆ. ಆಕೆ ರಾಜನ ಮಗಳಾಕೆ. ಭಾಳ ಚೆನ್ನಾಗಿ ಮಗಳನ್ನು ನೋಡ್ಕೊಂಡಿದ್ದಾನೆ. ಒಂದು ದಿವಸ ಯಾವುದು ಉತ್ಸವ ಇತ್ಯಾದಿ ಹೇಳೋದಕ್ಕೋಸ್ಕರವಾಗಿ ಒಂದು ವನಕ್ಕೆ ಹೋಗ್ತಾರೆ, ಕಾಡಿಗೆ. ಪರಿವಾರ ರಾಜ ಆದರೆ ಪರಿವಾರ ಸಮೇತ ಹೋಗ್ತಾರೆ. ಸಾವಿರಾರು ಜನಗಳು ಹಿಂದೆ ಇದ್ದಾರೆ. ಅವತ್ತೆಲ್ಲ ಮಧ್ಯಾಹ್ನ ಓಡಾಡ್ತಾ ಇದ್ದಾರೆ ಎಲ್ಲ ಕಡೆಗೆ. ಇವಳು ಚಿಕ್ಕ ಹುಡುಗಿ, ಇವಳು ತನ್ನ ಸ್ನೇಹಿತರ ಜೊತೆ ಓಡಾಡ್ತಾ ಇದ್ದ ಕಾಲಕ್ಕೆ ದೊಡ್ಡ ಹುತ್ತ ನೋಡ್ತಾಳೆ. ಭಾರಿ ದೊಡ್ಡ ಹುತ್ತ. ಆಶ್ಚರ್ಯ ಆಗುತ್ತೆ. ಇಷ್ಟು ದೊಡ್ಡ ಹುತ್ತ, ಏನು ಆಶ್ಚರ್ಯ ಅಂತ ಯೋಚನೆ ಮಾಡ್ತಾ ಬಗ್ಗೆ ನೋಡ್ತಾಳೆ. ನೋಡಿದ ಹುತ್ತದೊಳಗೆ 2 ದೀಪದ ಬೆಳಕು ಕಾಣುತ್ತವೆ. ದೀಪದ ಬೆಳಕಿದ್ದ ಹಾಗೆ. ಅದೇನಿರ್ಬೋದು ಯೋಚನೆ ಮಾಡೋಕ್ಕೋಸ್ಕರ ಅಲ್ಲಿ ಬೇಷತ್ತು ಮುಳ್ಳುಗಳಿರುತ್ತೆ, ಮುಳ್ಳುಗಂಟೆಗಳು. ತೊಗೊಬಿಟ್ಟು ಚುಚ್ಚಿಬಿಡ್ತಾನೆ. ಒಂದು ರಕ್ತ ಚಿಮ್ಮಿಬಿಡ್ತಾ, ಅದರಲ್ಲಿ ರಕ್ತ ಬರುತ್ತೆ. ಗಾಬರಿ ಆಗಿಬಿಡ್ತಾನೆ. ಅಲ್ಲೆಲ್ಲ ಓಡೋಗ್ಬಿಡ್ತಾನೆ. ಆಗೇನಾಯಿತು ಗೊತ್ತಾ, ಎಲ್ಲ ಪರಿವಾರ ರಾಜ ಎಲ್ಲರಿಗೂ ಮಲಮೂತ್ರ ಸ್ತಂಭನ ಆಗೋದು. ಒದ್ದಾಡ್ತಿದ್ದಾರೆ. ಏನು ಯಾರಿಗೂ ತಡ್ಕೊಳಕ್ಕಾಗ್ತಾಯಿಲ್ಲ. ಬೆಳಗ್ಗೆ ಬಂದು ಹೇಳ್ತಾರೆ, ರಾಜ ನಮ್ಮ ಅವಸ್ಥೆ ಹೀಗಾಗಿಬಿಟ್ಟಿದೆ. ಯಾಕಾಯಿತು ಗೊತ್ತಿಲ್ಲ. ಮಾಸ್ ಅಟ್ಯಾಕ್ ಇಲ್ಲ, ಕೊರೋನಾ ಮಾಸ್ ಬಂತ, ಒಬ್ಬೊಬ್ಬರಿಗೆ ಮಾಸ್ ಅಟ್ಯಾಕ್ ಆಯ್ತಲ್ಲ, ಆ ಥರ ಆಗಿದೆ. ಎಲ್ಲೋ ತಪ್ಪಾಗಿದೆ ಇದು. ನೀವೇನೋ ತಪ್ಪು ಮಾಡಿರಬೇಕು ಅಂತ ರಾಜ ಅಂದರೆ ಹೇಳ್ತಾರೆ. ರಾಜ, ನಿನ್ನಂಥವನ ಕೈಲ ತಪ್ಪು ಮಾಡೋ ಸಾಧ್ಯತೆಯೇ ಇಲ್ಲ. ತಪ್ಪು ಬೇರೆ ಕಡೆ ಆಗಿದೆ, ದಯವಿಟ್ಟು ನಮ್ಮನ್ನು ಕಾಪಾಡು ಅಂತ ಕೇಳ್ತಾರೆ. ರಾಜ ಕೇಳ್ತಾರೆ, ಏನು ಹೇಳಿ. ಇದು ಋಷಿಗಳ ಆಶ್ರಮ, ಚವನ ಮುನಿಗಳ ಆಶ್ರಮ ಇದು. ಯಾರಾದ್ರು ತಪ್ಪು ಮಾಡಿದ್ರೆ ಹೇಳಿ ಅಂತ ಹೇಳಿದ ತಕ್ಷಣ ಎಲ್ಲರಿಲ್ಲ, ನಾವು ತಪ್ಪು ಮಾಡಿಲ್ಲ ಅಂತ ಹೇಳ್ತಾರೆ. ಆಗ ಮಗಳು ಬಂದು ಹೇಳ್ತಾಳೆ, ಅಪ್ಪ ನಾನೇ ತಪ್ಪು ಮಾಡಿದೆ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಏನಾಯಿತು ಅಂತ ಕೇಳಿದಾಗ, ನಿನ್ನೆ ಹೀಗಾಯಿತು ನೋಡಿದೆ, ಚುಚ್ಚಿಬಿಟ್ಟೆ, ರಕ್ತ ಬಂತು, ಅಷ್ಟೇ, ಮುಂದೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ತಕ್ಷಣ ರಾಜ ಹೋಗ್ತಾನೆ. ಹೋಗ್ಬಿಟ್ಟು ಹುತ್ತ ಎಲ್ಲ ತೆಗೆದು ನೋಡಿದ್ರೆ ಮುನಿಗಳು ತಪಸ್ಸು ಮಾಡ್ತಾ ಕೂತಿರ್ತಾರೆ. ಪಾಪ ಅವರ ಕಣ್ಣಿನ ಬೆಳಕಿತ್ತಲ್ಲ, ಅದಕ್ಕೆ ಚುಚ್ಚಿಬಿಟ್ಟಿರ್ತಾಳೆ. ಅದಕ್ಕೆ ಹಾಗಾಗಿದೆ. ರಾಜ ಬಹಳ ದುಃಖ ಪಡುತ್ತಾರೆ. ಆ ಮುನಿಗಳು ಅಲ್ಲೇ ಕೂತಿರ್ತಾರೆ. ಅವ್ರು ಎಬ್ಬಿಸ್ಲಿಕ್ಕಾಗೋದಿಲ್ಲ ಅವರಿಗೆ. ಚುಚ್ಚಿದ್ರೆ ಎಚ್ಚರ ಆಗಿಲ್ಲ ಅವರಿಗೆ. ಅವರಾಗಿ ಕಂಡುಬಿಟ್ಟ ನೋಡ್ತಾರೆ. ಪರೀಕ್ಷಿತಾರನ ಕಥೆ ಕೇಳಿದ್ವಲ್ಲ, ಶಿವೇಕರ ಕಥೆ ಹಾಗೆ. ಆಗ ಸ್ವಾಮಿ ಗಟ್ಟೆ ಕಾರಣ ಕೇಳ್ತಾರೆ, ಸ್ವಾಮಿ ತಪ್ಪಾಗಿದೆ, ನಮ್ಮ ಹುಡುಗಿ ಗೊತ್ತಿಲ್ಲದೆ ತಪ್ಪಾಡಿಬಿಟ್ಟಿದ್ದಾಳೆ, ಏನು ಕೇಳಿದರೂ ಕೊಡ್ತೇನೆ, ದಯವಿಟ್ಟು ಕ್ಷಮಿಸಿಬಿಡಿ, ನಮ್ಮ ಪ್ರಜೆಗಳು ಒದ್ದಾಡ್ತಾ ಇದ್ದಾರೆ, ಅವ್ರು ಅನುಗ್ರಹ ಮಾಡಿ ಅಂತ ಕೇಳಿದ ತಕ್ಷಣ ಆಯಿತು, ಒಂದು ಕರಾರು ಅಂತ ಹೇಳಿದರು. ಏನು ಅಂತ ಕೇಳಿದರೆ, ಇವಳಿ ನನ್ನ ಕೊಟ್ಟು ಮದುವೆ ಮಾಡಬೇಕು ಅಂತ ಕೇಳ್ತಾರೆ. ಏನು ಮಾಡಬೇಕು ಇವರು? ಅವ್ರು ಹೇಗಿದ್ದಾರೆ ಗೊತ್ತಾ, ಮದುವೆ ಮಾಡಿಕೊಡು ಅಂತ ಕೇಳ್ತಾರಲ್ಲ, ಬಾಯಿ ತೊಲ್ತಾ ಇದೆ ಗೊತ್ತಾಯ್ತಾ, ಬೈ ನಡುಗ್ತಾ ಇದೆ, ತಲೆಯಲ್ಲಿ ಹುಡುಗಿಯರು ಒಂದು ಕಪ್ ಕೂದಲು ಇಲ್ಲ. ಈ ಹಣ್ಣಣ್ಣು ಮುದುಕರು ಮದುವೆ ಮಾಡ್ಕೊಳ್ಳೋದು. 7-8 ವರ್ಷದ ಹುಡುಗಿ ಪಾಪ. ರಾಜ ಏನು ಮಾಡಬೇಕಾಗ, ಸ್ವಾಮಿ ಅದೆಲ್ಲ ಸಾಧ್ಯ ಇಲ್ಲ ಅಂತ ಹೇಳಬೇಕೋ ಇಲ್ಲೋ. ಹಾಗೆ ರಾಜರು ಹೇಗಿದ್ದರು ನೋಡಿ, ಪ್ರಜೆಗಳಿಗೋಸ್ಕರ ತ್ಯಾಗ ಮಾಡ್ತಿದ್ರು, ಏನು ಬೇಕಾದ್ರೂ ತ್ಯಾಗ ಮಾಡ್ತಿದ್ರು. ಆಯಿತು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಹೇಳ್ತಾರೆ. ನೋಡೋದಕ್ಕೆ ಕೆಟ್ಟ ತಂದೆ ಅನಿಸುತ್ತೆ, ಅದಕ್ಕೆ ಒಳ್ಳೆಯ ರಾಜ ಅವರು. ಅಷ್ಟು ಜನ ಪ್ರಜೆಗಳಿಗೋಸ್ಕರ ಸ್ವಂತ ಮಗಳನ್ನು ತ್ಯಾಗ ಮಾಡ್ತಾರೆ. ಆಯಿತು ಮದುವೆ ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ನಿಮಗೊಂದು ವಿಷಯ ಗೊತ್ತಿರಬೇಕು, ಸ್ವಲ್ಪ ದಿವಸಗಳ ಹಿಂದೆ ಒಬ್ಬ ಕೇಂದ್ರ ಮಂತ್ರಿ ಆತನ ಮಗಳನ್ನು ಕಿಡ್ನ್ಯಾಪ್ ಮಾಡಿದರು ಅವು ಟೆರರಿಸ್ಟ್ಗಳು. ಆಮೇಲೆ ಒಂದು ಕರಾರು ಹಾಕಿದರು, ಅವಳು ಬಿಡಬೇಕು ಅಂತಿದ್ದರೆ ಟೆರರಿಸ್ಟ್ ಜೈಲಲ್ಲಿ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂತ ಕೇಳಿದರು. ಎಷ್ಟು ಜೈಲಲ್ಲಿದ್ದ ಅವ್ರನ್ನ ಬಿಡುಗಡೆ ಮಾಡಬೇಕು ಅಂದ್ರೆ ಮಾಡಿಬಿಟ್ಟು ಬಿಡುಗಡೆ ಮಾಡಿ ಬಿಡಿಸ್ಬಿಟ್ಟು ಅಷ್ಟು ಜನ ಬಿಡುಗಡೆ ಮಾಡಿಬಿಟ್ಟು ಎಷ್ಟು ಜನ ಸತ್ರ ಅವರಿಂದ ಯೋಚನೆ ಮಾಡಿ. ಈ ರಾಜ ಹೇಗಿದ್ದಾನೆ ನೋಡಿ. ಮಗಳ ಕೇಸೇ ಸ್ವಾರಸ್ಯ ಅಂದರೆ ಇಬ್ಬರದ್ದು ಮಗಳ ಕೇಸೇನೆ. ಅವಳಿಗೆ ಮಿನಿಸ್ಟರ್, ಅವಳೇ ಚೀಫ್ ಮಿನಿಸ್ಟರ್ ಆಗಿ ಮತ್ತೆ ಇದಾಗ್ತಿರ್ಬೇಕು, ಹಾಗಾಗಿ ಓಡಾಡ್ತಿರ್ತಾಳೆ. ಆ ಮಗಳಿಗೋಸ್ಕರ ಮಗಳನ್ನ ತ್ಯಾಗ ಮಾಡಲಿಲ್ಲ, ಟೆರರಿಸ್ಟನ್ನು ತ್ಯಾಗ ಮಾಡಿ. ಮಗಳನ್ನ ಚಕ್ರವರ್ತಿ, ಇವರೆಲ್ಲ ಚಕ್ರವರ್ತಿಗಳೆಲ್ಲ 5 ವರ್ಷ ಇರೋರು ಅಷ್ಟೇ ಇವರೆಲ್ಲ, ಅದು ಗ್ಯಾರಂಟಿ ಇಲ್ಲ. ಅವನು ಶಾಶ್ವತ ಚಕ್ರವರ್ತಿ ಆಗೋನು ತನ್ನ ಮಗಳನ್ನ ತ್ಯಾಗ ಮಾಡಿದರೆ
ಲೋಕ ಕಲ್ಯಾಣಕ್ಕೋಸ್ಕರ ಏನು ಬೇಕಾದ್ರೂ ಮಾಡೋದಕ್ಕೆ ಸಿದ್ಧರಾಗಿದ್ದವರೇ ರಾಜರು. ಮಾಂಧಾತ ನಹುಷೋ ಅಂಬರೀಷ ಸಗರೌ ರಾಜ ಪೃಥು ಹೈಹಯ ಇಕ್ಷ್ವಾಕುಶ್ಚ ವಿಭೀಷಣಶ್ಚ ಇವೆಲ್ಲ ಅಂಥ ಹೆಸರುಗಳೇನು ಎಷ್ಟೋ ವರ್ಷಗಳಿಂದ ಇದ್ದವರು. ನಿತ್ಯ ಅವರು ಸ್ಮರಣೆ ಮಾಡ್ತೇವೆ ನಾವು. ಈಗಿನವ್ರು ಸ್ಮರಣೆ ಮಾಡೋದು ಸಾಧ್ಯನೇ ಇಲ್ಲ ಅಂತ ಕಾಲ ಬಂದಿದೆ. ಆಯಿತು ಅಂತ ಒಪ್ಕೋತಾರೆ, ಮದುವೆ ಮಾಡ್ಕೊಂಡು ಹೊರಟೋಗ್ಬಿಡ್ತಾರೆ. ಇದರಿಂದ ಒಂದು ಪಾಠ ಕಲಿಬೇಕು. ನಾವು ಆಶ್ರಮಗಳಿಗೆ ದೇವಸ್ಥಾನಗಳಿಗೆ ಹೋದ ಕಾಲಕ್ಕೆ ಅಲ್ಲಿ ಮೈಲಿಗೆ ಮಾಡಬಾರ್ದು ನೆನಪಿರಲಿ. ಮೈಲಿಗೆ ಮಾಡಿದರೆ ಇಂಥ ಅನಿಷ್ಟ ಶುರುವಾಗುತ್ತೆ. ಎಷ್ಟೋ ರೋಗಗಳಿಗೆ ಅದೇ ಮೂಲ. ತುಂಬ ಜನಕ್ಕೆ ಬರೀ ಕಾಲು ನೋವು ಕೈ ನೋವು ಓಡಾಡ್ತಾನೆ ಇರ್ತಾರೆ. ಯಾತಕ್ಕೆ ಗೊತ್ತಾ? ಆಚಾರ ಕೆಡ್ತು ಅಂದರೆ ಕಾಲು ನೋವು ಶುರುವಾಗುತ್ತೆ ನೆನ್ಪಿಟ್ಕೊಂಡಿರ್ಬೇಕು. ಆಚಾರ ಅಂದರೆ ಏನು? ದೊಡ್ಡದಲ್ಲ, ಶುದ್ಧಿ ಅಂತ ಅಷ್ಟೇ ಅರ್ಥ. ಶುದ್ಧಿ. ದೇವ್ರ ಪದಾರ್ಥ ಬೇರೆ, ನಮ್ಮ ಪದಾರ್ಥ ಬೇರೆ. ನಾವು ಕುಡಿದು ನೋಡ್ತಾ ದೇವ್ರ ಅಭಿಷೇಕ ಮಾಡೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಮೀಸಲಿರೋದು ದೇವರು ಪ್ರತ್ಯೇಕ ಇರಬೇಕು. ನಾವು ಬಳಕೆ ಮಾಡಬಾರ್ದು, ಬಳಕೆ ಮಾಡಿದ ದೇವರಿಗೆ ಕೊಡಬಾರ್ದು. ಅದೇ ರೀತಿಯಲ್ಲಿ ಯಾವ ಮೈಲಿಗೆ ಸಂಪರ್ಕ ಆಗಬಾರ್ದು. ಅದೆಲ್ಲ ಮಾಡ್ತಾಯಿದ್ರೆ ಅದು ನಿಮ್ಮ ಆರೋಗ್ಯ ತಕ್ಷಣ ಸರಿ ಹೋಗ್ಬಿಟ್ಟು ಕೈಕಾಲು ನೋವುಗಳು ಬರೋ ಚಾನ್ಸ್. ವಯಸ್ಸಾದ್ಮೇಲೆ ಬರೋದು ಬೇರೆ. ಸುಮ್ಮನೆ 30-40 ವರ್ಷದವರಿಗೆ ಏನೇನೋ ರೋಗಗಳು ಬರ್ತಾಯಿದೆ. ಅದೇ ಇವತ್ತು ಕೊರೋನಾ ಬರೋದಕ್ಕೆ ಅದೇ ಕಾರಣ. ಎಲ್ಲಿ ದುರಾಚಾರ ಶುರುವಾಗುತ್ತೋ ಕೆಟ್ಟ ವೈರಸ್ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅದು ಲೋಕ ಹಾಳಾಗತ್ತೆ. ಆ ದೃಷ್ಟಿಯಿಂದ ಆಚಾರಹೀನಂ ನ ಪುನಂತಿ ವೇದಾಹ. ಯಾರಲ್ಲಿ ಸದಾಚಾರ ಬೇರೆ ಅಲ್ಲ, ಗುಡ್ ಕಾಂಟ್ಯಾಕ್ಟ್ ಅಂತ ಅರ್ಥ. ಟೋಟಲಿ ಗುಡ್ ಕಾಂಟ್ಯಾಕ್ಟ್ ಅದು. ವಿಚಾರ ಅಂದರೆ ಮೆರಿಟ್ ಅದು. ಎಲ್ಲೇ ನೀವು ಅಡ್ಮಿಷನ್ಗೆ ಕೆಲಸಕ್ಕೆ ಹೋದ ಕಾಲಕ್ಕೆ ಎರಡು ಕೇಳ್ತಾರೆ. ಮೆರಿಟ್ ಕೇಳ್ತಾರೆ, ಕಾಂಟ್ಯಾಕ್ಟ್ ಕೇಳ್ತಾರೆ. ಮೆರಿಟ್ ಫಸ್ಟ್ ರ್ಯಾಂಕು, ಕಾಂಟ್ಯಾಕ್ಟ್ ವೆರಿ ಬ್ಯಾಡ್, ಎಲ್ಲೂ ಕೆಲಸ ಸಿಗೋದಿಲ್ಲ ಅವನಿಗೆ. ಆದರೆ ಕಾಂಟ್ಯಾಕ್ಟ್ ಗುಡ್ಡು, ಮೆರಿಟ್ ಇಲ್ಲ, ಅಲ್ಲೂ ಸಿಗೋದಿಲ್ಲ. ಎರಡು ಆಚಾರ ವಿಚಾರ ಎರಡು ಸರಿ ಇದ್ದರೆ ಅವನು ಎಲ್ಲಿ ಬೇಕಾದ್ರೂ ಶೈನ್ ಆಗ್ತಾನೆ. ಇವತ್ತು ಆಚಾರ ಪೂರ್ತಿ ಹೋಗಿರೋ ಕಾಲ ಇದು. ರಾಯರ ಮಠಕ್ಕೆ ಬರ್ತೇವೆ, ಎಷ್ಟು ಇದರಿಂದ ಇರಬೇಕು ಅಂತ ಹುಷಾರಾಗಿರ್ಬೇಕು ನಾವು. ಗುರುಗಳಿಗೆ ಅನ್ಯಾಯ ಆಗಬಾರ್ದು. ದೊಡ್ಡ ಮಹಾ ತಪಸ್ವಿಗಳು, ವಿಘ್ನ ತರಬಾರ್ದು ನಾವು. ಅದಕ್ಕಂತೆ ಶುದ್ಧವಾಗಿ ಬರಬೇಕು. ಎಷ್ಟು ಶುದ್ಧಿನೋ ಅಷ್ಟು ಮಾಡಿದರೆ ಸ್ವಲ್ಪ ನೋಡ್ತಾ ಹೋಗಿ ನಮ್ಗೆ ಚೇಂಜ್ ಆಗುತ್ತೆ. ಸೇವೆ ಅಂದರೆ ನಮಸ್ಕಾರ ಆಗೋಷ್ಟೇ ಸೇವೆ ಅಲ್ಲ, ಕೊಳಕು ಮಾಡದೇ ಇರೋ ದೊಡ್ಡ ಸೇವೆ ಅದು. ಅನ್ಯಾಯ ಮಾಡೋ ದೊಡ್ಡ ಸೇವೆ ಅದೆಲ್ಲ ಮಾಡ್ತಾಯಿದ್ರೆ ಸಹಜವಾಗಿ ಮಠನೂ ಬೆಳೆಯುತ್ತೆ, ಸನ್ನಿಧಾನ ಜಾಸ್ತಿ ಆಗುತ್ತಲ್ಲ, ನಮ್ಮ ಆರೋಗ್ಯ ಎಲ್ಲ ಸರಿ ಹೋಗುತ್ತೆ. ಇದು ಸುರಕನ್ಯಾ ನದಿ ನಾವು ಅಲ್ಲೆಲ್ಲ ಹೋಗಿರ್ತಾರೆ, ಮಧ್ವ ಸರೋವರೆಲ್ಲ ಹೋಗಿರ್ತಾರೆ, ಗಂಗಾ ನದಿ ಹೋಗಿರ್ತಾರೆ. ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ ನಿಮಗೆ? ಮಧ್ವ ಸರೋವರದ ಪಕ್ಕದಲ್ಲಿ ಆಚಾರ್ಯರು ಹುಣಸೆ ಬೀಜ ಕೊಟ್ಟ ಜಾಗ ಇದೆ. ಹುಣಸೆ ಬೀಜ ಕೊಟ್ಟು ಅವ್ರ ಅಪ್ಪ ಮಾಡಿ ಸಾಲ ತೀರಿಸ್ತಾರೆ ಮಧ್ವಾಚಾರ್ಯ. 3 ವರ್ಷದ ಕೂಸು ಅಷ್ಟೇ, ಅವರು ಚಿಕ್ಕ ಮಗುವಾಗಿದ್ದಾಗ. ಆ ಜಾಗ ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ. ಇವತ್ತು 800 ವರ್ಷವಾದರೂ ಕೂಡ ಮರ ಮತ್ತೆ ಬೆಳೀತಾನೆ ಇರುತ್ತೆ. ಅದೇ ಜಾಗ ಹಾಗೆ ಪ್ರಿಸರ್ವ್ ಮಾಡಿದ್ದಾರೆ. ನಮ್ಮ ಜನ ಎಷ್ಟು ಗಲೀಜು ಮಾಡ್ತಾರೆ ಗೊತ್ತಾ ನಿಮಗೆ? ಅಲ್ಲಿ ಮಕ್ಕಳನ್ನ ಕೂಡಿಸಿಬಿಡ್ತಾರೆ, ಗಲೀಜು ಮಾಡುತ್ತಾವು. ತಾವು ಉಟ್ಕೊಂಡ ಪಂಚೆ ಗಿಂಚೆ ಎಲ್ಲ ಒಣಗಾಕಿಬಿಡ್ತಾರೆ, ಹೋಗಿಬಿಟ್ಟೆ. ಎಷ್ಟು ಅಸಹ್ಯ. ವಾಯುದೇವರ ಸನ್ನಿಧಾನ ಇರೋ ಜಾಗ. ನಮಸ್ಕಾರ ಮಾಡೋಕ್ಕೆ ಶುದ್ಧ ಮಾಡಬೇಕು. ಯಾವುದೇ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಕೊಳಕಿದ್ರೆ ತೆಗೆದುಹಾಕಿ. ಫಸ್ಟ್ ಪ್ರದಕ್ಷಿಣೆ ಮಾಡ್ತಾ ಇರ್ತೀರಿ, ತುಳಸಿ ಬಿದ್ದಿರುತ್ತೆ, ಅಲ್ಲೆಲ್ಲ ತುಳಸಿ ಬಿದ್ದಿರುತ್ತೆ, ತುಳ್ಕೊಂಡು ಹೋಗ್ತಾರೆ. ಎಷ್ಟು ಪಾಪ ಬರುತ್ತೆ ಗೊತ್ತಾ ನಿಮಗೆ? ತುಳಸಿ ಅಂದರೆ ಮಹಾಲಕ್ಷ್ಮಿ ಅಂತ ಅರ್ಥ. ಅವರು ತುಳಿದ್ರೆ ಮನೇಲಿ ದಾರಿದ್ರ್ಯ ಬರುತ್ತೆ, ನೆನಪಿರಲಿ. ಅದೇನು ಮಾಡಬೇಕು? ಪ್ರದಕ್ಷಿಣೆ ಮಾಡಬೇಕು. ಅದು ತೆಗೆದು ಒಂದು ಕಡೆ ತುಳಿದ ಜಾಗದಲ್ಲಿ ಹಾಕಿ, ಯಾರು ತುಳಿಬಾರ್ದು ಅಂತ. ದೊಡ್ಡ ಸೇವೆ ಗೊತ್ತಾ ಅದು? ಮಠ ಹೇಗಿರಬೇಕು ಅಂತ ಕ್ಲೀನಾಗಿರುತ್ತೆ, ಹಾಗೆ ಪಾವಿತ್ರ್ಯ ಬರುತ್ತಾಗ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಎಲ್ಲಿ ನಿಮಗೆ ಒಂದು ಶುದ್ಧಿ ಕಾಣುತ್ತೋ ಅಲ್ಲಿ ಭಗವಂತನ ಸನ್ನಿಧಾನ ಇದೆ ಅಂತ ಹೇಳ್ತಾನೆ. ಈ ಸಂದರ್ಭಗಳ ಕಥೆ ಕೇಳಿದಾಗ ನಮ್ಮ ಮನೆ ಪೂರ್ತಿ ಸೆಟ್ರೇಟ್ ಆಗಬೇಕು. ಮನೆ ಕೂಡ ಮಠ ಇದ್ದಾಗಿರ್ಬೇಕು ಆ್ಯಕ್ಚುಲಿ, ಗೊತ್ತಾಯ್ತಾ? ಎಲ್ಲೆಲ್ಲಿ ಯಾವ ಪದಾರ್ಥ ಎಲ್ಲಿರಬೇಕೋ ಅಲ್ಲಿರಬೇಕು. ಆದರೆ ಇವತ್ತು ಹೇಳೋರು ಕೇಳೋರು ಇರೋದಿಲ್ಲ. ಬರೋದು ನಮಸ್ಕಾರ ಮಾಡಿಬಿಟ್ಟು ಕೊಡ್ತಾರೆ. ನಮಸ್ಕಾರ ಅನ್ನೋ ಸೇವೆಯಲ್ಲಿ ಎಲ್ಲ ವಿಷಯ ಸೇರಿದೆ. ಶುದ್ಧಿ ಅನ್ನೋದು ನಂಬರ್ 1 ಅದಿರಬೇಕು. ಈ ಚವನಮನೆಗಳ ಕಥೆ ಸುಮ್ಮನೆ ಹೇಳೋದಿಲ್ಲ. ನೀವು ಉತ್ತರ ಭಾರತಕ್ಕೆ ಹೋದರೆ ಗಯಾದ ಹತ್ರ ಜಾಗ ಇವತ್ತು ತೋರಿಸ್ತಾರೆ, ಎಲ್ಲಿ ಹುತ್ತಾಯಿತು ಅಂತ ತೋರಿಸ್ತಾರೆ, ಎಲ್ಲಿ ನಡೀತು ಅಂತ ಹೇಳ್ತಾರೆ. ಅಷ್ಟು ಜನ ಜಾಗ ಪ್ರಿಸರ್ವ್ ಮಾಡಿದ್ದಾರೆ. ಎಲ್ಲ ಕೂಡ ಎಲ್ಲ ಇತಿಹಾಸಗಳಿವೆಲ್ಲ, ಕಥೆಗಳೆಲ್ಲ ಫಿಕ್ಷನ್ ಅಲ್ಲ, ಇದು ಹಿಸ್ಟ್ರಿ ಇವೆಲ್ಲ ಕೂಡ. ಮದುವೆ ಮಾಡಿಕೊಟ್ಟು ಈ ಕಡೆ ಬಂದುಬಿಡ್ತಾರೆ. ಆಮೇಲೆ ಸುಖವಾಯ್ತು ಎಲ್ಲ ಕಡೆ. ಅಲ್ಲಿ ನೋಡಿ ಆಮೇಲೆ ಬಹಳ ಆಶ್ಚರ್ಯ. ಅವಳು ಬೇಜಾರು ಮಾಡ್ಕೊಳ್ಳಿಲ್ಲ. ರಾಜಕುಮಾರಿಯಾಗಿ ನಾವೇನು ಕಾಲ ಮುಪ್ಪಿನ ಗಂಡನೋ ಬೇಡಕ್ಕ ಅಂತ ಹಾಡು ಹೇಳ್ಕೊಂಡು ಓಡಾಡ್ಬೋದಾಗಿತ್ತು, ಮಾಡಲಿಲ್ಲ. ಸುಖವಾಗಿ ಭಕ್ತಿಯಿಂದ ಸೇವೆ ಮಾಡ್ಕೊತಾ ಇದ್ದಾಳೆ. ಒಂದು ದಿವಸ ಹಾಗೆ ಕೂತಿದ್ದಾರವರು. ಅಶ್ವಿನಿ ದೇವತೆಗಳು ಬರ್ತಾರೆ ನೋಡ್ಲಿಕ್ಕೆ ಅವರನ್ನು. ದೇವತೆಗಳವರು ಸಾಮಾನ್ಯ ಡಿವೈನ್ ಡಾಕ್ಟರ್ಸ್ ಅವರು. ಇವರು ಕ್ಲೋಸ್ ಫ್ರೆಂಡ್ಸ್ ಅವರೆಲ್ಲ ಬರ್ತಾರೆ, ಮಾತಾಡಿಸ್ತಾರೆ. ಎಲ್ಲ ಮಾತುಕತೆ ನಡೆಯುತ್ತೆ. ಹೇಗಿದ್ದೀರಿ ಕೇಳ್ತೆ, ಎಲ್ಲ ಸರಿಯೇ ಪಾಪ. ನಮ್ಮ ಹುಡುಗಿ ಚಿಕ್ಕವಳು, ನಾನು ಹಣ್ಣು ಮುದುಕ, ನಾನು ಒಂದು ಕೆಲಸ ಮಾಡ್ತೀರಾ, ನನಗೆ ತಾರುಣ್ಯ ಕೊಡಬೇಕು ನೀವು ಅಂತ ಕೇಳ್ತಾರೆ. ತಾರುಣ್ಯ ಕೊಡಬೇಕು. ಕೊಡ್ತೀವಿ. ನನಗೇನು ಕೊಡ್ತೀರಿ ಅಂತ ಅವ್ರು ಕೇಳ್ತಾರೆ.
ತಾರು ನಿಮಗೇನು ಕೊಡ್ತೀರಿ ನೀವೀಗ? ನಿಮಗೆ ಯಜ್ಞದಲ್ಲಿ ಹವಿರ್ಭಾಗ ಸಿಗಾಗ ಮಾಡ್ತೀನಿ ಅಂತ ಹೇಳ್ತಾರೆ. ಅಶ್ವಿನಿ ದೇವತೆಗಳ ಹವಿರ್ಭಾಗ ಇರಲಿಲ್ಲ ಆಗ, ಸಿಗಾಗ ಮಾಡ್ತೀನಿ ಅಂತ ಹೇಳ್ತಾರೆ. ಆಯಿತು ಅಂತ ಹೇಳ್ತಾರೆ. ದೊಡ್ಡ ಸರೋವರ ಅಲ್ಲಿ ಮಂತ್ರಿಸ್ತಾರೆ, ಹೋಗಿಬಿಟ್ಟು ಮಂತ್ರ ಹಾಕಿಬಿಟ್ಟು ಬಾ. ಅದು ತಾವು ಅವರಿಬ್ಬರು ಜೋಡಿ ಅಶ್ವಿನಿ ಯಾವಾಗ ಜೊತೆಗಿರ್ತಾರೆ. ಅವರು ಹುಟ್ಟಿದ್ದು ಟ್ವಿನ್ಸು, ಇರೋದು ಟ್ವಿನ್ಸೇ ಅವ್ರು ಯಾವಾಗಲೂ. ಮುನಿನ ಕೈ ಹಿಡ್ಕೊಂಡ್ಬಿಟ್ಟು ಅಮ್ಮ ಸುಕನ್ಯಾ ಇಲ್ಲೇ ಇರೋ, ಸ್ವಲ್ಪ ನಿಲ್ಲಿಸ್ಬಿಡ್ತಾರೆ. ಆಕೆನ ನಿಲ್ಲಿಸ್ಬಿಟ್ಟು ಮುಳುಗ್ತಾರೆ. ಅವರು 3 ಜನ ಮುಳುಗ್ತಾರೆ. ಮುಳುಗಿದಾಗ ಇಬ್ಬರು ಹುಡುಗರು, ಒಬ್ಬ ಮುದುಕ. ಎದ್ದ 3 ಜನ ಹುಡುಗರೆ ಒಳ್ಳೆ ಮಹಾ ತೇಜಸ್ವಿಗಳು ನಿಂತ್ಕೊಂಡ್ಬಿಡ್ತಾರೆ ಮುಂದೆ. ಸುಕನ್ಯಾ ನಿನ್ನ ಗಂಡನ ಗುರ್ತು ಹಿಡಿ ಇದರಲ್ಲಿ ಅಂತ ಕೇಳ್ತಾರೆ. ಅದು ಬರೀ ತಾರುಣ್ಯ ಕೊಟ್ಟಿಲ್ಲ, ಎಂಥ ರೂಪ ಕೊಟ್ಟಿದ್ದಾರೆ ಗೊತ್ತಾ ಅವರು? ಅಶ್ವಿನಿ ದೇವತೆಗಳಿಗೆ ಮ್ಯಾಚ್ ಆಗೋ ರೂಪ ಕೊಟ್ಟಿದ್ದಾರೆ. ಅವಳಿಗೆ ಕನ್ಫ್ಯೂಸ್ ಆಗಬೇಕು, ಗಂಡ ಯಾರು ಅಂತ ಕೇಳಿ. ಅವಳು ಹೀಗೆ ಮಾಡಲಿಲ್ಲ, ಎಲ್ಲ ಒಂದೇ ರೀತಿ ಇದ್ದೀರಿ, ಯಾರು ಬೇಕಾದ್ರೂ ಆಗಲೇ ಎಣ್ಣಲಿಲ್ಲ, ನೆನ್ಪಿಟ್ಕೋಬೇಕು. ಸ್ತೋತ್ರ ಮಾಡ್ತಾಳೆ, ಸ್ವಾಮಿ ನನ್ನ ಗಂಡ ನೀವೇ ತೋರಿಸ್ಕೊಡ್ಬೇಕು. ಅದಕ್ಕೆ ಸುಕನ್ಯಾ ದೊಡ್ಡ ಪತಿವ್ರತೆಯಾಗಿ ದಾಖಲಾಗ್ತಾಳೆ, ದೊಡ್ಡ ಪತಿವ್ರತೆಯಾಗಿ ಕಾಣ್ತಾಳೆ. ನನ್ನ ಗಂಡನ ಗುರ್ಸಿಗೋದಿಲ್ಲ, ನೀವೇ ತೋರಿಸ್ಬೇಕು. ಆಗೋರು ಭಲೆ ಸುಕನ್ಯಾ ಅಂಥೇಳಿ ತೋರಿಸ್ತಾರೆ. ಬರ್ತೀವಿ ಅಂತ ಹೊರಟು ಬಿಡ್ತಾರೆ. ಏನು ಹುಡುಗ ಈಗ ಆರಾಮಾಗಿ ಬಿಟ್ಟಿದ್ದಾರೆ ಇಬ್ಬರು ಕೂಡ. ಅವರಪ್ಪ ಇದ್ರಲ್ಲ ಸರಿಯಾತಿ ಮುನಿ, ಒಂದು ಸಲ ರಾಜ ಮುದುಕನಿಗೆ ಹಣ್ಣು ಮದುವೆ ಮಾಡಿಕೊಟ್ಟು ಬಿಟ್ಟೆ, ಪಾಪ ಹೇಗಿದ್ದವಳ ಮಗಳು ನೋಡೋಣ ಅಂತ ಹೇಳಿಬಿಟ್ಟು ಬರ್ತಾರೆ. ಒಂದು ದಿವಸ ಪಾಪ ಮಗಳು ಓಡಾಡ್ಕೊಂಡಿದ್ದಾರೆ, ಪಕ್ಕದಲ್ಲಿ ಹುಡುಗ ಇದ್ದಾನೆ. ಭಾರಿ ಸಿಟ್ಟು ಬರುತ್ತೆ ಆತನಿಗೆ. ಕರೀತಾನೆ ಮಗಳನ್ನು, ಯಾಕೆ ಹೀಗೆ ಮಾಡಿದೆ ಅಂತ ಕೇಳ್ತಾಳೆ. ಈ ಗಂಡನ ಏನು ಮಾಡಿಬಿಟ್ಟು ಅಂತ ಕೇಳ್ತಾಳೆ. ಪಾಪ ಮುದುಕ ಇದ್ನಲ್ಲ, ಮುಗಿಸಿಬಿಟ್ಟು ಇವತ್ತು ಬಂತಲ್ಲ, ಗಂಡನಿಗೊಂದು ಪ್ರಿಯಕರನಿಗೆ ಪರಾರಿ ಅಂತ ಹಾಕ್ತಾರಲ್ಲ ಪೇಪರ್ನಲ್ಲಿ, ಏನು ಮಾಡಿದೆ ಗಂಡನ ಅಂತ ಕೇಳ್ತಾಳೆ. ಪಾಪ ನಕ್ಕು ಬಿಡ್ತಾಳೆ. ಅಪ್ಪ ನಿನ್ನ ಅಡಿಯ ಇವರೇ ಅಂತ ಹೇಳ್ತಾಳೆ. ನಿನ್ನ ಅಡಿಯ ಇವರೇ? ಆ ಮುದುಕನ? ಹೌದು ಇವರೇ. ಏನಾಯ್ತು? ಎಲ್ಲ ಕಥೆ ಹೇಳ್ತಾಳೆ. ಭಾರಿ ಖುಷಿಯಾಗುತ್ತೆ. ಅದಕ್ಕೆ ಸುಕನ್ಯಾ ಸತೀ ಸುಕನ್ಯಾ ಅಂತ ಹೆಸರೇ. ಸತೀ ಸುಕನ್ಯಾ, ಸತೀ ಸಾವಿತ್ರಿ, ಸತೀ ಸುಕನ್ಯಾ. ಸಾವಿತ್ರಿಯ ಕಥೆ ಕೇಳಿದ್ದು ಯಾತಕ್ಕೆ ಅಂದರೆ, ಸತ್ತ ಗಂಡನ ಬದುಕೋತಾಳೆ ಪುಣ್ಯಾತ್ರಿ. ಸತ್ತ ಗಂಡನನ್ನು, ಬದುಕಿರೋ ಗಂಡನ ಕೊಂದೋಗೋದಾರಗಳಿದ್ದಾರಲ್ಲ, ದಿನಗಳಿಗಾದರೂ ನೋಡ್ತೇವೆ. ರಿಪೋರ್ಟ್ ಎಲ್ಲ ಆಗುತ್ತೆ ಅಂತೇನಿಲ್ಲ, ದಿನಗಳಿಂದ ನೋಡಿದಂಥ ಸುದ್ದಿಗಳೇ. ಸತ್ತ ಗಂಡ ಬದುಕಿಸಿದಂಥ ಮಹಾ ಪುಣ್ಯವತಿಯಾಗಿ. ಈಗ ನೋಡಿ ಮುದುಕ ಗಂಡನ ಹುಡುಗನ ಮಾಡ್ಕೊಂಡ್ಬಿಡ್ತಾನೆ. ಇವತ್ತು ಹುಡುಗ ಗಂಡ ಮುದುಕ ಆಗೋದು ತೀರಾ ನ್ಯಾಚುರಲ್. ಅದು ಯಾರೋ ಒಳ್ಳೆ ಫಸ್ಟ್ ಕ್ಲಾಸಾಗಿರ್ತಾನೆ, ಹೀಗಾಗಿಬಿಟ್ಟಿರ್ತಾರೆ ಮೇಲೆ. ಯಾತಕ್ಕೆ ಮದುವೆ ಆಯಿತು ಅಂತಾನೆ. ಅಂದರೆ ಎಷ್ಟೋ ಹೆಂಡತಿ ಪ್ರಾಣ ಹೆಂಡತಿ ಕತೆ ಕೇಳಿರ್ತಾರಲ್ಲ, ಇದು ಹಾಗಲ್ಲ. ಪ್ರಾಣ ಉಳಿಸಿದ ಹೆಂಡತಿ ಪಾಪ. ಎಂಥ ತಪಸ್ಸಿರಬೇಕು ಯೋಚನೆ ಮಾಡಿ. ಆ ತಪ್ಪನ್ನು ಹೇಗೆ ತಿದ್ಕೋತಾರೋ. ಇವತ್ತು ಹಿಸ್ಟಾರಿಕಲಿ ಎಷ್ಟು ಗ್ರೇಟ್ ಆಗ್ತಾಳೆ ಸುಕನ್ಯಾ ಅಂದರೆ, ಸುಕನ್ಯಾ ಯಾತಕ್ಕೆ ಗೊತ್ತಾ? ಬಲಬೇಗ ಮುದುಕರಾಗ್ತಾರೆ. ಚಿಂತೆ ಹಚ್ಚಿಬಿಟ್ರೆ ಮುದುಕರಾಗ್ತಾರೆ. ಚಿಂತೆ ಸುಡ್ತಾ ಇರುತ್ತೆ ಅಂತ ಹೇಳ್ತಾರೆ. ಸ್ಟ್ರೆಸ್ ಅಂದರೆ ಅದೇನೆ. ಬಲಬೇಗ ಅವರ ಆಯುಷ್ಯ ಕಲಿಯುಗದಲ್ಲಿ ಹೆಚ್ಚು ವರ್ಷ ಯಾರೂ ಯಾಕೆ ಇರೋದಿಲ್ಲ, ಬರೀ ಸ್ಟ್ರೆಸ್ ಮಧ್ಯೆ ಬದುಕ್ತಾರೆ ಅವರು, ಬೇಗ ಹೋಗಿಬಿಡ್ತಾರೆ. ಆಗೆಲ್ಲ 1,00,000 ವರ್ಷ ಆಯುಷ್ಯ ಅಂತೆ, 1,000 ವರ್ಷ ಆಯುಷ್ಯ ಅಂತ ಆಗಿನ ಕಾಲಕ್ಕೆಲ್ಲ. ಅದೇ ಕಥೆ ಅಷ್ಟೇ. ಈಗ ಇದು ನಡೀಲಿಕ್ಕೆ ಸಾಧ್ಯ ಇಲ್ಲ. ಒಳ್ಳೆಯ ಜೀವನ ಇದ್ದರೆ ಆಯುಷ್ಯ, ಆರೋಗ್ಯ, ಜ್ಞಾನ ಎಲ್ಲ ಚೆನ್ನಾಗಿರುತ್ತೆ. ಅದರ ಫಲವಾಗಿ ಸುಕನ್ಯಾ ಅದು ಬದುಕಿಕೊಂಡು. ಈ ಕಥೆ ಕೇಳಿದರೆ ಅಷ್ಟೇ ಅಲ್ಲ, ಒಂದು ಶ್ಲೋಕ ಇದೆ. ಪ್ರತಿನಿತ್ಯ ಶ್ಲೋಕ ಹೇಳಿದರೆ ಸುಕನ್ಯಾ ಶ್ಲೋಕ ಅದು. ಅವ್ರಿಗೆ ಕಣ್ಣು ಹೋಗೋದಿಲ್ಲ ಅಂತ ಹೇಳ್ತಾರೆ. ಶರ್ಯಾತಿಂಚ ಸುಕನ್ಯಾಂಚ ಚವನಂಚೇಂದ್ರ ಮಥಾಶ್ವಿನೋ ಭೋಜನಾಂತೆ ಸ್ಮರೇದ್ಯಸ್ತು ತಸ್ಯ ಚಕ್ಷುರ್ ನನಶ್ಯತೆ ಅಂತ ಶ್ಲೋಕ. ನಿತ್ಯ ಹೇಳಬೇಕಾದ ಶ್ಲೋಕ ಅದು. ಊಟ ಆದಮೇಲೆ ತೀರ್ಥ ತೊಗೊಳ್ತೀವಲ್ಲ, ತೀರ್ಥ ತೊಗೊಂಡ್ಮೇಲೆ ಶ್ಲೋಕ ಹೇಳಿಕೊಂಡು ಹೆಬ್ಬೆಳ್ಳಿಯಿಂದ ನೀರನ್ನು ಕಣ್ಣಿಗೆ ಹಚ್ಕೊಂಡ್ಬಿಟ್ರೆ ಅವ್ರ ಕಣ್ಣು ಹೋಗೋದಿಲ್ಲ ಅಂತ ಹೇಳ್ತಾರೆ. ಅಷ್ಟು ಶಕ್ತಿ ಇದೆ ಇದಕ್ಕೆ. ಎಷ್ಟೋ ಜನ ಪರೀಕ್ಷೆ ಮಾಡಿ ನೋಡಿಬೇಕಾದ್ರೆ ಕಣ್ಣು ತುಂಬ ಕೆಟ್ಟೋಗಿರುತ್ತೆ. ಕೆಲವೆಲ್ಲ ಬೇರೆ ಊರಿಗೆ ಹೋದಾಗ ಎಷ್ಟೋ 30 ವರ್ಷದಿಂದ ಹೋದಾಗ ಕೆಡಿದಾಗ ಹೇಳಿದರೆ ಇವತ್ತು ಮುಂದೆ ಕೆಟ್ಟಿಲ್ಲ, ಅಲ್ಲಿಗೆ ನಿಂತಿದೆ ಹಾಗೆ. ಅಷ್ಟು ಕಣ್ಣು ಭಾರಿ ಮುಖ್ಯ ತಾರೆ ನಮಗೆ ಗೊತ್ತೀಗ. ಕಣ್ಣನ್ನು ಉಳಿಸೋ ಮಂತ್ರ ಇದು. ಸುಕನ್ಯಾ ಕಥೆ ಕೇಳಿಬಿಟ್ರೆ ಯಾರ್ಯಾರಿದ್ದಾರೆ ಇದರಲ್ಲಿ? ಶರ್ಯಾತಿ ರಾಜ ಇದ್ದಾನೆ, ಸುಕನ್ಯಾ ಇದ್ದಾಳೆ, ಚವನ ಮುನಿ ಇದ್ದಾರೆ, ಆಮೇಲೆ ಅಶ್ವಿನಿ ದೇವತೆಗಳಿದ್ದಾರೆ. ಇವರೆಲ್ಲರೂ ನೆನೆಸ್ಕೊಂಡು ಬಿಟ್ಟು ನಾವಿದ್ದರೆ ನಮ್ಮ ಕಣ್ಣು ಹೋಗೋದಿಲ್ಲ ಅಂತ ಹೇಳ್ತಾರೆ. ಈ ಕಣ್ಣಿಗೆ 2 ಅರ್ಥ. ಒಂದು ಕಣ್ಣು ಅಂದರೆ ಈ ಕಣ್ಣು ಹೋಗೋದಿಲ್ಲ, ಈ ಕಣ್ಣು ಅಂದರೆ ಜ್ಞಾನ, ಜ್ಞಾನನೂ ಹೋಗೋದಿಲ್ಲ. ರಾಯರ ಬಗ್ಗೆ ನಾವು ಕೇಳ್ತೇವಲ್ಲ, ಅಂಧೋಪಿ ದಿವ್ಯ ಚಕ್ಷುಷಾತ್ ಅಂತ ಹೇಳಿ, ದಿವ್ಯ ದೃಷ್ಟಿ. ಕುರುಡನಿಗೆ ಕಣ್ಣು ಬರುತ್ತೆ ಅಂತ ಹೇಳಿಲ್ಲ, ದಿವ್ಯ ನೇತ್ರ ಬರುತ್ತೆ ಅಂತ ಹೇಳ್ತಾರೆ. ಒಬ್ಬ ಕುರುಡ ಇರ್ತಾನೆ, ಸೇವೆ ಮಾಡಿದ ಕಣ್ಣು ಬಂತು ಅಂತ ತಿಳ್ಕೊಳ್ಳಿ. ಅವನಿಗೆ ಕಣ್ಣು ಬಂದಿದ್ದು ಅಷ್ಟೇ ಅಲ್ಲ, ಓಹೋ ಡಿವೈನ್ ವರ್ಲ್ಡ್ ಇದೆ ಅಂತ ಗೊತ್ತಾಗುತ್ತೆ. ಹೊಸ ಕಣ್ಣದು ಒಂದು. ದಿವ್ಯಂ ದದಾಮಿ ತೇ ಚಕ್ಷು. ಇಂಥ ಶಕ್ತಿ ಇರೋದು ಲೌಕಿಕಕ್ಕೆ ಯಾವುದಕ್ಕೂ ಶಕ್ತಿ ಇಲ್ಲ, ಅಧ್ಯಾತ್ಮಕ್ಕೆ ಮಾತ್ರ ಶಕ್ತಿ ಇರೋದು. ಸ್ಪಿರಿಚುಯಾಲಿಟಿ ಅಂದರೆ ಹೈಯೆಸ್ಟ್ ಅದು. ಅದನ್ನು ಬೀಟ್ ಮಾಡೋ ಶಕ್ತಿ ಯಾವುದಕ್ಕೂ ಇಲ್ಲ. ಇದು ಯಂತ್ರದ ಶಕ್ತಿ, ಇದು ಅದು ಮಂತ್ರದ ಶಕ್ತಿ. ಯಂತ್ರದ ಶಕ್ತಿ ತುಂಬ ಸರ್ತಿ ಹೇಳಿದ್ದೇನೆ, ಅದು ಅಲಾಂಗ್ ವಿತ್ ಏಜ್ ಸ್ಕ್ರ್ಯಾಪ್ ವ್ಯಾಲ್ಯೂ. ಅದಕ್ಕೆ ಸ್ಕ್ರ್ಯಾಪ್ ವ್ಯಾಲ್ಯೂ ಏಜ್ ಆದಮೇಲೆ
ಮಂತ್ರಶಕ್ತಿ ಆ್ಯಂಟಿಕ್ ವ್ಯಾಲ್ಯೂ ಗೊತ್ತಾಯ್ತಾ. ಇದು ಕಬ್ಬಿಣ ಹಳೆಯದಾದರೆ ಸ್ಕ್ರಾಪ್ ವ್ಯಾಲ್ಯೂ ತುಕ್ಕು ಹಿಡಿಯುತ್ತೆ, ಗೋಲ್ಡ್ ಹಳೆಯದಾದರೆ ಆ್ಯಂಟಿಕ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಆದ್ದರಿಂದ ಅಧ್ಯಾತ್ಮ ಅಂದರೆ ಗೋಲ್ಡ್ ಇದ್ದಾಗ ನೆನ್ಪಿಟ್ಕೊಳ್ಳಿ, ಒಂದು ಮರಿಬಾರ್ದು. ನಮ್ಮ ಶಾಸ್ತ್ರ ಎಂದೂ ಕೂಡ ಲೌಕಿಕ ಬೇಡ ಅಂತ ಹೇಳೋದಿಲ್ಲ, ಅರ್ಥ ಮಾಡ್ಕೊಳ್ಳಿ. ಲೌಕಿಕ ಬೇಡ ಅಂತ ಹೇಳೋದಿಲ್ಲ, ಕೆಲಸ ಎಲ್ಲ ಮಾಡ್ಕೊಳ್ಳಿ, ಓದು ಏನು ತಪ್ಪಲ್ಲ. ಆದರೆ ದೇವರನ್ನು ಮರೆತು ಮಾಡಬೇಡಿ ಇದನ್ನು ಹೇಳೋದು. ಮೈನಸ್ ಗಾಡ್ ಎಲ್ಲ ಮೀನಿಂಗ್ಲೆಸ್, ಪ್ಲಸ್ ಗಾಡ್ ಒಳ್ಳೆ ಕೆಲಸ ಮಾಡಿ ಆರಾಮಾಗಿರ್ಬೋದು. ಇಹಾಪರ ಎರಡೂ ಆಗುತ್ತೆ, ಗೊತ್ತಾಯ್ತಾ. ಇದನ್ನು ಅರ್ಥ ಮಾಡಿಕೊಂಡ್ರೆ ಅದು ಲೈಫ್ ಆಗುತ್ತೆ. ಇದು ತಿಳಿಬೇಕಾದ್ರೆ ಭಾಗವತ ಮತ್ತೆ ಮತ್ತೆ ಕೆಡ್ತಿರ್ಬೇಕು. ತುಂಬ ಜನ ತಪ್ಪು ತಿಳ್ಕೊಂಡ್ಬಿಡ್ತಾರೆ. ಇವತ್ತು ವೇದಾಂತ ಓದೋದು ಎಲ್ಲ ಬಿಟ್ಟು ಆರಾಮೆಲ್ಲೋ ಮೂಲೆಯಲ್ಲಿ ಕೂತ್ಕೊಂಡ್ಬಿಡೋದು, ಡಲ್ಲಾಗಿ ಕೊಡೋದು, ಇದು ವೇದಾಂತ ಅಲ್ಲ. ಎಂಥೆಂಥ ರಾಜಮಹಾರಾಜರು ಗೊತ್ತಾ, ಧ್ರುವ ಪ್ರಳಯ ಎಂಥೆಂಥ ಮಹಾನುಭಾವರು. ಅವ್ರ ಹೆಸರು ಹೇಳಿದರೆ ನಮಗೆ ಅನ್ನ ಸಿಗುತ್ತೆ ಅಂತ. ರಾಯರನ್ನೇ ತಗೊಳ್ಳಿ, ಎಂಥ ಮಹಾನುಭಾವರು. ಅವ್ರು ಹೇಗಿದ್ದು, ರಾಜ ಮಹಾರಾಜರು ಖಾಲಿ ಬಿಡ್ತಾಯಿದ್ರು, ಹಾಗೆ ಬದುಕಿದ್ದು. ಇವತ್ತು ನೋಡಿ ಆಧುನಿಕರಲ್ಲಿ ಒಂದು ನೆನ್ಪಿಟ್ಕೊಳ್ಳಿ, ಎಂಥ ಓದಿರಲಿ, ಎಂಥ ಕೆಲಸ ಮಾಡಿ ಯಾರೂ ಕಾಲ್ಮಟ್ಟು ನಮಸ್ಕಾರ ಮಾಡೋದಿಲ್ಲ. ಆದರೆ ಜ್ಞಾನಿನ ಕಂಡಕ್ಕೆ ಅವರು ನಮಸ್ಕಾರ ಮಾಡ್ತಾರೆ, ಭಾಳ ಆಶ್ಚರ್ಯ. ಇವತ್ತಿನ ಕಾಲದೊಳಗೆ ನಾಸ್ತಿಕ ಯುಗ ಇದು, ಸರಿಯಾಗಿ ನೆನ್ಪಿಟ್ಕೋಬೇಕು. ಯಾರೋ ದಾರಿಯಲ್ಲಿ ಹೋಗ್ತಿರ್ತಾರೆ ಅಂತ ಹೇಳಿ ಯಾರೋ ಪರಿಚಯ ಮಾಡಿಸ್ತಾರೆ, ದೊಡ್ಡ ಅಧಿಕಾರಿಗಳಿರ್ತಾರೋ ಹೇಳಿದ ತಕ್ಷಣ ಬೀದಿಯಲ್ಲಿ ನಮಸ್ಕಾರ ಮಾಡ್ತಾರೆ, ಗೊತ್ತಾಯ್ತು ನಿಮಗೆ. ಈ ವಿದ್ಯೆ ಯಾರಿಗೂ ಇಲ್ಲ, ಅಧ್ಯಾತ್ಮಕ್ಕೆ ಮಾತ್ರ ಇರು. ಅಧ್ಯಾತ್ಮ ವಿದ್ಯಾ ವಿಜ್ಞಾನ, ಇದನ್ನು ನಾವು ತಿಳ್ಕೋಬೇಕು, ನಮ್ಮ ಮಕ್ಕಳಿಗೆ ಹೇಳಬೇಕು. ಫಸ್ಟ್ ಮಕ್ಕಳನ್ನ ಏನು ಬೇಕಾದ್ರೂ ಮಾಡಿ ಬೆಳೆಸಿ, ಡಾಕ್ಟ್ರು ಇಂಜಿನಿಯರ್ ಏನು ತಪ್ಪಲ್ಲ, ಆದರೆ ಅವರು ಮೂಲತಃ ಭಗವದ್ಭಕ್ತರಾಗಬೇಕು. ಮಾತೃ ದೇವೋಭವ, ಪಿತೃ ದೇವೋಭವ, ಆಚಾರ್ಯ ದೇವೋಭವ, ಅತಿಥಿ ದೇವ, ಇವೆಲ್ಲ ಎಟರ್ನಲ್ ವ್ಯಾಲ್ಯೂಸ್ ಇವು. ಎಷ್ಟು ವರ್ಷ ಆದರೂ ತಂದೆನೇ, ತಾಯಿನೇ. ಅವ್ರಿಗೆ ಬದಲಾಯಿಸೋಕ್ಕೆ ಸಾಧ್ಯನೇ ಇಲ್ಲ. ಅವ್ರು ನೋಡಬೇಕಾದ ರೀತಿಯಲ್ಲೇ ನೋಡಬೇಕು ಅವರು, ಅರ್ಥ ಆಯ್ತಾ. ಇದನ್ನು ಮರ್ತು ಬಿಟ್ಟಿದ್ದಾರೆ. ಇದನ್ನು ಮರ್ತಿದ್ದಾರೆ ಅಂದರೆ ಅಸಹ್ಯವಾಗಿ ಪರಷ್ಟು ಮರ್ತು ಬಿಟ್ಟಿದ್ದಾರೆ. ಹಾಗಾಗಬಾರ್ದು. ವ್ಯಾಲ್ಯೂ ಉಳಿಸೋ ವ್ಯವಸ್ಥೆ ಯಾವ ವಿಶ್ವವಿದ್ಯಾಲಯ ಇಲ್ಲ, ಯೂನಿವರ್ಸಿಟಿ ಟೆಕ್ಸ್ಟೇ ಇಲ್ಲ. ಮೈನಸ್ ಗಾಡ್ ಇವತ್ತು ಎಲ್ಲ ಪಾಠ ಪ್ರವಚನ ಆಗ್ತಿರೋದು. ಓನ್ಲಿ ರಾಯರು ದೊಡ್ಡವರಾಗಿದ್ದು ಬೇರೆ ಯಾವ ವಿದ್ಯೆ ಇದ್ದವೂ ಅಲ್ಲ. ಅಧ್ಯಾತ್ಮ ವಿದ್ಯಾ ವಿಜ್ಞಾನ, ಅವ್ರ ಕಥೆಗೆ ಹೇಳಿದ್ದೀರಲ್ಲ, ಎಂಥ ಜೀವನ ಗೊತ್ತಾ ರಾಯರದು. ಇವತ್ತು ಅವ್ರ ಹೆಸರು ಎಷ್ಟು ಜನ ಬದುಕಿದ್ದಾರೆ, ಅವ್ರು ಹೇಗಿದ್ದರು ನಮಗೆ ಹೇಳಿದರೆ ಆಶ್ಚರ್ಯ ಆಗಿಬಿಡುತ್ತೆ. ಎಷ್ಟು ಬಡತನ ಇತ್ತು ಗೊತ್ತಾ ಅವರಿಗೆ. ವಾರಕ್ಕೆ ಒಂದು ದಿವಸ ಅರ್ಧ ಹೊಟ್ಟೆ ಊಟ, ವಾರಕ್ಕೆ ಒಂದು ದಿವಸ, ನೆನ್ಪಿಟ್ಕೊಳ್ಳಿ. ನಾವು ಒಂದೇ ಕಾಸು ಮಾಡಲಿಕ್ಕೆ ಓಡಾಡ್ತೇವೆ. ಈ ಕಥೆ ಬರೆದವ್ರು ಯಾರೂ ಅಲ್ಲ, ಅವ್ರ ಸೋದರಡಿಯ ಬರೆದವರು, ರಾಘವೇಂದ್ರ ವಿಜಯ ಬರೆದವರು, ಅವ್ರ ತಕ್ಕ ಅಕ್ಕನ ಮಗ ಬರೆದವರು. ನಮ್ಮ ಮಾವನ ಮನೆಯಲ್ಲಿ ಬರೀ ಏಕಾದಶಿಗಳೇ ಆಗ್ತಿತ್ತು ಅಂತ ಹೇಳ್ತಾರೆ. ಅಷ್ಟು ಬಡತನ ಇತ್ತು ಅವರಿಗೆ. ಒಬ್ಬರ ಮುಂದೆ ಕೈ ಚಾಚಿರಲಿಲ್ಲ ಪುಣ್ಯಾತ್ಮರು, ಯಾರ ಮುಂದೆನೂ ಕೈ ಚಾಚಿರಲಿಲ್ಲ. ಓದು 20 ವರ್ಷಕ್ಕೆ ಮಹಾಜ್ಞಾನಿಗಳು. ಮನೆ ತುಂಬ ಬಡತನ, ಹೇಗೆ ಬದುಕಿರಬೇಕು ಯೋಚನೆ ಮಾಡಿ. ಯಾರ ಮುಂದೆನೂ ತೋರಿಸ್ಕೊಳ್ಳಿಲ್ಲ ಅದನ್ನು. ಅಯ್ಯೋ ತಗೊಂಡು ಕೊಟ್ಟುಬಿಡ್ತಾರೆ, ತೋರಿಸ್ಕೊಳ್ಳಿಲ್ಲ. ದೇವ್ರ ಮೇಲೆ ಭಾರ ಹಾಕಿ ಬದುಕಿದ್ದಾರೆ. ಇದು ನೋಡಿಬಿಟ್ರೆ ರಾಯರು ಯಾತಕ್ಕೆ ದೊಡ್ಡವರಾದರೂ ಎಂಬುದಕ್ಕೆ ಅವ್ರ ಲೈಫ್ ತಿಳ್ಕೊಂಡ್ರೆ ಆಶ್ಚರ್ಯವಾಗುತ್ತೆ. ದೇವರಿದ್ದಾನೆ, ದೊಡ್ಡ ಮಂತ್ರ ಅದು, ಒಂದು ಇಟ್ಟಂಗೆ ಇರುವೇನೋ ಹರಿಯೇ. ಇವತ್ತು ಹೇಗಿದ್ದಾರೆ ನೋಡಿ ರಾಯರು. ಅವತ್ತು ಹರಕು ಬಟ್ಟೆ ಒಣಕು ಪಾತ್ರೆ ಅಂತ ಅವ್ರ ಮನೆಯಲ್ಲಿ, ಚಿನ್ನೇ ವಸ್ತ್ರೆ ಭಿನ್ನ ಪಾನೀಯ ಪಾತ್ರೆ ಅಂತ ಹೇಳ್ತಾರೆ. ಕುಡಿಯೋಕ್ಕೆ ಗಟ್ಟಿ ಲೋಟ ಇಲ್ಲ, ಅಡುಗೆಗೆ ಪಾತ್ರೆ ಇಲ್ಲ, ಗೊತ್ತಾಯ್ತಾ. ಮೈ ಮೇಲೆ ಹರಕು ಬಟ್ಟೆಗಳು. ದೊಡ್ಡ ವಿದ್ವಾಂಸರು, ಯಾರು ಕೊಟ್ಟರು ತೊಗೊಳಕ್ಕೆ ತಯಾರಿಲ್ಲ ಅವರು. ಇವತ್ತು ಅವ್ರ ಬೈರೋ ರೇಷ್ಮೆ, ಇವತ್ತು ನವರತ್ನದ ವೃಂದಾವನ ನವರತ್ನದ ಕವಚ, ಬಂಗಾರದ ರಥ. ಅವ್ರ ಹೆಸರು ಹೇಳಿದವರೇ ಅಷ್ಟು ಬೇರೆ ಹೋಗ್ಬಿಟ್ಟಿರ್ತಾರೆ, ಹಾಗಿರ್ತಾರೆ. ಏನು ಮ್ಯಾಜಿಕ್ ಇದು, ಎಲ್ಲಿಂದ ಬಂತು ಮ್ಯಾಜಿಕ್ ಇದು? ಇದನ್ನು ಮರೆತು ಬಿಡ್ತಾರೆ. ಮಕ್ಕಳಿಗೆ ಹೇಳೋದು ನಾವು ತಿಳ್ಕೊಬೇಕು. ದೇವರಿದ್ದಾರೆ, ನಂಬ್ಕೊಳ್ಳಿ. ದೇವರಷ್ಟು ಯಾರೂ ನಮ್ಮನ್ನು ಕಾಪಾಡೋಕ್ಕೆ ಸಾಧ್ಯ ಇಲ್ಲ. ತಂದೆ ಎಲ್ಲರಿಗೂ ಲಿಮಿಟ್ ಇದೆ, ಅಲ್ಲಿ ಬಿಟ್ಟರೆ ಭಗವಂತ ಒಬ್ಬನೇ. ಅದನ್ನು ಹೇಳೋದೇ ಅಧ್ಯಾತ್ಮ ಅಂತೆ. ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃಮಾತ್ರ ಗತಿ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕಲ್ಲ. ಇದು ಸಂದೇಶ ಕೊಟ್ಟ ದೊಡ್ಡ ಗುರುಗಳು ಮಧ್ವಾಚಾರ್ಯರು ನೆನಪಿರಬೇಕು. ಆನಂದ ತೀರ್ಥ ಭಗವತ್ಪಾದರು ಅವರ ಸಿದ್ಧಾಂತವನ್ನು ನಂಬಿ ಬದುಕಿದ್ದರ ಫಲ ಹೇಗಿರುತ್ತೆ ಅನ್ನೋದಕ್ಕೆ ರಾಘವೇಂದ್ರ ಸ್ವಾಮಿಗಳು ಸಾಕ್ಷಿ, ನಾಳೆ ಜಯತೀರ್ಥವ್ರತ ಅವರು ಸಾಕ್ಷಿ. ವಾಜರಾಜರು, ವ್ಯಾಸರಾಜರು, ಎಂಥೆಂಥ ಮಹಾನುಭಾವರು, ರಘುತ್ತಮ ಸ್ವಾಮಿಗಳು, ಪುರಂದರದಾಸರು, ವಿಜಯದಾಸರು, ಗೋಪಾಲದಾಸರು, ಅವ್ರ ಹೆಸರಳಿಕೆ ಪುಣ್ಯ ಮಾಡಿರ್ಬೇಕು ನಾವು. ಸ್ಮರಿಸಿ ಬದುಕಿರೋ ದಿವ್ಯ ಚರಣ ಕೆರೆಗಿರೋ, ದುರಿತ ಕಳೆದು ಪರೆವ ವಿಜಯ ಗುರುಗಳೆಂಬರ. ಅವ್ರು ಹೇಗಿದ್ದವ್ರು ಮೊದಲು ಬಡತನ ಅಂದರೆ ಅಂಥ ಬಡತನ ವಿಜಯದಾಸರಿಗೆ. ಇವರಿಗೆ ವಿದ್ಯೆ ಇತ್ತು, ಬಡತನ ಇತ್ತು ರಾಯರಿಗೆ. ಅವ್ರ ವಿದ್ಯೆಯೂ ಇಲ್ಲ, ಬಡತನ ಸಂಪತ್ತೂ ಇಲ್ಲ, ಎರಡೂ ಇದ್ದರು ವಿಜಯದಾಸರು. ಅವ್ರ ಸ್ವಾಮಿಗಳು ಯಾವ ಮಠಾಧೀಶರಿಗಿಂತ ಜೋರ ಬೆಳೆದ್ರು. ಆಮೇಲೆ ಸಡನ್ ಚೇಂಜ್. ನಮ್ಮ ಮಕ್ಕಳು ಆ ಲೆವೆಲಿಗೆ ಬರೋಬೇಡ, ಕೊನೆ ಪಟ್ಟ ಅವ್ರ ಹೆಸರುಗಳ ಲೆವೆಲಿಗೆ ಬಂದರೂ ಸಾಕು. ರಾಘವೇಂದ್ರ ಸ್ವಾಮಿಗಳು ಒಬ್ಬರು ಇದ್ದಾರೆ ಅಂತ ಹೇಳಿ ತಿಳ್ಕೊಂಬಿಟ್ರೆ ನಮ್ಮ ಮಕ್ಕಳು ಬದುಕಿದ್ರು ಅಂತಲೇ ಅರ್ಥ. ಯಾರ್ಯಾರು ಹೆಸರು ಹಿಡ್ಕೊಂಡು ಬದುಕ್ತಾರೆ, ABCD ಎಲ್ಲ ಭಗವಾನದ ಬೀದಿಗೊಬ್ಬ ಭಗವಾನ್ ಸಿಗೋ ಕಾಲ ಇದು. ಏನೇನೋ ಮಾಡಿದ್ರೆ ಭಗವಾನ್ ಅಂತ ಕರೆಯುತ್ತಾರೆ. ಎಷ್ಟು ಮಾಡಿ ರಾಯರು ನೋಡಿದ್ರೆ ಭಗವಂತ ನಾನಲ್ಲ,
ಭಗವಂತನ ಭಕ್ತ ಅಂತ ಹೇಳ್ತಾರೆ. ಇದು ನಿಜವಾದ ಜ್ಞಾನಿಗಳು ಹಾಗಿರ್ತಾರೆ. ಶ್ರೀ ರಾಘವೇಂದ್ರೋ ಹರಿಪಾದ ಕಂಜ ನಿಷೇವಣಾಲ್ಲಬ್ಧ ಸಮಸ್ತ ಸಂಪತ್ತು. ಇದು ನಿಜವಾಗಲೂ ರಾಯರ ಜೀವನ ತಿಳಿದವರಿಗೆ ದುಃಖನೇ ಬರಬಾರ್ದು ಅಂತ ಜೀವನ ಸಾಗಿಸ್ತಾರೆ ಮಹಾನುಭಾವರು. ನಾಳೆ ನಾಡಿದ್ದು ಹೇಳೋಕ್ಕೆ ಟೈಮ್ ಇದೆ ಇನ್ನೂ ಕೂಡ ಅವ್ರ ಬಗ್ಗೆ. ಜಯತೀರ್ಥರಂಥ ಮಹಾನುಭಾವರಿದ್ದಾರೆ. ರಾಯರು ಜಯತೀರ್ಥರು ಎಂಥವ್ರು ಎಂಬುದು ನಾಳೆ ಹೇಳ್ತೇನೆ. ಅದನ್ನು ರಾಯರು ಹೇಗೆ ಗೌರವಿಸ್ತಾರೆ ನೋಡ್ಬೇಕು ಜಯತೀರ್ಥರನ್ನು. ಅವ್ರ ಹೆಸರೇ ಯಾರೂ ಕೇಳಿಲ್ಲ, ಹಾಗಾಗಿಬಿಟ್ಟಿದೆ. ರಾಯರಂಥವ್ರನ್ನ ಹೆಸರು ತಿಳ್ಕೋಬೇಕಷ್ಟೇ ನಾವು ಮಹಾನುಭಾವರು. ಆ ಪ್ರಪಂಚ ನಮಗೆ ಗೊತ್ತೇ ಇಲ್ಲ. ಮಿಸ್ಸಿಂಗ್ ದಟ್. ಈ ಕಣ್ಣಿಲ್ದಿದ್ದವನಿಗೆ ಹಗಲೆಲ್ಲ ಮಿಸ್ ಆಗಿಬಿಡುತ್ತೆ. ಅವನಿಗೆ ಬೆಳಕು ಕಾಣೋದಿಲ್ಲ, ಸೂರ್ಯನೇ ಕಾಣೋದಿಲ್ಲ ಕಣ್ಣಿಲ್ದವನಿಗೆ. ಆ ಸ್ಥಿತಿ ಬರ್ತಾರೆ. ನಮ್ಮ ಸ್ಥಿತಿ ಇರೋದು ಹಾಗೇನೆ. ಲೌಕಿಕದಲ್ಲಿ ಮಡಗಿರ್ತಕ್ಕಂಥ ನಮಗೆ ಅಲೌಕಿಕದ ಕಾನ್ಸೆಪ್ಟೇ ನಮಗೆ ಗೊತ್ತಿಲ್ಲ. ಅದನ್ನು ತಿಳ್ಕೋಬೇಕು ಅಂತಂದರೆ ಭಾಗವತ ಕೇಳಬೇಕು, ಮಹಾಭಾರತ ಕೇಳಬೇಕು, ಗೀತೆ ಕೇಳಬೇಕು, ರಾಮಾಯಣ ಕೇಳಬೇಕು. ಇದು ನಿಜವಾದ ಸಿದ್ಧಾಂತ. ಇವತ್ತಿನ ದಿವಸ ರಾಘವೇಂದ್ರ ಸ್ವಾಮಿಗಳ ಇವತ್ತೆಲ್ಲ ಕೇಳ್ತಾ ಇದ್ದೇವೆ ಅಂದರೆ ರಾಯರ ಫಲ. ಒಂದು ಮಠದಲ್ಲಲ್ಲ, ಎಷ್ಟು ಮಠದಲ್ಲಿ ರಾಯರು ಜ್ಞಾನ ಕೊಡ್ತಾ ಇದ್ದಾರೆ. ಯೋಚನೆ ಮಾಡಿ, ಎಂಥ ಪುಣ್ಯಾತ್ಮರು. ತಂದೆ ತಾಯಿ ಜ್ಞಾನ ಕೊಡೋ ವ್ಯವಸ್ಥೆ ಮಾಡಿಲ್ಲ, ರಾಯರು ವೃಂದಾನುಕೂಲ ಮಾಡ್ತಾಯಿದ್ದ. ಎಷ್ಟು ಪಂಡಿತರು ಬದುಕಿದ್ರು ಗೊತ್ತಾ ರಾಯರಿಂದ ನಿಮಗೆ? ಇವತ್ತು ರಾಯರ ಆರಾಧನೆಗೆ ಅಷ್ಟು ಪಂಡಿತರು ಸಿಗೋದಿಲ್ಲ ಅಷ್ಟೇ. ಇಡೀ ದೇಶದಲ್ಲಿ ಸಾವಿರಾರು ಮಠ ಇದೆ. ಒಂದು ದಿವಸಕ್ಕೆ ಅಲಂಕಾರಕ್ಕೆ 5 ಜನ ಲೆಕ್ಕ ಹಾಕಿದರೆ ಎಷ್ಟು ಪಂಡಿತರು ಬೇಕು ಗೊತ್ತಾ ನಮಗೆ? ಅಷ್ಟು ಇಲ್ಲೇ ಇಲ್ಲ ಪಂಡಿತರು. ರಾಯರಿಗೆ ಕೊಳ್ಳಕ್ಕೆ ತಯಾರಿದ್ರೆ ತೊಗೊಳ್ಳೋ ಜನ ಇಲ್ಲ, ಹಾಗಾಗಿದ್ದಾರೆ. ಎಷ್ಟೋ ಜನ ಪಂಡಿತರ ಮೇಲೆ ಬೆಳ್ಳಿ ಪಾತ್ರೆಯಿಂದ ರಾಯರ ಅನುಗ್ರಹದ ಫಲ. ಹೇಗೆ ಬದುಕಿಸಿದ್ದಾರೆ ಸಮಾಚಾರ ಹೇಳೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಕೋಟಿ ಜನ ಅನ್ನ ತಿಳ್ಕೊಂಡು ಬದುಕಿದ್ದಾರೆ ಗೊತ್ತಾಯ್ತಾ? ರಾಯರು ಅಂದರೆ ಪ್ರಾಣ ಬಿಡ್ತಾರೆ. ಇದೆಲ್ಲ ಎಲ್ಲಿಂದ ಬಂತು? ದೇವರಿದ್ದಾನೆ, ಇದರಿಂದ ಶುರುವಾಯಿತು. ನಾವು ಬಿವೇರ್ ಆಫ್ ಡಾಗ್ ಬದುಕ್ತಾ ಇದ್ದೇವೆ, ಅಲ್ಲ, ಬಿವೇರ್ ಆಫ್ ಗಾಡ್ ಬದುಕಿ ಅಂತ ಹೇಳಿದ ಸಿದ್ಧಾಂತ. ದೇವರಿದ್ದಾನೆ ಎಚ್ಚರ ಮಕ್ಕಳಿಗೆ ಕೊಟ್ಟರೆ ಅವರೆಂದೂ ಬೀದಿ ಬಿಡೋದಿಲ್ಲ. ಅಷ್ಟೇ ಅಲ್ಲ, ಅವ್ರ ಕಾಲಿ ಜನ ಬಿಡ್ತಾರೆ, ಆ ಎತ್ತರಕ್ಕೆ ಹೋಯ್ತಾರೆ. ಅದನ್ನು ತಿಳ್ಕೊಳ್ಳೋದಕ್ಕೆ ರಾಯರು ಭಾಗವತ ಪ್ರತ್ಯೇಕ ಗ್ರಂಥ ಬರೆದಿಲ್ಲ. ಕೃಷ್ಣಚಾರಿತ್ರ ಮಂಜರಿ ಮೊದಲ ಕೃತಿಗಳನ್ನು ಬೆಳೆದಿದ್ದಾರೆ. ಅದ್ರ ಬಗ್ಗೆ ನಾಳೆ ನೋಡೋಣ ಅಂತ ಹೇಳ್ತಾ, ಇವತ್ತು ಸುಕನ್ಯಾ ಕಥೆ ನಾವು ಕೇಳಿದ್ದೇವೆ. ಮುಂದೆ ತ್ಯಾಗ ಮಾಡಿ ಆತ ಅಶ್ವಿನಿ ದೇವತೆಗಳಿಗೆ ಹೋಮ ವ್ಯವಸ್ಥೆನೂ ಮಾಡ್ತಾನೆ. ಈ ಕಥೆ ಬಂದು ನಾಳೆ ಬಲರಾಮ ದೇವರ ಮದುವೆ ನಡೆಯುತ್ತೆ. ಬಲರಾಮ ದೇವ್ರ ಮದುವೆ ಯಾರೂ ಕೇಳಿರೋದಿಲ್ಲ. ಕೃಷ್ಣನ ಮದುವೆ ಕೇಳಿರ್ತಾರೆ, ಬಲರಾಮನ ಮದುವೆ ಹೇಗೆ ನಡೆಯಿತು. ಆಮೇಲೆ ಅಂಬೇಶ್ವರ ರಾಜನ ಕಥೆ ಬರುತ್ತೆ ಇದರಲ್ಲಿ. ಆಮೇಲೆ ನಾಭಾಗ ಅಂತ ಒಬ್ಬ ರಾಜನ ಕಥೆ ಬರುತ್ತೆ. ಕಥೆಗಳು ಸಾಲು ಯಯಾತಿರಾಜನ ಕಥೆ, ರಾಮದೇವರ ಕಥೆ ಬರುತ್ತೆ. ಅದು ಯಾತಕ್ಕೆ ಯಯಾತಿರಾಜನ ಕಥೆ, ಪಾಂಡವರ ಕಥೆ, ಇಷ್ಟೆಲ್ಲ ಒಂದೇ ಕಡೆ ಕಾಣಬೇಕು ಅಂತಿದ್ದರೆ ನವಮಸ್ಕಂದ ಭಾಗವತ ಅದು ಮಂತ್ರದಂಡ ಇದ್ದಾಗಿದೆ. ಅದನ್ನು ನಾಳೆ ಮುಂದುವರಿಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ವಸ್ತು ಅಂತ ಹೇಳಿ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚ ಮಹಂ ತೇನ ಪ್ರಿಯತಾಂ ಕಮಲಾಯ. ಆನಂದತೀರ್ಥವರದೆ ದಾನವಾರಣ್ಯ ಪಾವಕೆ ಜ್ಞಾನದಾಯಿನಿ ಸರ್ವೇಶೇ ಶ್ರೀನಿವಾಸೇ ಅಸ್ತು ಮೇ ಮನಃ. ಯತ್ಯಜೋ ಖಂಡಗುಣೋರು ಮಂಡಲ ಸದೋಜಿತೋ ಜ್ಞಾನಮರೀಚಿವ ಸ್ವಭ